ಕಲ್ಯಾಣೋಲ್ಲಾಸ ಸೀಮಾ ಕಲಯತು ಕುಶಲಂ ಕಾಲಮೇಘಾಭಿರಾಮ ಕಾಚಿತ ಸಾಕೇತ ಧಾಮ ಭವ ಗಹನಗತಿ ಕ್ರಾಂತಿ ಹರಿಪ್ರಣಾಮ ಸೌಂದರ್ಯ ಹ್ರೀಣಕಾಮ ಧೃತಜನಕಸುತ ಸದರಪಾಂಗ ಧಾಮ ದಿಟ್ಟು ಪ್ರಖ್ಯಾತ ಭೂಮಾ ದಿವಿಷದ ವಿನುತ ದೇವತಾ ರಾಮನಾಮ ಯಂ ಬ್ರಹ್ಮ ವರುಣ ಇಂದ್ರ ರುದ್ರ ಮರುತಃ ಸ್ತುನ್ವಂತಿ ದಿವ್ಯೈಸ್ತವೈ. ರಾಮನನ್ನು ಸ್ತೋತ್ರ ಮಾಡುವವರು ಯಾರು? ಅದನ್ನು ಭಾಗವತದೊಳಗೆ ರಾಮಾಯಣದೊಳಗೆ ಮೊದಲು ಹೇಳಿದಂಥ ಪದ್ಯ ಮೊದಲೆಂದು ಆ ರಾಮನನ್ನು ಹೊಗಳುವ, ಹಾಡುವ, ಪಾಡುವ, ಕೊಂಡಾಡುವ ಇಂಥ ವ್ಯಕ್ತಿಗಳ್ಯಾರು? ಸಾದಾ ನಮ್ಮನಿಮ್ಮಂಥವ್ರಲ್ರಿ. ಹಾಗೆ ರಾಮನನ್ನು ಎಂಥವರು ಮಹಾನುಭಾವನಾದಂಥ ಭಗವಂತನನ್ನು ಅವರು ಹಾಡಿ ಪಾಡ್ತಾ ಇದ್ದಾರೆ ಅನ್ನೋದನ್ನು ಭಾಗವತದೊಳಗೆ ಬಹಳ ಮಾರ್ಮಿಕವಾದ, ಧಾರ್ಮಿಕವಾದಂಥ, ಸುಂದರವಾದ, ಅನಬದ್ಧವಾದಂಥ ಒಂದು ಪದ್ಯ. ಇದರೊಳಗೆ 12 ಸ್ಕಂದ ಭಾಗವತ, 18,000 ಪದ್ಯಗಳು ಭಾಗವತ. ಅಂಥ ಇಂಥದ್ದಲ್ಲ, 18,000 ಪದ್ಯ. ಆ ಪದ್ಯದೊಳಗೆ ಒಂದೂ ಕೂಡ ನೀರಸ ಸಪ್ಪಗ ಅಂತನ್ನೋದಿಲ್ಲ, ಹುಡುಕಿದ್ರು ಕೂಡ ಸಿಗೋದಿಲ್ಲ. ಈ ಒಂದು ಪದ್ಯದೊಳಗೆ 12 ಸ್ಕಂದ ಭಾಗವತದೊಳಗೆ ಹೇಳಿರ್ತಕ್ಕಂಥ ತತ್ವ, ಮಹತ್ವ, ಅದರ ಸತ್ವ, ಅದನ್ನೆಲ್ಲ ಒಂದೇ ಶ್ಲೋಕ ಅಡಕ ಮಾಡಿ ಈ ಪದ್ಯ ಬಹಳ ಸುಂದರವಾದ ಪದ್ಯ. ವರ್ಕೆ ನರಸಿಂಹಾಚಾರ್ಯ ಒಂದು ದೊಡ್ಡ ವಿದ್ವಾಂಸರು, ಸತ್ಯಧ್ಯಾನ ತೀರ್ಥರ ಅವರನ್ನು ಬನಾರಸ್ದೊಳಗೆ ಅವರನ್ನು ಅಧ್ಯಾಪಕರನ್ನಾಗಿ ನೇಮಿಸಿ ದ್ವೈತ ಸಿದ್ಧಾಂತವನ್ನು ಪ್ರಚಾರ ಮಾಡಲಿಕ್ಕೆ ಅಲ್ಲಿಟ್ಟಿದ್ರು. ಆವಾಗ ಒಂದು ಮೊದಲೇನು ಸಭಾಗಳಿಗೆ ಈ ಪದ್ಯ ಅಂದ್ರಂತ. ಕಾಶಿ ಮಂದಿ ಕೇಳಿದ್ರೆ ಏನು ಆಚಾರ ಆ ಪದ್ಯ ಹೇಳಿದ್ರೆ ಏನು ಮಹತ್ವ ಅಂತ. ಆವಾಗ ಅವರು ಹೇಳಿದ್ರಂತ, ಅಪ್ಪ ಇದು ಭಗವಂತನ ತತ್ವ, ಆ ಪರಮಾತ್ಮ ತತ್ವವನ್ನು 12 ಸ್ಕಂದದೊಳಗಿನ 18,000 ಪದ್ಯದೊಳಗಿನ ಸಾರ ಸತ್ವ ಉದ್ಧಾರ ಮಾಡಿ ಸಾರೋದ್ಧಾರ ಅದರ ಅರ್ಕನೇ ಶ್ಲೋಕ ಅಂತ ಹೇಳಿದ್ರಂತೆ. ವಿವರಣೆ ಮಾಡಿರಿ ಅಂದ್ರೆ 3 ತಾಸು ಆ ಪದ್ಯ ವಿವರಣೆ ಮಾಡಿದ್ರಂತೆ. ಅವ್ರು ಹೇಳ್ತಾ ಇದ್ರಿ ಪದ್ಯ. ಆ ಭಗವಂತನನ್ನು, ಪರಮಾತ್ಮನನ್ನು ಯಂ ಬ್ರಹ್ಮ ವರುಣ ಇಂದ್ರ ರುದ್ರ ಮರುತಃ, ಇಂದ್ರದೇವರು, ಚಂದ್ರದೇವರು, ವರುಣ, ಮಹಾದೇವರು, ಬ್ರಹ್ಮದೇವರು ಇವರೆಲ್ಲರೂ ಕೂಡ ಅವನನ್ನು, ಭಗವಂತನನ್ನು ಸ್ತುತಿಸ್ತಾ ಇರ್ತಾರೆ, ಸ್ತೋತ್ರ ಮಾಡ್ತಾ ಇರ್ತಾರೆ. ಶಂಕರ ಅವನ ಕಿಂಕರ ಆಗಿ ಅವನ ಸೇವೆ ಮಾಡ್ತಾ ಇದ್ದಾನೆ, ಈ ಅಂತ ಇದ್ದಾನಂತೆ. ಕಾರಣ ಏನು? ದೇವತೆಗಳಿಗೆ ಸಹಿತ ಒಮ್ಮೊಮ್ಮೆ, ಎಂತೆಂಥ ದೊಡ್ಡ ದೊಡ್ಡ ಬ್ರಹ್ಮಾದಿ ದೇವತೆಗಳು ಕೂಡ ಒಮ್ಮೊಮ್ಮೆ ಕುತ್ತು ಬರುತ್ತೆ, ಆಪತ್ತು ಬರುತ್ತೆ, ವಿಪತ್ತು ಬರುತ್ತೆ, ಒಂದು ಹೊತ್ತು ಬರುತ್ತೆ. ಆ ವೇಳೆದಾಗ ನಾವು ನಮ್ಗೆ ಹಂಗೆ ಸಂಕಟ ಬಂದಾಗ ವೆಂಕಟರಮಣ ಮಾಡ್ತಿದ್ದೀವಿ. ಹಾಗೆ ದೇವಾದಿ ದೇವತೆಗಳು ಕೂಡ ಪರಮಾತ್ಮನಿಗೆ ಶರಣ ಹೋಗ್ತಾವೆ. ನಿನ್ನ ಚರಣಕ್ಕೆ ನಾವು ಶರಣ ಬಂದೇವೆ. ಕಿಂಕರೋಸ್ಮಿ ಋಷಿಕೇಶ ಭೂಯೋ ಭೂಯೋಸ್ಮಿ ಕಿಂಕರ ಅಂತ ಅವರೆಲ್ಲ ಹೇಳ್ಕೊತಾ ಇದ್ದಾರೆ. ಹಂಗೆ ಬ್ರಹ್ಮದೇವರಿಗೂ ಒಂದ್ಸಲ ಒಂದು ಆಪತ್ತು ಬಂತ್ರಿ. ಅವಾಗ ಆ ಸಂಕಟ ಬಂದ ವೆಂಕಟರಮಣ ಧ್ಯಾನ ಮಾಡಿದ, ಭಗವಂತನ ಧ್ಯಾನ ಮಾಡಿದ್ರಂತೆ. ಆ ಕಾಲಕ್ಕೆ ಬ್ರಹ್ಮದೇವರಿಗೆ ಏನು ಸೃಷ್ಟಿ ಪ್ರಾರಂಭ ಕಾಲ, ಅವಾಗ ಪ್ರಳಯ ಕಾಲ. ಏನು ಜಗತ್ತೊಳಗೆ ಎಲ್ಲಿ ನೋಡಿದಲ್ಲ ನೀರೇ ನೀರು, ನೀರೇ ನೀರು. ಯಾರೇ ನ ಬ್ರಹ್ಮ ನ ದಶಂಗ ಮಧ್ವಾಚಾರ್ಯ ತಾತ್ಪರ್ಯ ಇದರೊಳಗೆ ತಮ್ಮ ಕೃಷ್ಣರತ್ವ ನಿರ್ಣಯದೊಳಗೆ ಈ ಮಾತು ಉದಾಹರಣೆ ಮಾಡ್ತಾ ಇದ್ದಾರೆ. ಏಕೋ ನಾರಾಯಣೋ ಆಸೀತ್ ನ ಬ್ರಹ್ಮ ನ ಚ ಶಂಕರ ನೇಂದ್ರ ಸೂರ್ಯವು ನ ಚ ಗುಹಃ. ಯಾರೂ ಇದ್ದಿದ್ದಿಲ್ಲ. ಹಂಗಾರೆ ಏಕೋ ನಾರಾಯಣೋ ಆಸೀತ್. ಅಂಥ ಸಂದರ್ಭದೊಳಗೆ ಪಟಪತ್ರಶಾಹಿಯಾಗಿರತಕ್ಕಂಥ ಭಗವಂತನ ಹೊಕ್ಕಳದೊಳಗೆ ಒಂದು ಹೊಂದಾವರೆ, ಸುಂದರವಾದಂಥ ಒಂದು ಕಮಲ ತಾವರೆ, ಅದರೊಳಗೆ ಒಂದು ಕೂಸು. ಆ ಕೂಸು ಅದೇ
ಬ್ರಹ್ಮದೇವರು ಚೊಚ್ಚಲು ಗಂಡಸು ಮಗ. ದೇವರಿಗೆ ಸಹಿತ 2 ಗಂಡು 1 ಹೆಣ್ಣು. ಅವನು ಫ್ಯಾಮಿಲಿ ಪ್ಲಾನಿಂಗ್ ಆವತ್ತನೇ ಮಾಡಿದ್ದ ಪರಮಾತ್ಮ ಭಗವಂತ ನಾರಾಯಣ. ಅವನಿಗೆ 2 ಗಂಡು 1 ಹೆಣ್ಣು. ಅದರಾಗಿ ಮೊದಲನೇ ಚೊಚ್ಚಲು ಗಂಡಸು ಮಗ ಬ್ರಹ್ಮ. ಆ ಬ್ರಹ್ಮ ಹುಟ್ಟಿದ. ಮಹಾರಾಜರಾಗಿರ್ತಕ್ಕಂಥ ಮಹಾರಾಜರು ವಿಜಯದಾಸರು ಹೇಳ್ತಾ ಇದ್ದಾರೆ, ಗಂಡು ಯಾವುದು ಹೆಣ್ಣು ಯಾವುದು ಪರಮಾತ್ಮನಿಗೆ? ವಿಜಯರಾಯರ ನುಡಿ ವ್ಯಾಸದ ದಾಸಕೂಟದೊಳಗೆ ಶ್ರೇಷ್ಠರಾಗಿರ್ತಕ್ಕಂಥ ಮಹಾನುಭಾವರು ಅವರು ಹೇಳ್ತಾ ಇದ್ದಾರೆ, ಭಗವಂತನಿಗೆ 2 ಗಂಡು, 1 ಚೊಚ್ಚಲ 1 ಮರಚಲ, ಒಬ್ಬಾಗಿ ಹೆಣ್ಮಗಳು. ಯಾರು ಚೊಚ್ಚಲ ಯಾರು ಮರಚಲ ಅದನ್ನು ಹೇಳ್ತಾರೆ ದಾಸರಾಯರು. ಸರಸಿ ಜಾಸನ ಮನೋಜ ಇರುವರು ಸುತ್ತರು ಸುರತ ರಂಗಿಣಿ ತನುಜ. ಸರಸಿ ಜಾಸನ ಬ್ರಹ್ಮ, ಸರಸಿ ಜಾಸನ ಮನೋಜ ಈರುವರು ಸುತ್ತರು. ಮನೋಜ ಅಂದರೆ ಕಾಮ. ಬ್ರಹ್ಮ ಕಾಮ ಇಬ್ಬರು ಪರಮಾತ್ಮನ ಚಚ್ಚಲ ಮರ್ಚಲ ಮಂಡಸ ಮಕ್ಕಳು. ಯಾಕೆ ಪ್ರಪಂಚದಲ್ಲಿ ಸೃಷ್ಟಿ ಆಗಬೇಕಾದ್ರೆ ಮೊದಲ ಕಾಮ ಬೇಕ್ರಿ. ಕಾಮ ಬೇಕು, ಪ್ರೇಮ ಬೇಕು. ಆದ್ದರಿಂದ ಮೋಹ ಬೇಕು, ಮಮತೆ ಬೇಕು, ಪ್ರೀತಿ ಬೇಕು, ವಿಶ್ವಾಸ ಬೇಕು. ಆದ್ದರಿಂದ ಮೊದಲ ಕಾಮ. ಆ ಕಾಮ ಹುಟ್ಟಿದ ಮೇಲೆ ಅಲ್ಲೇ ಗರ್ಭದೊಳಗೆ ಇಡಲಿಕ್ಕೆ ಬ್ರಹ್ಮದೇವರು ಜೀವವನ್ನು ಈ ರೀತಿಯಾಗಿ ಅವರಿಬ್ಬರು ಗಂಡಸು ಮಕ್ಕಳಂತ. ಸರಸಿ ಜಾಸನ ಮನೋಜ ಈರುವರು ಸುತ್ತರು. ಮಗಳ್ಯಾರು? ಸುರತರಂಗಿಣಿ. ಸುರತರಂಗಿಣಿ ಗಂಗಮ್ಮ. ಭಗವಂತನಿಗೆ 2 ಗಂಡು 1 ಹೆಣ್ಣು. ಆ 2 ಗಂಡು ಅಂದರೆ ಸಾಕ್ಷಾತ್ತಾಗಿ ಬ್ರಹ್ಮದೇವರು ಮತ್ತು ಇವರು ಮಹಾನುಭಾವರಾಗಿರ್ತಕ್ಕಂಥ ಕಾಮ. ಬ್ರಹ್ಮ ಕಾಮ ಗಂಡು ಮಕ್ಕಳು. ಗಂಗಾ ಭಾಗೀರಥಿ. ನಾವು ಯಾರು ಗಂಗಾ ಲಹರಿ ಅಂತ ತಿಳ್ಕೊಂಡು ಮಾಡ್ತಾ ಇದ್ದೇವೆ, ಹೇಳ್ತಾ ಇದ್ದೇವೆ, ನಿಮ್ಗೆ ಕೇಳ್ತಾ ಇದ್ದೀರಿ. ಈ ಭಗವಂತನ ಸಾಕ್ಷಾತ್ ಹೆಣ್ಮಗಳು ಒಬ್ಬಾಗಿರೋ ಒಬ್ಬ ದೇವರಿಗೆ 2 ಗಂಡು 1 ಹೆಣ್ಣು. ಆ ಹೆಣ್ಣನೇ ಗಂಗಾ. ಆ ಗಂಗಾ ಲಹರಿ ಅಂತ ನಾವು ಹೇಳ್ತಾ ಇದ್ದೇವೆ. ಅಂತೂ ಈ ರೀತಿಯಾಗಿ ಆ ಬ್ರಹ್ಮದೇವರಿಗೆ ಸೃಷ್ಟಿ ಪ್ರಾರಂಭ ಕಾಲದೊಳಗೆ ಕೂಸು ಹುಡ್ತೀರಿ. ಅದು ಅಳ್ಕೋತ ಹುಟ್ಟು ಕೂಸಲ್ಲ. ಅವ್ರು ಮಹಾನುಭಾವರಾಗಿರ್ತಕ್ಕಂಥ ಬ್ರಹ್ಮದೇವರು ಆವಾಗ ಅವರು ಹುಟ್ಟಿದ ಕೂಡಲೇ ವಿಚಾರ ಶುರು ಮಾಡಿದರು. ಇಲ್ಲ, ನನ್ನ ಯಾರು ಹುಟ್ಟಿಸಿದ್ರು, ನನ್ನ ಯಾರು ತಂದರು, ನನ್ನ ತಂದೆ ಯಾರು? ತಂದೆ ಅಂದರೆ ಏನ್ರಿ? ಯಾವ ನಮ್ಮನ್ನು ಈ ಲೋಕಕ್ಕೆ ತಂದಿರ್ತಾನೆ ಅವಾಗ ತಂದೆ ಮಾರಾಯ ನನ್ನ ಭವನಿ ಬರಲಿಕ್ಕೆ ಎಂದು ಮಕ್ಕಳು ಬೈತಿರ್ತಾರೆ ಒಮ್ಮೊಮ್ಮೆ. ಆದ್ದರಿಂದ ಬ್ರಹ್ಮದೇವರು ನನ್ನನ್ನು ತಂದಂಥ ತಂದೆ ಯಾರು ಅಂತ ತಿಳ್ಕೊಂಡು ವಿಚಾರ ಮಾಡಲಿಕ್ಕೆ ಆ ಕೂಸು ಅವತ್ತೇ ಶುರುವಾತ್ರಿ. ಅಥಾದು ಬ್ರಹ್ಮ ಜಿಜ್ಞಾಸ. ಬ್ರಹ್ಮದೇವರು ಮಾಡಿದ ಪರಬ್ರಹ್ಮನ ಜಿಜ್ಞಾಸ. ನನ್ನ ತಂದವ್ರು ಯಾರು ವಿಚಾರ ಮಾಡಿ ಆವಾಗ ಆಕಾಶವಾಣಿ ಆಯಿತು. ಏನಂತ ಆಕಾಶವಾಣಿ ಆಯಿತು? 16:21 ಅಂತ ಆಕಾಶವಾಣಿ ಆಯಿತು. 16:21 ಅವರಂದರು 16:21 ಇಲ್ಲೇನು LKG UKG ಆಗೋದು ಅಂತಿರ್ತಾವಲ್ಲ ಹುಡುಗರು ಕಲಿಸು. ಅದೇನು ಅಂದ್ರೆ ಸೃಷ್ಟಿನೇ ಇಲ್ಲಿ ಇನ್ನೂ ತನಕ ಮತ್ತು ಯಾರು ಕೂಡ ವಿಚಾರ ಮಾಡಿದ್ರೆ ಒಳ್ಳಿಲ್ಲ. ಆಕಾಶವಾಣಿ ಆಯಿತು 16:21. ಏನಾಯ್ತಪ್ಪ 16:21? ಎಣಿಸ್ಕೊಂಡ್ರು ಬುದ್ಧಿವಂತರ. ಏನಂತ ಎಣಿಸ್ಕೊಂಡ್ರು? ಜಗತ್ತಿನೊಳಗೆ ಇರತಕ್ಕಂಥ ಶಬ್ದಗಳು, ಧ್ವನಿಗಳು, ನಾದಗಳು ಅಂತ ಎಷ್ಟೆಲ್ಲನೂ ಭಗವಂತನೇ ಹೇಳ್ತಾ ಇರ್ತಾವಂತ. ಎಂಚ ಅನುಸಂಧಾನ ನೋಡಿ. ನಮ್ಗೆ ದೇವರ ಸಲುವಾಗಿ ಹೇಳಿದ ಮಂತ್ರದೊಳಗೆ ಅನುಸಂಧಾನ. ಓಂ ಕ್ಲೀಂ ಕೃಷ್ಣಾಯಮ ಕ್ಲೀಂ ಕೃಷ್ಣಾಯಮ ಅಂತದ. ಆ ಕೃಷ್ಣ ಅನ್ನೋದು ನಮ್ಮ ಅನುಸಂಧಾನಕ್ಕೆ ಬರೋದು ಬಾಯಿಂದ ಅಂತಿರ್ತೇವೆ ಅಷ್ಟೇನೆ. ಆದರೆ ಬ್ರಹ್ಮದೇವರಿಗೆ ಮಾತ್ರ ಜಗತ್ತಿನೊಳಗಿನ ಎಲ್ಲ ಶಬ್ದಗಳು ಬ್ರಹ್ಮವಾಚಕ, ನಾರಾಯಣವಾಚಕ, ಪರಬ್ರಹ್ಮವಾಚಕ ಅಂತ ತಿಳ್ಕೊಂಡು ಗೊತ್ತಾದ ಮೇಲೆ 16 ಅಂದ್ರೆ ಎಣಿಸೋಂಥ ಹುಡುಗ ಕೂಸು ಅದೇ ಹುಟ್ಟಿತ್ತು. 16 ಅಂದ್ರೆ ಏನಪ್ಪ? ಕ ಗ ಗ ಗ ಗ 5 ಚ ಚ ಜ ಜ ಯ 5 10 ಟ ಟ ರ ಣ 15 16 ಅಂತ 16:21 ಅಂತ ಇತ್ತು. 16 ಅಂದ್ರೆ ತ ಹಂಗೆ ಎಣಿಸೋದು ಅಂದರೆ ತನಪ್ಪ 21 ತಪ ತಪಸ್ ಮಾಡೋ ತಮ್ಮ ಅಂತ ಆಕಾಶವಾಣಿ ಆಯ್ತು. ಒಗಟ ಹಾಕ್ತೀರಿ ಆಕಾಶವಾಣಿ ಸೈತಿ ಹೆಣ್ಣು ಹುಡುಗರು ಸಹಿತ ಒಗಟ ಹಾಕ್ತಾರೆ ಮದುವೆ ಕಾಲಕ್ಕಿಗೆ ಅಂಥದ್ದು ತಪಸ್ ಮಾಡು ಅಂತ ಹೇಳಿ ತಪ 16 ತಪ ತಪ ಅಂತ ಹೇಳಿದ ಮೇಲೆ ಹೇಳ್ತು ಮಾಡದೆ ಹೋದ್ರೆ ಏನಾಗ್ತದೆ ಅಂದರೆ ಉಪರಾಟಿ ತಪ ಪತನ ಮಂತ್ರಿ ಆಕಾಶ ಹೋಗ್ತಾರೆ. ಆದ್ದರಿಂದ ಆಕಾಶವಾಣಿ ಮುಖಾಂತರವಾಗಿ ಭಗವಂತ ಆಕಾಶ ಅಂದರೆ ಪರಮಾತ್ಮ ಆಸಮಂತಾತ್ ಕಾಶ್ಯತೆ ಆಕಾಶ ಹತಿ ಪ್ರಿಜತೆ
ಪರಮಾತ್ಮನಿಗೆ ಆಕಾಶ ಆಕಾಶ ಈಗಿನ ಆಕಾಶವಾಣಿ ಅಲ್ರಿ. ಆಕಾಶವಾಣಿ ಅಂದರೆ ಈಗಿನ ಆಕಾಶವಾಣಿ ಏನ್ರಿ, ಭಯಂಕರ ಮಳೆ ಆಗ್ಬೋದು ಅಂದ್ರೆ 3 ತಿಂಗಳ ತನಕ ಮಳೆನೇ ಇಲ್ಲ. ನಾಳೆ ದೋದೋ ಮಳೆ ಆಗ್ತದೆ ಅಂತಂದ್ರೆ ಆಗೋದೇ ಇಲ್ಲ. ಫಲ ದೋದೋ ಮಳೆ ಆಗಿಬಿಡ್ತಾ ಇದೆ. ಒಣ ಹೊಗೆ ಮುಂದೆ ಹರಿಯೋದು ಅಂತ ಹೇಳಿದ್ರು ಒಂದು ಮಳೆ ಆಯಿತು ಅಂತ ಅರ್ಥ. ಅಂಥ ಆಕಾಶವಾಣಿ ಅಲ್ಲ, ಪರಮಾತ್ಮನ ವಾಣಿ ಅದು. ಆವಾಗ ತಪ ತಪ ಅಂತ ಹೇಳಿದ ಬ್ರಹ್ಮದೇವರ ನಿಮಿತ್ತಿ ಮಹಾರಾಯರವರು ತಪಸ್ ಮಾಡ್ತಾನೆ ಇರ್ತಾರೆ. ನಮಗ ಸಂದೇಶ ಕೊಡ್ತಾ ಇದ್ದಾನೆ. ಭಗವಂತನ ಮಾಧ್ಯಮದಿಂದ ಪರಮಾತ್ಮನ ಪರಬ್ರಹ್ಮನ ಭೂಮಂಡಲದ ಸೃಷ್ಟಿ ಪ್ರಾರಂಭದೊಳಗಿನ ಒಂದೇ ಒಂದು ಒಂದು ಸಂದೇಶ, ಆದೇಶ, ಉಪದೇಶ, ನಿದೇಶ ಏನದು? ತಪಸ್ಸು ಮಾಡೋ ತಮ್ಮ. ಏನು ತಪಸ್ಸು ಮಾಡ್ಬೇಕ್ರಿ? ಮನೆಯಾಗ ಕೂತ್ಕೊಂಡು ನಾವೇನು ಮಾಡ್ತಾ ಇದ್ದೇವೆ? ತಪ ಆಲೋಚನೆ ಎಂದು ಶಾಸ್ತ್ರ. ತದ್ಧಿ ತಪ ಪುರುಷತ್ವ ಹೇಳ್ತಾ ಇದ್ದಾರೆ. ಆದ್ದರಿಂದ ಶಾಸ್ತ್ರಾವಲೋಕನ ಮಾಡಿರಿ, ಗ್ರಂಥಾವಲೋಕನವನ್ನು ಮಾಡಿರಿ, ಬರೇ ಹರಟಿ ಹೊಡಿಬೇಡ್ರಿ, ಬರೇ TV ನೋಡಬೇಡ್ರಿ. ಆದ್ದರಿಂದ ಯಾವಾಗಲೂ ಕೂಡ ಗ್ರಂಥ ಅವಲೋಕನವನ್ನು ಮಾಡಲು ತಪ ಆಲೋಚನೆ ಮಾಡಿರಿ, ವಿಲೋಚನೆ ಮಾಡಿರಿ. ಬ್ರಹ್ಮದೇವರಿಗೆ ಆ ಪ್ರಕಾರವಾಗಿ ಅಪ್ಪಣೆಯನ್ನು ಮಾಡಿದ್ದಾನೆ ಪರಮಾತ್ಮ. ಬ್ರಹ್ಮದೇವರ ಮುಖಾಂತರವಾಗಿ ನೋಡ್ತಾ ಇದೆ. ಆ ಬ್ರಹ್ಮದೇವರು ಭಗವಂತನ ಗಂಡಸ ಮಕ್ಕಳು ಬ್ರಹ್ಮದೇವರು. ಆವಾಗ ಏನು ಸಂಕಟ ಬಂದಿತ್ತು, ಆವಾಗ ಬ್ರಹ್ಮದೇವರಿಗೆ ಹಾಗೆ ಸೃಷ್ಟಿ ಮಾಡಬೇಕು, ಏನು ಮಾಡಬೇಕು ಗೊತ್ತಾಗದೇ ಇದ್ದಾಗ ಆ ಕಾಲಕ್ಕೆ ಭಗವಂತ ಅವರಿಗೆ ಅಪ್ಪಣೆಯನ್ನು ಮಾಡಿ ಜಗತ್ತಿನ ಪ್ರಾರಂಭವನ್ನು ಮಾಡಿಸ್ತಾ ಇದ್ದಾನೆ. ಅದಕ್ಕಾಗಿ ಬ್ರಹ್ಮದೇವರ ಪರಮಾತ್ಮ ಚಚ್ಚರ ಮಗ ಬ್ರಹ್ಮದೇವರು, ಬ್ರಹ್ಮದೇವರ ಮಗ ಮಹಾದೇವರು. ಆ ಮಹಾದೇವರು ಮಹಾನುಭಾವರಾಗಿರ್ತಕ್ಕಂಥವರು ಅವರು ಬಂದು ನಿಮಗೆ ಭಾಗವತ ಗ್ರಂಥವನ್ನು ನಿರೂಪಣೆ ಮಾಡ್ತಾ ಇದ್ದಾರೆ. ಆದ್ದರಿಂದ ಆ ಮಹಾದೇವರಂಥ ಮಹಾದೇವರು ದೇವತೆಗಳಲ್ಲಿ ಮಹಾ ಅವರು 33 ಕೋಟಿ ದೇವತೆಗಳಲ್ಲಿ ಶ್ರೇಷ್ಠರು. ಹರಿವಾಯುಗಳ ಅನಂತರ ಗರುಡಶೇಷರ ನಂತರ ರುದ್ರದೇವರದೇ ಇದು ಪಾದಿರಿ ಮಹಾನುಭಾವರು, ದೊಡ್ಡವರವರು. ಅವರನ್ನು ಬಿಡದೆ ಹೋದರೆ ನಮಗೆ ಗತಿ ಇಲ್ಲ, ಸಣ್ಣ ಮತಿ ಇಲ್ಲ, ಅದೋ ಗತಿಯಾಗಿ ಹೋಗ್ತಾ ಇದೆ. ಆದ್ದರಿಂದ ಆ ಮಹಾರುದ್ರದೇವರು ಅವರನ್ನು ನಾವು ಆರಾಧನೆ ಮಾಡಬೇಕು. ಯಾಕೆ ಆರಾಧನೆ ಮಾಡಬೇಕ್ರಿ? ಮಹಾದೇವರು ಮಹಾನುಭಾವರಾಗಿರ್ತಕ್ಕಂಥ ದೊಡ್ಡವರು. ಅವರು ಗಂಗಾನನ್ನು ತಲೆ ಮೇಲೆ ಇಟ್ಟುಕೊಂಡ್ರು. ಮಹಾರಾಯರು ಗಂಗೆಯನ್ನು ತಲೆ ಮೇಲೆ ಹೊಟ್ಕೊಂಡರಿಂದ ಆ ಪ್ರಕಾರವಾಗಿ ಮಹಾದೇವರು ಮಹಾನುಭಾವರಾಗಿರ್ತಕ್ಕಂಥವರು. ಆ ಗಂಗಾ, ನಾ ಹೇಳಿದೆ ನಿನ್ನೆ, ಪಾರ್ವತೀ ದೇವಿಗೆ ಸಿಟ್ಟು ಬಂದು ಆ ಪಾರ್ವತಿ ಗಂಗೆಯನ್ನು ಬಿಡುವಂತ ಹೇಳಿದ್ರೆ ಸಹಿತ ಅವಳು ಬಿಡದೇನೆ ತಲೆ ಮೇಲೆ ಹೊತ್ತುಕೊಡ್ತಾ ಇದ್ದಾಳೆ. ಇಂಥ ಗಂಗೆಯನ್ನು ಸಾಮಾನ್ಯವಾಗಿ ವೈಷ್ಣವರು ಯಾರು ಗಂಗಾಗೆ ಅಷ್ಟ ಮಹತ್ವ ಕೊಡ್ತಾ ಇರೋದಿಲ್ಲ ಅಂತಿಲ್ಲ. ಎಲ್ಲ ವೈಷ್ಣವರು ಎಲ್ಲರೂ ಕೂಡ ಗಂಗೆಯನ್ನು ಅವನ್ನು ಆರಾಧನೆ ಮಾಡ್ತಾ ಇದ್ದಾರೆ. ಇವತ್ತಿಗೂ ಕೂಡ ಉತ್ತರಾದಿ ಮಠದ ಒಂದು ಸಂಪ್ರದಾಯ ಇದೆ. ಸ್ವಾಮಿಗಳು ಊಟ ಗೀಟ ಆಯಿತು ಅಂದರೆ ಶಿಷ್ಯರು ಬಂದು ಕೇಳ್ತಾರೆ, ದಿವಾನರು ಬಂದು ಕೇಳ್ತಾರೆ, ಸ್ವಾಮಿ ಮುಂದಿನ ಊರಿಗೆ ಎಲ್ಲಿ ಪ್ರಯಾಣ, ಎಲ್ಲಿ ಹೋಗೋಣ? ಸ್ವಾಮಿಗಳು ಹೇಳ್ತಾರೆ, ಕಾಶಿ ಹೋಗೋಣ ನಡಿಯಪ್ಪ. ಸಾಮಾನು ಹಾಕಿದ್ರೆ ಎಲ್ಲರೂ ಕಾಶಿ ಯಾವತ್ತೂ ಸಾಮಾನು ಹಾಕ್ತಾ ಇರ್ತಾರೆ, ತಯಾರಾಗ್ತದೆ ರೀ. ಎಲ್ಲ ಬಂಡಿಗಳು ತುಂಬಿದ ಮೇಲೆ ಆಮೇಲೆ ಪುನಃ ಆ ಕಾಲಕ್ಕೆ ಊರಾಗಿನ ಗೃಹಸ್ಥರು ಯಾರಾದರೂ ಬರ್ತಾರೆ. ಇಲ್ಲ ಸ್ವಾಮಿ, ನಾನು ಒಂದು ದಿವಸ ಇಟ್ಟರೆ ನಮ್ಗೆ ತೀರ್ಥಪ್ರಸಾದವನ್ನು ಕೊಟ್ಟು ಹೋಗಬೇಕು, ಆದ್ದರಿಂದ ಒಂದು ದಿವಸ ಇರ್ರಿ, ಹಂಗಾರೆ ಸ್ವಲ್ಪ ನಾಳೆ ಹೋಗೋಣ ಅಂತ ಕಾಶಿಗೆ. ಅಂದರೆ ಉತ್ತರಾದಿ ಮಠದಂಥ ಕಟ್ಟ ವೈಷ್ಣವರ ಮಠದೊಳಗೆ ಸ್ವಾಮಿಗಳಲ್ಲಿ ಅಂದರೆ ಗಂಗಾಕ್ಕೆ ಹೋಗೋಣ, ಕಾಶಿಗೆ ಹೋಗೋಣ, ಅಹಂ ಕಾಶೀಂ ಗಮಿಷ್ಯಾಮಿ. ಯಾಕಂತಾರೆ ಸುಳ್ಳು ಮಾತಾಡ್ತಾರೆ ಅಂತ ಅರ್ಥನ. ಅಂದರೆ ಕಾಶಿ ಹೋಗ್ತೀನಿ ಅಂದರೆ ಪುಣ್ಯ, ಹೋದ್ರಂತೂ ಪುಣ್ಯ ಅದನ್ನೇ ಇದೆ. ಆದರೆ ಅಹಂ ಕಾಶೀಂ ಗಮಿಷ್ಯಾಮಿ ಎಂದು ತಿಳಿದುಕೊಂಡು ಎಲ್ಲರೂ ಕೂಡ ಒಂದೇ ಅಪೇಕ್ಷ. ಕದಾ ವಾರಾಣಸ್ಯಾಂ, ಯಾವಾಗ ಕಾಶಿಗೆ ಹೋದೇನೋ ಏನೋ, ವಸಾನ ಕೌಪೀನಂ ಶಿರಸಿ ನಿದಧಾನೋಂಜಲಿ ಪುಟಮ್ಮ ಅಯೇ ಗೌರೀನಾಥ ತ್ರಿಪುರಹರ ಶಂಭೋ ತ್ರಿಮೇನ ಪ್ರಸೀದೇತ್ಯಾಕ್ರೋಶನ್ ನಿಮಿಷಮಿಮನೇಶ್ಯಾಮಿ ದಿವಸಾನ್. ಇಷ್ಟು ಸ್ಟಾಂಚ ವೈಷ್ಣವರು ಅಂತ ಸಹಿತ ಈ ಶ್ಲೋಕವನ್ನು ಹೇಳ್ತಾ ಇದ್ದಾರೆ. ಕದಾ ವಾರಾಣಸ್ಯಾಂ, ವಾರಾಣಸಿ ಅಂತ ಹೆಸರು. ಯಾಕೆ? ಆ ಗಂಗಾ ಅಲ್ಲಿ ಹರಿತಾ ಇದ್ದರಿಂದ ಮಹಾದೇವರು ಕಾಶಿ ಬಿಟ್ಟು ಅಲ್ಲೇನು ಹೋಗೋದಿಲ್ಲ ರೀ. ಅವಿಮುಕ್ತ ಕ್ಷೇತ್ರ ಅಂತ ಹೆಸರದಕ್ಕೆ. ವಿಮುಕ್ತ ಅಲ್ಲ, ಪರಮೇಶ್ವರನಿಂದ ಅವಿಮುಕ್ತ ಕ್ಷೇತ್ರ. ಆದ್ದರಿಂದ ಯಾಕಿದ್ದಾರೆ? ಗಂಗಾ ಎಲ್ಲಿದ್ದಾಳೆ? ಅದಕ್ಕೆ ನಾನು ಇರ್ತಾ ಇದ್ದೇನೆ. ಅಲ್ಲರೂ ತಲೆ ಮೇಲೆ ಅದರಿ, ತಲೆ ಮೇಲಿದ್ದು ಗಂಗಾ ಮಹತ್ವ ಅಲ್ಲ. ತಲೆಯಿಂದ ತೆಳಗೆ ಬಿದ್ದು ಭೂಲೋಕವನ್ನು ಜಗತ್ತನ್ನು ಪಾವನ ಮಾಡಲಿಕ್ಕಾಗಿ ಒಂದೊಂದು ಕಣ ಅದು ಭೂಲೋಕದಲ್ಲಿ ಜನರನ್ನು ಸ್ವರ್ಗಲೋಕಕ್ಕೆ ವೈಕುಂಠ ಲೋಕಕ್ಕೆ ಪ್ರಯಾಣ ಮಾಡಿಸ್ತಾ ಇರ್ತದೆ. ಅಲ್ಲೇ ಇರ್ತೀನಿ ಅಂತ ತಿಳ್ಕೊಂಡು ಒಂದು ಚಮತ್ಕಾರದಲ್ಲಿ
ನೀವು ಕಾಶಿಗೆ ಹೋಗಿದ್ದಿರಬಹುದು ಅಥವಾ ಹೋಗ್ತಾ ಇರಬಹುದು. ಅಲ್ಲೊಂದು ಚಮತ್ಕಾರ ದೃಶ್ಯ ನೋಡು ಹಂಗಿರ್ತದೆ. ಏನು ದೃಶ್ಯ? ಕಾಶಿ ಒಳಗೆ ಯಾವುದೇ ಪ್ರಾಣಿ ಸಾಯಲಿ, ಪಕ್ಷಿ ಸಾಯಲಿ, ಪಶು ಸಾಯಲಿ, ಖಗ ಸಾಯಲಿ, ಮೃಗ ಸಾಯಲಿ, ಮನುಷ್ಯ ಸಾಯಲಿ, ಯಾರು ಸತ್ರು ಬಲಗಿನ ಮ್ಯಾಲ ಮಾಡಿಕೊಂಡೇ ಸಾಯ್ತಾರಂತೆ. ಯಾವಾಗಲೂ ಕೂಡ ಅಲ್ಲಿ ಎಲ್ಲ ಮರಣ ಹೊರತಕ್ಕಂಥವ್ರು. ನೀವು ಹೋಗಿ ಕದಾಚಿತ್ ಅವ್ರನ್ನ ಬಲಗಿನ ಮ್ಯಾಲಿದ್ದವ್ರನ್ನ ಅವರು ತಿರುಗಿ ಹಾಕಿ ಎಡಗಿನ ವಿಮಾನ ಮಾಡಿಸಿದ್ರೆ ಮತ್ತೆ ಲಟಪಟ ಬರ್ತಾರೆ, ಮತ್ತೆ ಬಲಗಿನ ಮಾಡಿಕೊಂಡೇ ಪ್ರಾಣ ಬಿಡ್ತಾರೆ. ಯಾಕೆ ಅಂದರೆ ಆ ಕಾಶಿ ಒಳಗೆ ಮರಣ ಹೊಂದತಕ್ಕಂಥವರ ಕಿವಿ ಒಳಗೆ, ಬಲಗಿವಿ ಒಳಗೆ ಮಹಾದೇವರು ಬಂದು ರಾಮ ಮಂತ್ರ ಹೇಳ್ತಾರೆ. ತಾರಕ ಮಂತ್ರ, ತಾರಕ ಮಂತ್ರ. ತಾರಕವು ಬ್ರಹ್ಮ ಶಿವರಿಗೆ ನಿಮ್ಮ ನಾಮ, ಧಾರಿಣಿ ದೇವಿಗೆ ಆಧಾರವಾಗಿ ನಾಮ. ಧಾರಿಣಿ ದೇವಿ, ಭೂದೇವಿ, ಆಕೆಗೆ ಆಧಾರ ಅಂದ್ರೆ ಆ ಭಗವಂತನ ರಾಮದೇವರು, ವರಾಹದೇವರು. ಆದ್ದರಿಂದ ಭೂದೇವಿಯನ್ನು ಕದ್ದ ಬಿಟ್ಟು ಒಬ್ಬವ. ಎಂತೆಂಥ ಕಾಡರು ಇರ್ತಾರೆ, ಏನೋ ಮನೆಗೆ ಕಲ್ಲು ಹಾಕಿ ಲಟ್ಟು 10,000 ಬಂಗಾರು ಬೆಳ್ಳು ತೊಗೊಂಡು ಹೋದ್ರಲ್ರಿ. ಕೆಲವು ದೊಡ್ಡ ಕಳ್ಳ ಹಿಂದಕ್ಕೆ ಒಬ್ಬಮಿದ್ದ. ಅವೇನು ಮಾಡಿಬಿಟ್ಟ, ಇಡೀ ಭೂಮಂಡಲನೇ ತುಡುಗು ಮಾಡಿ, ಇಡೀ ಅಖಂಡ ಭೂಮಂಡಲವನ್ನೆಲ್ಲ ತುಡುಗು ಮಾಡಿ ಯಾರು ಸಿಗಬಾರ್ದು ಅಂಥೇಳಿ ಪಾತಾಳೋದ ಹೋಗಿದ. ಬ್ರಹ್ಮಾದಿ ದೇವತೆಗಳು ಪರಮಾತ್ಮನ ಪ್ರಾರ್ಥನೆ ಮಾಡಿದ ಮೇಲೆ ವರಾಹ ರೂಪ ತಗೊಂಡು ಆ ಭೂದೇವಿಯನ್ನೆತ್ತಿ ಮೇಲೆ ತಂದಿದ್ದಾನೆ ಭಗವಂತ. ಭೂವರಾಹ ಭೂವರಾಹ ಅಂತ ತಿರುಪತಿ ಹೋದರೆ ನೀವು ಭೂವರಾಹ ದೇವ ನಮಸ್ಕಾರ ಮಾಡಿದರೆ ವೆಂಕಟೇಶ ದೇವರು ನೀವು ದರ್ಶನ ಕೊಡೋದಿಲ್ಲ. ವೆಂಕಪ್ಪನ ದರ್ಶನ ಮೊದಲಾಗಬೇಕಾದ್ರೆ ಮೊಟ್ಟ ಮೊದಲ ಸ್ವಾಮಿ ಪುಷ್ಕರಣಿ ನದಿ ದಂಡಿ ಮೇಲೆ ಇರ್ತಕ್ಕಂಥ ವರಾಹ ದೇವರು ಹೋಗಿ ನಮಸ್ಕಾರ ಮಾಡಿ ಅವನು ಪೂಜಾ ಸಲ್ಲಿಸಿ ಒಳಗೆ ಹೋಗಬೇಕು ಅಂತ ಭೂವರಾಹ ದೇವರು. ಆದ್ದರಿಂದ ಈ ರೀತಿಯಾಗಿ ಪರಮಾತ್ಮ ಆ ಭೂದೇವಿಯನ್ನು ಆ ರೀತಿಯಾಗಿ ತಾನು ಸ್ವೀಕಾರವನ್ನು ಮಾಡಿದ್ದಾನೆ. ಅದಕ್ಕಾಗಿ ಅಂಥ ಆ ಭಾಗೀರಥಿಯನ್ನು ತಾನು ತರಬೇಕಾದ್ರೆ ಮಹಾದೇವರು ತಲೆ ಮೇಲೆ ಇಟ್ಕೊಂಡಿದ್ದಾರೆ. ಅದನ್ನೆಲ್ಲವನ್ನು ಕೂಡ ಗಂಗೆಯನ್ನು ತಲೆಗೆ ತಂದಿದ್ದಾರೆ. ಆ ಗಂಗಾದ ಲಹರಿ ಇದು ಗಂಗಾ ಲಹರಿ ಅಂತ ತಿಳಿದುಕೊಂಡು ನಾನು ಹೇಳಿದ್ರೆ ಜಗನ್ನಾಥ ಅಂತ ತಿಳ್ಕೊಂಡು ಹೇಳ್ತಕ್ಕಂಥ ಪಂಡಿತ ಇದನ್ನು ಮಾಡಿದ್ದಾನೆ. ಒಂದೊಂದು ಶ್ಲೋಕನೂ ಕೂಡ ಓದಿದಂಗೆ ಕೇಳಿದಂಗೆ ರೋಮಾಂಚನಾಗಿರಬೇಕು ರೀ ನಿಜವಾದ ರಸಿಕರಿಗೆ, ಸಹೃದಯರಿಗೆ, ಭಕ್ತರಿಗೆ. ಆದ್ದರಿಂದ ನಮಗೆ ಅದು ನೋಡ್ಲಿಕ್ಕೆ ಆಪಾತದ ಅಂತ ಹೇಳಿದ್ರೆ ಸಹಿತ ಎಂತೆಂಥ ಸ್ವಾಮಿಗಳಂಥ ಸ್ವಾಮಿಗಳವರು ಕಾಶಿಗೆ ಹೋಗಬೇಕು ಅಂತ ದಿನ ಸಂಕಲ್ಪ, ಅಹಂ ಕಾಶೀಂ ಗಮಿಷ್ಯಾಮಿ ಇರಬೇಕಂತ. ತತ್ರೈವ ದಿವಸ ಅಹಂ ಕಾಶೀಂ ಗಮಿಷ್ಯಾಮಿ ತತ್ರೈವ ನಿವಸಾಮ್ಯಹಂ, ನಾ ಅಲ್ಲೇ ವಾಸ ಮಾಡ್ತೇನೆ ಅಂತ ತಿಳ್ಕೊಂಡು ಹೇಳಿದರೆ ಎಷ್ಟು ಪುಣ್ಯ ಇದೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ನಾ ಹೇಳಿದಾಗ ಈ ಶ್ಲೋಕು ಎಲ್ಲ ವೈಷ್ಣವರು ಅಂತಕ್ಕಂಥದ್ದು ಮಾತ್ರ ಅದನ್ನು ಹೇಳಬೇಕು ಅಂತ ತಿಳ್ಕೊಂಡಲ್ಲ. ಅದಕ್ಕಾಗಿ ಕದಾ ವಾರಾಣಸ್ಯಾಮ ಏನು ಮಾಡ್ಬೇಕ್ರಿ? ವಸಾನ ಕೌಪೀನಮ್ಮ. ಇನ್ನು ಅಲ್ಲಿದ್ದು ನಮ್ಗೆ ಬಟ್ಟೆ ಯಾರು ಬಡಿಯವ್ರು ಅಂತಂದ್ರೆ ಕೇವಲ ಕೌಪೀನ ಹಾಕ್ಕೊಂಡಿರ್ಬೇಕು, ಲಂಗೋಟಿ. ವಸಾನ ಕೌಪೀನಂ ಶಿರಸಿ ನಿಧಾನೋ ಅಂಜಲಿ ಪುಟಮ್ಮ ಅಯೇ ಗೌರೀನಾಥ ತ್ರಿಪುರಹರ ಶಂಭೋ ತ್ರಿನಯನ ಪ್ರಸೀದ ಪ್ರಸೀದ ಪ್ರಸೀದೆ ತ್ಯಾಕ್ರೋಶನ್ ನಿಮಿಷ ವಿವನೇಶ್ಯಾಮಿ ದಿವಸಾನ್. ವಾಲ್ಮೀಕಿ ಋಷಿ ಗಂಗೆಯನ್ನು ಸ್ತೋತ್ರ ಮಾಡಂದ್ರಿ. ಇವನ್ನು ಬಿಟ್ಟು ಬಿಡ್ರಿ, ಈ ಗಂಗಾಲಹರಿಯನ್ನು ಜಗನ್ನಾಥ ಪಂಡಿತ ಮಾಡೋದು ಅರ್ಥಲ್ಲ. ವಾಲ್ಮೀಕಿ ಋಷಿ ಸಾಕ್ಷಾತ್ ರಾಮದೇವರನ್ನು, ಸಾಕ್ಷಾತ್ತಾಗಿ ಆ ಭಗವಂತನ ಸಂಪೂರ್ಣವಾಗಿರ್ತಕ್ಕಂಥ ಚರಿತ್ರವನ್ನು, ವಿಚಿತ್ರವಾದ ಚರಿತ್ರವನ್ನು ಯಾವ ಇಡೀ ಕಿಡಿಯಾಗಿ ಇಳಿಸಿದ್ದಾನೆ ಕಾವ್ಯದ ಭಟ್ಟಿ ಒಳಗೆ. ಅಂಥ ಆ ವಾಲ್ಮೀಕಿ ಅವನು ಕೂಡ ಮಾತಶೈಲಸುತಾ ಸಪತ್ನಿ ವಸುಧಾ ಶೃಂಗಾರ ಹಾರಾವಲಿ ಸ್ವರ್ಗಾರೋಹಣ ವೈಜಯಂತಿ ಭವತೀಂ ಭಾಗೀರಥೀಂ ಪ್ರಾರ್ಥಯೆ. ನೋಡ್ರಿ, ನಮ್ಮ ಮನೆಗೆ ನಿಮ್ಮ ಮನೆಗೆ ಮೆಟ್ಲ ಇರ್ತಾವ, ಪಾವಟಿಗೆ ಇರ್ತಾವ, ಕಡೆಗೆ ನಿರ್ಚಣಿಕೆನೇ ಇರ್ತಾವೆ ಶ್ರೀಮಂತರು ಇಲ್ಲದೆ ಹೋದರೆ. ಆದರೆ ಸ್ವರ್ಗಲೋಕಕ್ಕೆ ಸಹಿತ ಒಂದು ನಿರ್ಚಣಿಕೆ ಅಂತ. ಸ್ವರ್ಗಕ್ಕೆ ಹೋಗಲಿಕ್ಕೆ ಇಂದ್ರನ ನಂದನವನದಾಗ ಸ್ವಚ್ಛಂದವಾಗಿ ಆನಂದದಿಂದ ವಿಹಾರ ಮಾಡಲಿಕ್ಕೆ ಒಂದು ನಿರ್ಚಣಿಕೆ ಇಟ್ಟಾರಂತೆ. ಅದೇ ಗಂಗಾ ಅಂತ ಹೇಳ್ತಾ ಇದ್ದಾರೆ. ಸ್ವರ್ಗಾರೋಹಣ ವೈಜಯಂತಿ ಭವತೀಂ ಮಾತಃ ತಾಯಿ ಶೈಲಸುತಾ ಸಪತ್ನಿ. ಪಾರ್ವತೀ ದೇವಿಯ ಸವತಿ ಇವಳು. ಪಾರ್ವತಿ ಸವತಿ ಆಗುವುದು ಬಹಳ ಕಷ್ಟ. ಮಾತಃ ಶೈಲಸುತಾ ಸಪತ್ನಿ. ಶಂಕರಾಚಾರ್ಯರು ಒಂದು ಛಂದ ಶ್ಲೋಕದಲ್ಲಿ
ಪಾರ್ವತಿಯನ್ನು ವರ್ಣನೆ ಮಾಡಿದ್ದಾರೆ. ಅದನ್ನೆಲ್ಲ ನಾವು ಹೇಳಬೇಕು ಹೇಳಬಾರ್ದು. ವೈಷ್ಣವರು ಸುಮ್ಮನೆ ಮುಂದೆ ಹೇಳ್ತೀವಿ. ಒಂದು ಚಮತ್ಕಾರ ಶ್ಲೋಕದಲ್ಲಿ ಮಹಾದೇವರು ಏನು ಹೇಳ್ತಾರೆ ಪಾರ್ವತಿ ದೇವಿಗೆ, ಅಮ್ಮ ಖರ ಪತಿವ್ರತ ಅಲ್ಲ ನಿನಗೆ ಅನ್ಬೇಕು ನೋಡು. ಉಳಿದವ್ರು ಯಾವ ಪತಿವ್ರತ ಅಲ್ಲ. ಲಕ್ಷ್ಮಿ ಅಲ್ಲ, ಸರಸ್ವತಿ ಅಲ್ಲ, ಸಾವಿತ್ರಿ ಅಲ್ಲ, ಗಾವಿತ್ರಿ ಅಲ್ಲ. ಮಹಾದೇವರ ಹೆಂಡತಿಯಾಗಿರ್ತಕ್ಕಂಥ ಈಕೆ ಮಾತಾಡಕ್ಕೆ ಸತಿ ಸತಿ ಅಂತ ಹೆಸರೇ. ಸತಿ ಅಂತಂದ್ರೆ ಪರಮ ಪತಿವ್ರತ. ಯಾಕೆ ಅದಕ್ಕಂತ ಪತಿವ್ರತಿಗೆ ಸತಿ ಅಂತಂತಾರೆ? ಯಾಕಂತಾರೆ? ಪತಿವ್ರತ ಅನ್ನೋ ಶಬ್ದಕ್ಕೆ ಅರ್ಥ ಆಗ್ತದೆ. ಪತಿಯನ್ನು ಸೇವಾ ಮಾಡಬೇಕು ಅಂತ ವೃತ್ತ ಮಾಡತಕ್ಕಂಥ ಪತಿವ್ರತ. ನಮ್ಮ ಸಂಪ್ರದಾಯದೊಳಗೆ ಕೆಲವು ವೃತ್ತ ಬರೀ ಹಾಲಿನ ವೃತ್ತ ಅಂತದ, ಮೊಸರಿನ ವೃತ್ತ ಅಂತದ, ಕಾಯಿಪಲ್ಯದ ವೃತ್ತ ಅಂತದ, ತರಕಾರಿ ವೃತ್ತ ಅಂತದ. ಆ ತರಕಾರಿ ವೃತ್ತದಾಗ ತರಕಾರಿ ತಿನ್ನಂಗಿಲ್ಲ, ಒಂದು ತಿಂಗಳ ತನಕನೂ ಪಲ್ಯ ಮುಟ್ಟಂಗಿಲ್ಲ. ಹಾಲಿನ ವೃತ್ತ ಹಾಲು ಮುಟ್ಟಂಗಿಲ್ಲ. ಹಂಗೆ ಪತಿವ್ರತ ಅಂದ್ರೆ ಗಂಡನ ಬಿಡಬೇಕು ಅಂತ ಅರ್ಥ ಅಲ್ಲ. ತರಕಾರಿ ಬಿಡಬೇಕು, ತಿಂಗಳ ಹಾಲು ಬಿಡಬೇಕು, ಆ ತಿಂಗಳ ಮೊಸರು ಬಿಡಬೇಕು. ಪತಿವ್ರತ ಅಂದರೆ ಪತಿಯನ್ನೇ ಸೇವಾ ಮಾಡುವುದೇ ದೊಡ್ಡ ವೃತ್ತ ಅಂತ ತಿಳ್ಕೊಂಡು ಅದನ್ನೇ ಕೂಡ ಪ್ರಿಯವೃತರಾಗಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಅಂಥ ಆ ಪರಮ ಪತಿವೃತ್ತಿಯಾಗಿರ್ತಕ್ಕಂಥ ಪಾರ್ವತೀ ದೇವಿಯನ್ನು ಶಂಕರಾಚಾರ್ಯರು ಸೌಂದರ್ಯ ಲಹರಿ ಒಳಗೆ ಒಂದು ಚಂದ ಆದಂಥ ಶ್ಲೋಕ ರೀ. ಎಂಥ ಶ್ಲೋಕ ಅವರು ಹೇಳ್ತಾ ಇದ್ದಾರೆ. ಕಲತ್ರಂ ವೈಧಾತ್ರಂ ಕಟಿ ಕಟಿ ಭಜಂತೆ ಸುಕೃತಿನಃ ಶ್ರಿಯೋ ದಿವ್ಯಾ ಕೋವಾ ನ ಭವತಿ ಪತಿ ಕೈರವಿಧನೈಃ ಮಹಾದೇವಂ ಹಿತ್ವಾ ತವ ಸತಿ ಸತೀನಾಂ ಅಚರಮೆ ಕುಚಾಭ್ಯಾಂ ಆಲಿಂಗಃ ಪುರವಕತರೋರಪ್ಯ ಸುಲಭ. ತಾಯಿ, ಜಗತ್ತೊಳಗೆ ಪರಮ ಪತಿವೃತ್ತಿಯರಾಗಿರ್ತಕ್ಕಂಥ ಲಕ್ಷ್ಮಿ ಇದ್ದಾಳೆ, ಇಂದಿರಾದೇವಿ. ಅದೇ ರೀತಿಯಾಗಿ ಸರಸ್ವತಿ ಇದ್ದಾಳೆ. ಆದರೆ ನೀನು ಇದ್ದೀರಿ ಮೂರೊಳಗೆ. ಉಳಿದವರಿಗೆಲ್ಲರಿಗೂ ವಿಷ್ಣುವಿನ ಹೆಂಡತಿಯಾದಂಥ ಲಕ್ಷ್ಮೀದೇವಿಗೆ ಯಾರಾದರೂ ಗಂಡಂದ್ರ ಪತಿ ಆಗ್ಬೋದು ರೀ. ಅದು ಹೆಂಗೆ ರೀ? ಲಕ್ಷ್ಮೀದೇವಿ ಹೆಂಗೆ ಪತಿ ಆಗ್ತಾ ಇದ್ದಾರೆ ನೋಡ್ರಿ. ಕೋಟ್ಯಾಧೀಶ ಆದ, ಅಭಿಜಾಧೀಶ ಆದ, ಏನೋ ಹೋದಾಲ ಕೊಡ್ರಿ, ಭಾಳಷ್ಟು ಲಕ್ಷಗಟ್ಟಲೆ ಸಂಪಾದನೆ ಅವೇನ್ರಪ್ಪ ಲಕ್ಷ್ಮೀಪತಿ. ಶ್ರೀಪತಿ ಲಕ್ಷ್ಮೀಪತಿ ಆಗ್ಯಾನ್ರಿ. ಲಕ್ಷ್ಮೀಪತಿ ಲಕ್ಷ್ಮೀ ಗಂಡ ಅಂತ ಅರ್ಥಲ್ಲ, ಸಂಪತ್ತಿ ಪತಿ ಆಗ್ಯಾನ ಅಂತ ತಾತ್ಪರ್ಯ ಅದಕ್ಕೆ. ಅವೇನ್ರಿ ಬೇಕಾದಷ್ಟು ಪಗಾರ. ಈಗ ಅವಾಗ ಸಂಬಳ ತಿಂಗಳಿಗೆ 2 ಲಕ್ಷ 3 ಲಕ್ಷ 4 ಲಕ್ಷ ರೂಪಾಯಿ ಬರ್ತದೆ ರೀ. ಅವೇನು ಲಕ್ಷ್ಮೀಪತಿ ಆಗ್ಯಾನ್ರಿ. ಬಹಳ ಓದಿದ್ದ, ಶಾಣೆ ಆಗಿದ್ದ, PhD ಆಗಿದ್ದ, ಗ್ರಂಥಗಳನ್ನು ಬರೆದ, ಅವಾಗೇನೇನೋ ಪದವಿ ಪುರಸ್ಕಾರಗಳು ಬಂದು ಅಂತಂದರೆ ಸರಸ್ವತಿ ಶಾರದಾಪತಿ ರೀ. ಶಾರದಾಪತಿ ರೀ. ಶಾರದಾಪತಿ ಆಗಬಹುದು ಗ್ರಂಥ ಬರೋದು, ಹಣ ಸಂಪಾದನೆ ಲಕ್ಷ್ಮೀಪತಿ ಆಗಬಹುದು. ಆದರೆ ಪಾರ್ವತೀಪತಿ ಮಾತ್ರ ಯಾವ ಕಾಲಕ್ಕೂ ಯಾರು ಮಹಾದೇವರ ಹೊರತಿನೊಬ್ಬರಾಗೂ ಸಾಧ್ಯವಿಲ್ಲ. ಅದಕ್ಕೆ ಹೇಳ್ತಾ ಇದ್ದಾನೆ, ಮಹಾದೇವಂ ಹಿತ್ವಾ ಅವ್ರನ್ನ ಬಿಟ್ಟರೆ ತವ ಶ್ರಿಯೋ ದೇವ್ಯಾ ಕೋವಾ ನ ಭವತಿ ಪತಿ ಕೈರವಿಧನ. ಸ್ವಲ್ಪ ಹಣ ಅವ ಜಾರಿಕರ್ತ ದೊಡ್ಡ ಶ್ರೀಮಂತ ಆಗಿಬಿಟ್ಟ ಅಂತ ತಿಳ್ಕೊಂಡ್ರೆ ಇವ ಯಾರ್ಯಾರೋ ಇದ್ದಾರೆ ಈಗಿನ ಕಾಲಕ್ಕೆ, ಅವರೆಲ್ಲರೂ ಕೂಡ ಲಕ್ಷ್ಮೀಪತಿ ರೀ. ಅವ ಯಾವನೋ ಇದ್ದ, ರಿಲಯನ್ಸ್ ಕಂಪ್ನಿ ಇದ್ದಾನಲ್ಲ ಅವಾಗಲಿ ಇನ್ನೊಬ್ಬರಾಗಲಿ, ಇವರೆಲ್ಲ ಲಕ್ಷ್ಮೀಪತಿಗಳೇ ಅವರು. ಆದರೆ ಈ ಲಕ್ಷ್ಮೀಪತಿ ಅಂದರೆ ಆ ಅರ್ಥ ತಗೋಬಾರ್ದು. ಮತ್ತು ಲಕ್ಷ್ಮೀ ದೇವಿಗೆ ಪತಿ ಅಲ್ಲ, ಆದರೆ ಲಕ್ಷ್ಮೀ ದೇವಿಗೆ ಶ್ರೀಮಂತರಾಗಿದ್ದಾರೆ ಅಂತ ತಾತ್ಪರ್ಯ ಅದಕ್ಕೆ. ಹಂಗೆ ಶಾರದಾಪತಿ ಗ್ರಂಥ ಬರೆದ, PhD ತಗೊಂಡ ಅಂತಂದ್ರೆ ಅವಾಗ ಶಾರದಾಪತಿ ಸರಸ್ವತಿ ಪತಿ ಅಂತ ಹೇಳ್ತಾ ಇದ್ದಾರೆ. ಅವನಿಗೆ ಸರಸ್ವತಿ ಪತಿ ಅಲ್ಲವ, ಸರಸ್ವತಿ ಬ್ರಹ್ಮದೇವರು ಒಬ್ಬರೇ. ಆದ್ರೆ ಸಹಿತ ಮಂದಿ ಒಳಗೆ ಚಾಟಿ ಒಳಗೆ ಮುಜಾ ಮಾಡಲಿಕ್ಕಾದರೂ ಕೂಡ ಸಮಾಜ ಪರಿಚಯ ಮಾಡಿಕೊಳ್ಳುತ್ತೆ ಶಾರದಾಪತಿ ಅಂತ ಹೇಳ್ಬಹುದು. ಆದರೆ ಯಾವುದೇ ದೃಷ್ಟಿಯಿಂದ ಪಾರ್ವತೀಪತಿ ಅಂತ ಮಾತ್ರ ಮಹಾದೇವರು ಬಿಟ್ಟು ಇನ್ನೊಬ್ರು ಹೇಳಲಿಕ್ಕೆ ಶಕ್ಯವಿಲ್ಲ. ಮಹಾದೇವಂ ಹಿತ್ವಾ ತವ ಸತಿ ಸತೀನಾಮಚರಮೆ ಕುಚಾಭ್ಯಾಂ ಆಲಿಂಗಃ ಪುರವಗತರೋರಪ್ಯ ಸುಲಭ ಅಂತ ತಿಳ್ಕೊಂಡು ಹೇಳಿದಂಗೆ ಇಂಥ ಪಾರ್ವತೀದೇವಿ ಮಹಾಪತಿವ್ರತ ಚಿಕ್ಕಮಣಿ ಆಗಿರ್ತಕ್ಕಂಥವಳು. ಅದನ್ನು ಹೇಳ್ತಾ ಇದ್ದಾರೆ ಅಲ್ಲಿಗೆ ಆ ಪಾರ್ವತೀ ದೇವಿ ಗಂಗಾನ ವೈಶಿಷ್ಟ್ಯ ಏನು ಅಂದರೆ, ಲಕ್ಷ್ಮೀ ಮತ್ತು ಸರಸ್ವತಿಗೆ ಇರದೇ ಇರತಕ್ಕಂಥ ಶ್ರೇಷ್ಠವಾದಂಥ ನೀನು ಪಾರ್ವತಿ, ನಿನಗೆ ಸವತಾಗಿ ಬರೋದು ಅಂದ್ರೆ ಅಂಥ ಭಾಗ್ಯ ಅವಳು ಸಾಮಾನ್ಯ ಅಲ್ಲ. ಆದ್ದರಿಂದ ಪಾರ್ವತಿಗೆ ಸವತಿಯಾಗಿ ಬಂದಿರತಕ್ಕಂಥ ನಿನ್ನು ಮಾತಶೈಲಸುತ ಸಪತ್ನಿ, ಶೈಲಸುತ ಪಾರ್ವತಿ, ಮಾತಶೈಲಸುತ ಸಪತ್ನಿ ವಸುಧಾ ಶೃಂಗಾರ ಹಾರಾವಲಿ
ಯಾರಾದರೂ ದೊಡ್ಡ ಸಭಾದಾಗಿದ್ದರು ಅಂದರು ಅವ್ರಿಗೆ ನಾವು ಹಾರ ಹಾಕ್ತೀವಿ. ಆದರೆ ಈ ಗಂಗಾ ಸಮಗ್ರ ಭೂಮಂಡಲಕ್ಕೆ ಹಾರ ಅಂತಿದ್ರು. ವಸುಧಾ ಶೃಂಗಾರ ಹಾರಾವಲಿ ಸ್ವರ್ಗಾರೋಹಣ ವೈಜಯಂತಿ. ಸ್ವರ್ಗಕ್ಕೆ ಹೋಗಲಿಕ್ಕೆ ಒಂದೇ ಒಂದು ನಿಶ್ಚಲಕ್ಕಿದ್ದಂಗೆ, ಬಾವುಟಿಗಿದ್ದಂಗೆ ಮೆಟ್ಲ ಹತ್ತೋದು ನೇರವಾಗಿ ನೀರಗುಂಟ ವೈಕುಂಠಕ್ಕೆಲ್ಲ ತುಂಟ ಶುಂಠ ಹೇಳ್ತಾ ಇದ್ದಾರೆ ಇವರಲ್ಲಿ. ನೀರುಗುಂಟ ಆ ಗಂಗಾ ವೈಕುಂಠಕ್ಕೆ ಎಂಥ ತುಂಟ ಶುಂಠ ಹುಂಬ ಅವನು ಸಹಿತ ಕರ್ಕೊಂಡು ಹೋಗ್ತಾ ಅಂತ. ಅದರಿಂದ ವಸುಧಾ ಶೃಂಗಾರ ಹಾರಾವಲಿ ಸ್ವರ್ಗಾರೋಹಣ ವೈಜಯಂತಿ ಭವತೀಂ ಭಾಗೀರಥೀಂ ಪ್ರಾರ್ಥನೆ. ಏನಂತ ಪ್ರಾರ್ಥನೆ ಮಾಡ್ತಾರೆ? ಒಂದೇ ಒಂದು ಅಪೇಕ್ಷಾ ತಾಯಿ. ಏನು ಮಾಡಬೇಕು? ತ್ವತ್ತೀರೇ ವಸತಃ, ನಿನ್ನ ತೀರದೊಳಗೆ, ನಿನ್ನ ದಂಡಿ ಒಳಗೆ, ಗಂಗಾ ನದಿ ದಂಡಿ ಮೇಲೆ ನಾನು ವಾಸ ಮಾಡಬೇಕು. ತ್ವತ್ತೀರೇ ವಸತಃ ತ್ವದಂಬು ಪಿಬತಃ, ನಿನ್ನ ನೀರನ್ನೆತ್ತು ಕುಡಿಬೇಕು. ತ್ವದಂಬು ಪಿಬತಃ ತ್ವನ್ನಾಮ ಸಂಸ್ಮಾರತಃ ತ್ವತ್ತೀರೇವ ಮೃತಃ ಯದ್ವದ್ವೀಷಿಟು ಪ್ರೇಕ್ಷತಃ. ಏನಾಗಬೇಕು? ಅಲ್ಲಿ ಬಿದ್ದಿರಬೇಕು ನಾವು. ನನ್ನ ದೇಹಪಾತ ಆ ಗಂಗಾದಲ್ಲಿ ಆಗಲಿ ಅಂತ ಬೇಡ್ಕೊಂಡಿದ್ದಾರೆ ವಾಲ್ಮೀಕಿ ಋಷಿಗಳು. ನಾವು ನೀವಲ್ಲ. ತ್ವತ್ತೀರೇವ ತ್ವದಂಬುದ ತ್ವದ್ವೀಷಿಟು ಪ್ರೇಕ್ಷತಃ ತ್ವನ್ನಾಮ ಸ್ಮರತಃ ತ್ವದರ್ಪಿತ ದಿಶಃ ಸ್ಯಾನ್ಮೇ ಶರೀರವ್ಯಯ. ಆದ್ದರಿಂದ ನಮಗೆ ದೇಹಪಾತ ಆಗಬೇಕು. ಮಹಾದೇವರಂಥ ಮಹಾದೇವರು ಮನೋನಿಯಾಮಕರಾಗಿರ್ತಕ್ಕಂಥವ್ರು ಅವರು ಬಂದು ನಮ್ಮ ಕಿವಿ ಒಳಗೆ ತಾರಕ ಮಂತ್ರ ಧಾರಿಣಿ ದೇವಿಗೆ ಆಧಾರವಾಗಿ ನಾಮ ಘೋರಪಾತಕಿ ಅಜಾಮಿಳನ ಸಲಹಿದ ನಾಮ ತಾರಕವು ಬ್ರಹ್ಮ ಶಿವರಿಗೆ ನಿಮ್ಮ ನಾಮ. ರಾಮನಾಮ ಬ್ರಹ್ಮದೇವರಿಗೆ, ಅದೇ ಶಿವರುದ್ರದೇವರಿಗೆ ತಾರಕವಾದಂಥದ್ದು. ಮಹಾದೇವರು ಒಂದು ದಿವಸ ಪಾರ್ವತಿ ಕೇಳಿದಂತ, ಸ್ವಾಮಿ ನನ್ನ ಮಕ್ಕಳಾಗಿರ್ತಕ್ಕಂಥ ಭೂಲೋಕದೊಳಗಿನ ಎಲ್ಲ ಜನ ಎಷ್ಟು ಕಷ್ಟಪಡ್ತಾವೆ, ಎಷ್ಟು ದುಃಖ ಪಡ್ತಾ ಇದ್ದಾರೆ, ಅವರಿಗೆಲ್ಲ ದುಃಖ ಪರಿಹಾರ ಆಗಿ ಸುಖವಾಗಿ ಆನಂದದಿಂದ ಇರಬೇಕು ಅವರು. ಅದಕ್ಕೇನಾದರೂ ಒಂದು ಉಪಾಯ ಹೇಳಿ ಅಂತ ತಾಯಿ ಅಂತ ಕೇಳಿ ನೋಡ್ರಿ. ಆದ್ದರಿಂದ ಆ ತಾಯಿಯಾಗಿರ್ತಕ್ಕಂಥವ್ರು ಒಬ್ಬ ಮಗ ಅಲ್ಲ, ಬರೀ ಗಣಪ ಸ್ಕಂದ ಅಲ್ರಿ. ಆ ಪಾರ್ವತಿ ದೇವಿಗೆ ಜಗತ್ತಿನ ಎಲ್ಲ ಮಕ್ಕಳು ತನ್ನ ಮಕ್ಕಳು ಅಂತ ತಿಳ್ಕೊಂಡು ದೊಡ್ಡ ಸ್ಥಾನ ಏನು, ದೊಡ್ಡ ತಾಯಿ ಯಾರು? ತನ್ನ ಮಕ್ಕಳನ್ನ ಅಷ್ಟೇ ಅಲ್ರಿ, ಓನೇನು ಹುಡುಗರನ್ನ ಅನಾಥ ಹುಡುಗರನ್ನ ಯಾರು ತಾಯಿ ಮಕ್ಕಳು ಅಂತ ತಿಳ್ಕೊತ ಅವ್ರು ದೊಡ್ಡವರು. ಪಾರ್ವತಿ ದೇವಿ ಪ್ರಪಂಚದೊಳಗಿನ ಮಕ್ಕಳೆಲ್ಲ ನನ್ನ ಮಕ್ಕಳು. ಮಹಾದೇವರನ್ನ ನಮಸ್ಕಾರ ಮಾಡಿ ಕೇಳ್ಕೊಂಡಂತ ಇವಕ್ಕೆಲ್ಲ ಉದ್ಧಾರ ಆಗೋ ಹಂಗೆ ಒಂದೇನ ಹಾಲು ಹೇಳಿ. ಪಾರ್ವತಿ ಸ್ವಲ್ಪ ಅರಣ್ಯಕ್ಕೆ ಹೋಗೋಣ, ಅಲ್ಲಿ ಕೂಡನ್ನು ತಪಸ್ ಮಾಡೋಣ, ಜಪ ಮಾಡೋಣ, ದಿನ ಮೂಗು ಹಿಡ್ಕೊಂಡು 3 ತಾಸು ಅಷ್ಟೋತ್ತರ ಜಪ ಮಾಡಲಿ. 72 ಮಹಾಮಂತ್ರ ಎಲ್ಲ ಜಪ ಮಾಡಲಿ. ಅವರು ನಮ್ಮ ಅಚ್ಚಂದ್ರ ಮಾಡಿ ನರಸಿಂಹಾಚಾರ್ಯ ಮಾಡ್ತಿದ್ರಿ. 72 ಮಹಾಮಂತ್ರ ಮಾಡು. ನಶೀಕಲೆಯಿಂದ ಕೃಷ್ಣ ಸ್ನಾನ ಮಾಡಿ ಕೂಡಬೇಕು. ಊರಾಗಿದ್ದಿದ್ದಿಲ್ಲ ಸಂಚಾರಕ್ಕೆ ಹೋದಾಗ 308 ಕೂಡ ನಿತ್ಯ 308 ಕೂಡ ಸ್ನಾನ ಮಾಡಬೇಕು. ಅವರು ಅಷ್ಟು ಸ್ನಾನ ಮಾಡಿ ನಶೀಕಲೆ 6 ಗಂಟೆಗೆ ಅನ್ನಕ್ಕೆ ಶುರು ಮಾಡಿದ್ರು ಅಂತಂದರೆ 2 ಗಂಟೆ ತನಕ ಬರೀ ಅನ್ನಕ್ಕೆ ಆಗಬೇಕು. ಯಾಕೆ? 72 ಮಹಾಮಂತ್ರ ತಪ್ಪದೆ ಎಲ್ಲನೂ ಸಾವಿರ ನಾವು ಮಾಡ್ತಿರ್ತೇವೆ ರೀ. ಕೃಷ್ಣ ಮಂತ್ರ ಒಂದು 10, ರಾಮ ಮಂತ್ರ ಒಂದು 10, ಧನ್ವಂತರಿ ಮಂತ್ರ ಒಂದು 100. ಯಾಕೆ? ಆರೋಗ್ಯ ಇರಲಿ ಅಂತ, ರಕ್ತ ಮನುಷ್ಯ ಪುಣ್ಯ ಬರಲಿ ಅಂತಲ್ಲ. ಆರೋಗ್ಯ BP ಬರಬಾರ್ದು, ಶುಗರ್ ಬರಬಾರ್ದು, ಹಾರ್ಟ್ ಆಗಬಾರ್ದು. ಆದರೆ ಮಹಾನುಭಾವರು ನಮ್ಮ ಅಜ್ಜಂದರು ಒಂದೊಂದು ಮಂತ್ರಗಳನ್ನು 1000 ಎಪ್ಪತ್ತಾರು ರಾತ್ರಿ ಮಧ್ಯಾಹ್ನ 1-2 ಗಂಟೆ ಆಗಬೇಕಂತ. ಹಂಗೆ ಆ ರೀತಿಯಾಗಿ ಮಹಾದೇವರು ಪ್ರಾರ್ಥನೆ ಏನು ಬೇಕು ಪಾರ್ವತಿಯನ್ನು ಕೇಳಿದಾಗ, ನನ್ನ ಮಕ್ಕಳಿಗೇನು ಬರೀ ಗೋಟ್ ಕೊಡ್ರಿ, ಪಾಠ ಕೊಡ್ರಿ, ಅದನ್ನು ಮಾಡ್ರಿ, ಇದು ಮಾಡಿರಿ, ಬಂಗಲೆ ಕೊಡ್ರಿ ಅಂತ ಕೇಳಲಿಲ್ಲ. ನನ್ನ ಮಕ್ಕಳಿಗೆಲ್ಲನೂ ಆಗಬೇಕು. ತಪಸ್ಸು ಮಾಡಲಿ ಅವರು ಅಂದ್ರೆ ಆಗೋದಿಲ್ಲ ರೀ. ಅವ್ರ ಕಡೆಯಿಂದ ಜಪ ಆಗೋದಿಲ್ಲ, ತಪಸ್ಸು ಆಗೋದಿಲ್ಲ, ಧ್ಯಾನ ಇಲ್ಲ, ಯಾವುದೂ ಇಲ್ಲ. ಹಂಗಾರೆ ಒಂದು ಕೆಲಸ ಮಾಡೋಣ ಪಾರ್ವತಿ, ಏನಿಲ್ಲ ಶ್ರಮ ಇಲ್ಲ, ಏನಿಲ್ಲ, ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿಬಿಡಂತ. ವಿಶ್ವಂ ವಿಷ್ಣು ಷಟ್ಕಾರೋ ಭೂತಭಗವತ್ಪುರೇ ಭೂತಗರ್ಧೋರಗರ್ಧ್ವಾಭ ಹೇಳ್ತಾ ಇದ್ದಾರಲ್ರಿ. ಆ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿಬಿಡನ್ನು. ಮಧುರಾಸಿನ ಹೆಣ್ಮಗಳು ಹೇಳ್ತಾರೆ, ಆ ವಿಷ್ಣು ಸಹಸ್ರ ಚೆಂದಾಗಿ ಹೇಳ್ತಾ ಇದ್ದಾರೆ. ಆದ್ದರಿಂದ ಮುಂಜಾನೆ ಪ್ರಾತಃ ಕಾಲದೊಳಗೆ ಅದನ್ನು ಹೇಳ್ತಾ ಇದ್ದಾರೆ. ವೆಂಕಟೇಶ ಸುಪ್ರಭಾತ, ಅದರಂತೆ ವಿಷ್ಣು ಸಹಸ್ರನಾಮ. ಅದಕ್ಕೆ ಆ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡೋಣ. ಅವರಿಗೆಲ್ಲ ವಿಧವಾಗಿರ್ತಕ್ಕಂಥ ಕ್ಷೇಮ ಆಗ್ತದೆ. ಕ್ಷೇಮಂಕರ ಅಂತ ಹೆಸರದಕ್ಕೆ ಆಗ್ತದೆ ಅಂತ ಹೇಳಿ ಚೈ ಅದಕ್ಕೆ ಟೈಮ್ ಎಷ್ಟು ಆಗ್ತದೆ ಅಂತ ಕೇಳಿ ಪಾರ್ವತಿ ನೋಡು. ಚಲೋತ್ನಾಗಿ ಅವರು ಬಾಯಿಲೆ ಮಾಡಿದರೆ ಒಂದು ಅರ್ಧ ತಾಸು ನನಗೆ ಆಗ್ತಾಯಿದೆ, ಇಲ್ಲ ಅಂದರೆ ಒಂದು 2 ತಾಸು ಆಗ್ತಾಯಿದೆ.
ಅಷ್ಟು ಮಾಡನ್ನು ಎರಡೆರಡು ತಾಸು ಏನು ಮಾಡ್ತಾವ್ರಿ, ಆಫೀಸ್ಗೆ ಹೋಗಿ ಓಡ್ತಿರ್ತಾವೆ ಮುಂಜಾನೆ ಸಿಕ್ಕರೆ ಎದ್ದು, ಆದ್ದರಿಂದ ಆಗೋದಿಲ್ಲ. ಹಂಗಾರೆ ಇನ್ನೊಂದು ಮಾಡನ್ನು ಅಗರಿ ಸುಲಭವಾಗಿ, ಏನು ಸುಲಭವಾಗಿ ರಾಮ ಇಷ್ಟಂತದೆಲ್ಲ ಬೇಕಾದಷ್ಟು ಅವಸರಲ್ಲಿ ಗಾಡಿ ಬಿಡುವಲ್ಲಿ ಹೋಗುದು, ಓಡ್ಕೋತ ಹೋಗುವಾಗಲೂ ರಾಮ 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 ರಾಮನ್ನು ರಾಮ ಮಹಾದೇವರು ಅಂದು ತೋರಿಸಿದ್ರು, ತಾನಾಗಿ ಬಾಯಿಂದ ಉಚ್ಚಾರ ಮಾಡಿ ತೋರಿಸಿದ್ರು. ರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ, ವಿಷ್ಣು ಸಹಸ್ರನಾಮದಲ್ಲ, ಸಹಸ್ರನಾಮ ತತ್ತುಲ್ಯಮ್ಮ ರಾಮ ನಾಮ ವರಾನನೆ. ರಾಮ ಮಹಾದೇವರದ್ರಿ ಪದ್ಮಪುರಾಣದೊಳಗೆ ಮಹಾದೇವರಿಗೆ ಪಾರ್ವತೀದೇವಿ ನಡೆದ ಸಂವಾದದೊಳಗೆ 18 ಪುರಾಣಗಳೆಲ್ಲ ಪಾಠಾಂತರ ಮಾಡಿದ್ದೇನೆ ನಾನು. ನಾಳೆ 15ನೇ ತಾರೀಕು ಏನೋ ಅದರ ಬಿಡುಗಡೆ ಸಮಾರಂಭ ಅಂತ ಹೇಳ್ತಾ ಇದ್ದಾರೆ. ಪ್ರತಿಭಾ ಪಾಟೀಲ್ ಅಂತ ಯಾವಾಗಿನ ಹಣ್ಣುಗಳಂತ ರಾಷ್ಟ್ರಪತಿ ಅಂತ ಕರೆಸಿ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾನೆ ಮನುಷ್ಯ. ಅದು ಎಂದಾಗ್ತದೋ ಅವರು ಅಂತೂ ಇಂತೂ 18 ಪುರಾಣಗಳಲ್ಲಿ ಮಾಡೋದಾಗ ಪದ್ಮಪುರಾಣದಾಗ ಈ ಭಾಗವನ್ನು ಎತ್ತಿ ತೋರಿಸಿದ್ದೇನೆ ನಾನು. ಪದ್ಮಪುರಾಣದಾಗ ಪಾರ್ವತೀ ದೇವಿ ಜಗತ್ತಿನ ಕ್ಷೇಮಕ್ಕಾಗಿ ತನ್ನ ಮಕ್ಕಳಾಗಿರ್ತಕ್ಕಂಥ ಭೂಲೋಕದ ಎಲ್ಲ ಮಕ್ಕಳ ಕ್ಷೇಮಕ್ಕಾಗಿ ಗಂಡನನ್ನು ಕೇಳಿದಾಗ ಮಹಾನುಭಾವರಾಗಿರ್ತಕ್ಕಂಥ ಪರಮೇಶ್ವರರು ಮನೋನಿಯಾಮಕರಾಗಿರ್ತಕ್ಕಂಥವ್ರು ಪಾರ್ವತೀ ದೇವಿ ಹೇಳ್ತಾ ಇದ್ದಾರೆ ರಾಮ ರಾಮ ಅಂದನ್ನು ತಾನು ಅಂದು ತೋರಿಸಿದರು. ರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ. ವಿಶ್ವನು ವಿಷ್ಣು ಸಹಸ್ರನಾಮದಲ್ಲಿ ವಿಶ್ವಮಿಷ್ಣರು ಹೇಳ್ತಾರೋ ಭೂತಭವತ್ಪದಿ ಭೂತಭೃತ ಅದು ಹೇಳ್ತಾ ಇದ್ದಾರೆ. ಭೂತಾತ್ಮ ಭೂತ ಭಾವನಃ ಅಂತ ತಿಳ್ಕೊಂಡು 1000 ನಾಮಗಳವ, ಒಂದೊಂದು ನಾಮ. ಮಧ್ವಾಚಾರ್ಯರು ಈ ವಿಷ್ಣು ಸಹಸ್ರನಾಮದಾಗ ಒಂದೊಂದಕ್ಕೊಂದೊಂದು 100 ಅರ್ಥ ಹೇಳಿದ್ರಂತೆ. ಅವನಂದ್ರು ಈ ವಿಷ್ಣು ಸಹಸ್ರನಾಮ ಮುಂದಕ್ಕೆ 100 ಅರ್ಥ ಹೊರಪ, ಭಾರತಕ್ಕೆ 3 ಅರ್ಥ, ವಿಷ್ಣು ಸಹಸ್ರನಾಮಕ್ಕೆ 100 ಅರ್ಥ. ಅದಕ್ಕಾಗಿ ಶ್ಲೋಕ ಪಟಪಟ ನೆನಪಾಗುವುದನ್ನ ಅದಕ್ಕಾಗಿ ಹೇಳಿದರು. ಅದಕ್ಕಾಗಿ ವಿಷ್ಣು ಸಹಸ್ರನಾಮತಯಂ ಹಿ, ಅದಕ್ಕಾಗಿ ತ್ಯರ್ಥತಾಂಶುವಿತ್ತದಚಾರ್ಥಂ ಭಾರತನ್ನನು ಶತಾರ್ಥಮಪಿ ಸ್ಯಾತ್ ವೈಷ್ಣವಂ ಪದ ಸಹಸ್ರತಯಂ ಹಿ ತ್ಯರ್ಥತಾಂಶುವಿತ್ತ. ವೇದಗಳಿಗೆ 3 ಅರ್ಥ, ಆಧ್ಯಾತ್ಮಿಕ ಆದಿಭೌತಿಕ ಆದಿದೈವಿಕ. ವೇದ ಮಂತ್ರಗಳಿಗೆ 3 ಅರ್ಥ. ವಿದ್ಯಾರಣ್ಯರು ಬರೆದಾರೆ ಮಹಾನುಭಾವರಾಗಿರ್ತಕ್ಕಂಥವರು 3 ಅರ್ಥ ಬರಲಿಲ್ಲ, 1 ಅರ್ಥ ಬರೆದಾರ ಅವರು ವಿದ್ಯಾರಣ್ಯ ಮಹಾನುಭಾವರಾಗಿರ್ತಕ್ಕಂಥವರು. ಮಧ್ವಾಚಾರ್ಯ ಮಾತ್ರ ವೇದದೊಳಗಿನ 40 ಸೂಕ್ತಗಳಿಗೆ 3 ಅರ್ಥ ಬರೆದಾರೆ. ಅದಕ್ಕೆ ಆ ರೀತಿ ಅವರು ಹೇಳಿದರು, ಭಾರತಂ ನನು ಶತಾರ್ಥಮಪಿ ಸ್ಯಾದ್ ವೈಷ್ಣವಂ ಪದ ಸಹಸ್ರತಯಂ ಹಿ ಅಂತ ತಿಳ್ಕೊಂಡು ಹೇಳಿ, ಅದಕ್ಕೆ 3 ಅರ್ಥ, ವೇದಕ್ಕೆ 3 ಅರ್ಥ, ಮಹಾಭಾರತಕ್ಕೆ 10 ಅರ್ಥ, ವಿಷ್ಣು ಸಹಸ್ರನಾಮಕ್ಕೆ 100 ಅರ್ಥ ತಿಳ್ಕೊಂಡಿರ್ಬೇಕು. ಯಾರಾದರೂ ವಿಷ್ಣು ಸಹಸ್ರನಾಮ ಮಾಡೋವನ್ನು ಚಾಷ್ಟಿ ಮಾಡ್ತಿರ್ತಾರೆ, ಬಂದರೆ ವಿಷ್ಣು ಸಹಸ್ರನಾಮ ಮಾಡ್ಕೊಂಡು ಅಂತ ತಿಳ್ಕೊಂಡು. ಆದರೆ ಅದಕ್ಕೆ 100 ಅರ್ಥವ. ಅದನ್ನು ಮಧ್ವಾಚಾರ್ಯ ಹೇಳಿದ್ರಂತೆ, ಹೇಳ್ರಿ ಅಂತ ಹೇಳಿದ್ರಂತೆ ಮಹಾರಾಜರು, ಹೇಳಿದರು ಅಂತ ಮಧ್ವಿಲ್ಲ ಬರ್ತಾ ಇದೆ. ಅಂತೂ ಇಂತೂ ಈ ರೀತಿಯಾಗಿ ಆ ವಿಷ್ಣು ಸಹಸ್ರನಾಮ ಏನಿದೆ, ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿದರೆ ಪ್ರಯೋಗ ಮಾಡಿ ನೋಡಿ ಅಂತಾರೆ. ಭಂಡಾರಿಯಿಂದ ಸ್ವಾಮಿಗಳು ಅಂತಿದ್ರು ಮಹಾರಾಜರು. ಅವ್ರು ಹೇಳಿದರು, ನಾ ಹೇಳೋದಲ್ಲಪ್ಪ, ಇದನ್ನು 1 ವರ್ಷ ಪಾರಾಯಣ ಮಾಡಿ ನಮಗೆ ಏನಾಗ್ತದೆ ನಿಮಗೆ ನಯವಾಗಿ ಬಂದು ನನಗೆ ಹೇಳ್ತಾ ಇದ್ದೀನಿ. ಅವ್ರು ಹೇಳಿದರು, ವಿಷ್ಣು ಸಹಸ್ರನಾಮ ಬೆಂಗಳೂರೊಳಗೆ ಅಲ್ಲೇ ಒಬ್ಬ ಮನುಷ್ಯ ಇದ್ದ, ಅವ ತಗೋತ ಬಂದ. ಯಾಕೋ ಅಂತ ಕೇಳಿದರು. ಅವ್ರು ಹೇಳಿದರು, ಪಾಪ ನೋಡ್ರಿ ನನಗೆ ಒಬ್ಬನೇ ಗಂಡಸ ಮಗ ರೀ, ಆ ಗಂಡಸ ಮಗನಿಗೆ ಬಾಯಿಂದ ಮಾತೇ ಬರೋದಿಲ್ಲ, ಅದರಿಂದ ಮೂಗಾಗಿಬಿಟ್ಟಿದ್ದಾನೆ, ಕಿವಿ ಕೇಳಿಸ್ತವೆ, ಅದರ ಬಾಯಿಂದ ನಾಲಿಗೆ ಉಚ್ಚಾರ ಆಗೋದಿಲ್ಲ, ಅದಕ್ಕೆ ಸಣ್ಣ ಮಾಡ್ತಾ ಇದ್ದಾನೆ, ಅದಕ್ಕೇನಾದ್ರು ಒಂದು ಉಪಾಯ ಹೇಳ್ರಿ ಅಂದರೆ ಸ್ವಾಮಿಗಳು ಹೇಳಿದ್ರು, ನೋಡಪ್ಪ ವಿಷ್ಣು ಸಹಸ್ರನಾಮ ಪಾರಾಯಣ ಅದೇನು ಮಾಡಿದ್ರೆ ಮೂಕ ಅಂತ ಹೇಳ್ತೀನಿ, ಬಾಯಿಂದ ಉಚ್ಚಾರ ಮಾಡಲಿಕ್ಕೆ ಬರ್ತಾರೆ, ವಿಷ್ಣು ಸಹಸ್ರನಾಮ ಏನು ಹೇಳ್ತಾರೆ ನಾವು ಹೇಳಲಿಕ್ಕೆ ಬರೋದಿಲ್ಲ ಅಂತ ಹೇಳಿದಾಗೆ, ಅಲ್ಪ ನೀ ಮಾಡು ಅಂದರು. ಈ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡು, ಅದರಿಂದ ಅವನಿಗೆ ಆಗ್ತಾ ಇದೆ. ಅವನು ಹೇಳ್ತಿದ್ಲ ಅಲ್ಲೇ ಆಕೆಗೆ ಎಲ್ಲ ನಾ ಮಾಡಿದ್ರೆ ಬರ್ತದೆ, ಅವರೇನು ಮಾಡಿ 108 ಕೆಲಸದಾಗ ಹ್ಞೂ ಅಂತಾರೆ ಹೋಗ್ತಾರೆ ಗಂಡಸರು. ನಾ ಮಾಡಿದ್ರೆ ಬರ್ತದೇನ್ರಿ ಅಂದ್ರೆ ಮಾಡ್ತಾಯಿ ಅಂದರು. ನಾ ಅಲ್ಲೇ ಇದ್ದೆ, ಸ್ವಾಮಿಗಳು ಏನು ರೀ ಬಿಟ್ಟರು ಹೆಣ್ಮಕ್ಳು ಮಾತಾಡ್ಕೊಂಡು ನಾವು ಹೇಳೋದಿಲ್ಲ, ಏನಿಲ್ಲಪ್ಪ ಆಗಲಿ ಪಾಪ ಇಂಥ ಆಪತ್ಕಾಲ ಬಂದದನ್ನಲ್ಲಿ ಮಾಡಲಿ ಅಂತ ಹೇಳಿದ್ರು. ಆಮೇಲೆ ಸ್ವಾಮಿಗಳು ಮುಂದೆ 3 ವರ್ಷದ ಮೇಲೆ ಮತ್ತೆ ಪುನಃ ಆ ಜಾಗಕ್ಕೆ ಬಂದರು. ಬಂದಾಗ ಆ ಹುಡುಗ ಬಂದು ವಿಷ್ಣು ಸಹಸ್ರನಾಮ ಅಂತ ನೋಡ್ರಿ, ವಿಷ್ಣು ಮೃಟ್ಕಾರೋ ಭೂತ ಭಗವತ್ ಪ್ರಭು ಕಣ್ಣಿಂದ ಕಂಡದ್ದು, ಸಾಕ್ಷಾತ್ತಾಗಿ ಅನುಭವಿಸಿದ್ದು.
ಆದ್ದರಿಂದ ವಿಶ್ವಂ ವಿಷ್ಣುರ್ವಿಷಟ್ಕಾರೋ ಭೂತಭೂತಪ್ರಭು ಭೂತಕೃತ ಭೂತವೃದ್ಧ ಅದನ್ನ ಅರ್ಥಾನೇ ಒಂದು ಒಂದು ಸಪ್ತಾಹ ಬರೀ ವಿಷ್ಣು ಸಹಸ್ರನಾಮವನ್ನು ಇರಬಹುದು ಅಂತ ಅದ್ಭುತವಾಗಿರತಕ್ಕಂಥದ್ದು. ಅದಕ್ಕೆ ಮಹಾದೇವರಿಗೆ ಪಾರ್ವತಿ ನಿನ್ನ ಮಕ್ಕಳಿಗೆಲ್ಲ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡೋಣ ಅಷ್ಟಾಗುವುದಲ್ಲ. ದೇರ್ ಇಸ್ ನೋ ಟೈಮ್ ಎಟ್ ಆಲ್ ಅಂತಂದ್ರೆ ಹಂಗಾರೆ ರಾಮ ನನ್ನ ಇಷ್ಟಕರ ಟೈಮ್ ಅದರಲ್ಲಿ ಅವ್ರಿಗೆ ಎಷ್ಟು ಗಡ್ಬಿಡಿದ್ರೆ ಸಹಿತ ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ ರಾಮ ನಾಮ ವರಾನನೆ ರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ವಿಷ್ಣು ಸಹಸ್ರನಾಮ ತತ್ತುಲ್ಯಮ್ಮ ರಾಮ ನಾಮ ವರಾನನೆ. ಆದ್ದರಿಂದ ಆ ವಿಷ್ಣು ಸಹಸ್ರನಾಮಕ್ಕೆ ಸಮಾನವಾಗಿರತಕ್ಕಂಥದ್ದು ರಾಮನಾಮ. ಇಂಥ ರಾಮನಾಮವನ್ನು ಉಚ್ಚಾರ ಮಾಡನ್ನು ಮಾತಶೈಲ ಸುತಾ ಸಪತ್ನಿ ವಸುಧಾ ಶೃಂಗಾರ ಹಾರಾವಲಿ ಸ್ವರ್ಗಾರೋಹಣ ವೈಜಯಂತಿ ಭವತೀಂ ಭಾಗೀರಥಿಂ ಪ್ರಾರ್ಥಯೆ ತ್ವತ್ತೀರೇ ವಸತಃ ತ್ವದಂಬು ಪಿಬತಃ ತ್ವದ್ವೀಷಿಷು ಪ್ರೇಕ್ಷತಃ. ಬರೇ ಕಾಶಿ ಒಳಗೆ ನಿಂತ್ಕೊಂಡು ಅಷ್ಟೇ ಅಲ್ರಿ, ಅಲ್ಲಿ ಗಂಗಾ ತೀರದಾಗಿರಬೇಕು. ತೀರದಾಗಿದ್ದಾದ್ರೆ ನೀರೇ ಕುಡಿಬೇಕು, ಗಂಗೆಯ ನೀರನ್ನೇ ಕುಡಿಬೇಕು. ನಾವು ಹೋಗಿದ್ದೇವೆ ಒಮ್ಮೆ ಕಾಶಿಗೆ, ಹೋದಾಗ ಒಬ್ಬರು ಮನೆ ಹೇಳ್ಕೊಂಡಿದ್ದೇವೆ. ಅವ್ರಿಗೆ ಬಾವಿಯಿಂದ ನೀರು ತಂದರು. ಯಾಕ್ರಿ ಬಾವಿ ನೀರು ಯಾಕ್ರಿ? ಗಂಗಾ ನೀರು ಹೊಲಸಾಗಿರ್ತವ್ರಿಗೆ ಕಂಡಾಪಟ್ಟೆ ಎಲ್ಲ ಬಟ್ಟೆ ಒಗೆದಿರ್ತಾರೆ, ಸ್ನಾನ ಮಾಡಿರ್ತಾರೆ, ಮೈ ಕೊಳೆ ಬಿದ್ದಿರ್ತದೆ ಅಂತ ಕುಡಿದ್ರಂತ. ಅದಕ್ಕೆ ಆ ರೀತಿಯಾಗಿ ಗಂಗಾದ ದಂಡಿ ಮೇಲಿದ್ದು ಕವಿ ಹೇಳ್ತಾ ಇದ್ದಾನೆ, ವಾಲ್ಮೀಕಿ ಹೇಳ್ತಾ ಇದ್ದಾನೆ ತ್ವತ್ತೀರೇ ವಸತಃ ತ್ವದಂಬು ಪಿಬತಃ. ನೀರನ್ನೇ ಕುಡಿಬೇಕು. ತ್ವತ್ತೀರೇ ವಸತಃ ತ್ವದಂಬು ಪಿಬತಃ ತ್ವದ್ವೀಚಿಷು ಪ್ರೇಕ್ಷತಃ. ನಿನ್ನ ವೀಚಿ ಜಾಗಗಳಲ್ಲಿ ತೆರೆಗಳಲ್ಲಿ ನಾನು ಸ್ನಾನ ಮಾಡಿ ತೇಲಾಡ್ತಾ ಇರಬೇಕು. ವೀಚಿಷು ಪ್ರೇಕ್ಷತಃ ತ್ವನ್ನಾಮ ಸ್ಮರತಃ. ನಿನ್ನ ನಾಮವನ್ನು ಗಂಗಾ 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 ಈ ಎರಡು ಹೆಸರನ್ನು ನಾನು ನಿನ್ನ ದಂಡಿ ಮೇಲೆ ನಿಂತು ನಿನ್ನ ನೀರು ಕುಡಿತಾ ನಿನ್ನ ನಾಮವನ್ನು ಸ್ಮರಣೆ ಮಾಡಬೇಕು. ಇದನ್ನು ಮಾಡ್ತಾನೆ ನನ್ನ ಜೀವನ ಯಾಪನ ಆಗಬೇಕು ಕೇಳ್ಕೊಂಡಿದ್ದಾನೆ. ಗಂಗೆಯ ತೀರದಲ್ಲಿ ಇದ್ದವರಿಗೆ ಈ ರೀತಿಯಾಗಿ ಒಂದು ಗಂಗಾ ಅಂತನ್ನೋ ಶಬ್ದ ನಮ್ಮ ಭಾರತೀಯ ಸಂಸ್ಕೃತಿ ಒಳಗೆ ಒಂದೊಂದು ಶಬ್ದಕ್ಕೆ ಒಂದೊಂದು ಅರ್ಥದಕ್ಕೆ ಬಹಳ ಬಹಳ ಬಹಳಷ್ಟು ಮಹತ್ವ ಇದ್ದಾರೆ. ಮಹಾಭಾರತ ಒಂದು ಪದ್ಯ ಬರ್ತದೆ ನಿಮಗೆ, ಚತುರ್ವಿಧ ಪುರುಷಾರ್ಥ ಧರ್ಮ ಅರ್ಥ ಕಾಮ ಮೋಕ್ಷ. ಈ ಚತುರ್ವಿಧ ಪುರುಷಾರ್ಥ ನಿಮಗೆ ಅನಾಯಾಸವಾಗಿ ಲಭ್ಯ ಆಗಬೇಕಾದ್ರೆ ಒಂದು ಮಾತ್ರ ನಿಂತಾರೆ. ವೇದವ್ಯಾಸರು ಮಹಾಭಾರತದೊಳಗೆ ಬಹಳ ಚಂದಾದಂಥ ಮಾರ್ಮಿಕವಾದಂಥ ಒಂದೇ ಒಂದು ಪದ್ಯ ಉಂಟ್ರಿ. 4 ವಿಧ ಪುರುಷಾರ್ಥ ಬೇಕಾದ್ರೆ 4 ಅಕ್ಷರಗಳನ್ನು ಶಬ್ದಗಳನ್ನು ನಾಮಗಳನ್ನು ಉಚ್ಚಾರ ಮಾಡಿ. ಜಪ ಬೇಡ, ತಪ ಬೇಡ, ಮೂಗು ಹಿಡ್ಕೊಂಬುದು ಬೇಡ, ಬಾಯಿ ಹಿಡ್ಕೊಂಬುದು ಬೇಡ. ನೀವು ಯಾವ್ಯಾವ ಬಂದಿದ್ರಂತಲ್ಲ ಮಂದ ರಾಮದೇವ ಮಮದೇವ ಅಂತ ಹೇಳ್ಕೊಂಡು 4 ತಾಸು ಮಂದಿಗೆ ಹೇಳಿದ್ರಂತ, ಹಂಗೆ ಅದನ್ನೇನು ಮಾಡೋದು ಬೇಡ. ಬರೀ 4 ಪುರುಷಾರ್ಥಗಳ ಬಗ್ಗೆ 4 ಶಬ್ದ ಹೆಸರುಗಳು. ಯಾವುದು? ಮಹಾಭಾರತ ಶ್ಲೋಕ ಗಂಗಾ ಗೀತಾಜ ಗಾಯತ್ರಿ ಗೋವಿಂದೇತಿ ಚತುಷ್ಟಯೇ ಚತುರ್ಗಕಾರ ಸಂಯುಕ್ತೆ ಪುನರ್ಜನ್ಮನ ವಿದ್ಯತೆ. 4 ಹೆಸರಪ್ಪ. ಗಂಗಾ ಮೊದಲನೇದು, ಅದಕ್ಕೆ ಮೊದಲನೇದೇ ಗ. 4 ಅಂತೆ ಮಹಾಭಾರತ ಹೇಳಿದ್ರೆ ಅದರ ಮೊದಲನೇದು ಗ. ಗಂಗಾ ಎರಡನೇದು ಗಿ, ಗಗದಲ್ಲಿ ಗಿ. ಗಂಗಾ ಗೀತಾಚ ಗಾಯತ್ರಿ ಗೋವಿಂದೇತಿ ಚತುಷ್ಟಯೇ ಗೋವಿಂದ. ಆಮೇಲೆ 4ನೇದು ಗಂಗಾ ಗೀತಾ ಗಾಯತ್ರಿ ಗೋವಿಂದ. ಚತುರ್ಗಕಾರ ಸಂಯುಕ್ತೆ ಪುನರ್ಜನ್ಮನ ವಿದ್ಯತೆ. 4 ಅಕ್ಷರಗಳನ್ನು ಹೇಳಿಬಿಟ್ರೆ ಪುನಃ ನಮಗೆ ಈ ಜನ್ಮ ಸಂಸಾರದ ತಾಪತ್ರ ಶಿಲ್ಕೋದಿಲ್ಲ ಬದುಕುತ್ತ ಅಂತ ಇದ್ದಾರೆ. ಹಂಗೆ ಗಂಗಾ ಅಂತಕ್ಕಂಥ ಶಬ್ದದಿಂದ ಇಷ್ಟು ಅದ್ಭುತವಾದಂಥದ್ದು. ಅದಕ್ಕಾಗಿ ಹೇಳ್ತಾ ಇದ್ದಾರೆ ತ್ವತ್ತೀರೇ ವಸತಃ ತ್ವದಂಬು ಪಿಬತಃ. ಆ ನೀರು ಕುಡಿಬೇಕು. ಒಮ್ಮೆ ಇಂಗ್ಲೀಷರು ಹರ್ತಖಂಡಕ್ಕೆ ಬಂದು ಹಸ್ತಂಥ ಸಂದರ್ಭದೊಳಗೆ ಈ ದೇಶದ ಮಂದಿ ಎಲ್ಲನ ಗಂಗಾ 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 ಅಂತ ಪಡ್ಕೊತಿದ್ದೆವು. ಯಾಕಿಂತ ಬರೀ ಗಂಗಾದ ಗುಂಪು ಹೋಗ್ತದೆ ಇವಕ್ಕೆಲ್ಲನು ಅಂತ ತಿಳ್ಕೊಂಡು ಪರೀಕ್ಷೆ ಮಾಡಿಬಿಟ್ಟು ಅಂದ್ರಂತವ್ರು. ಅವರು ತಿರುಗಿ ಹೊರಟಿದ್ರು ಹಡಗದಾಗ ಹೋಗೋ ಕಾಲಕ್ಕೆ. ಗಂಗಾದೊಳಗೆ ನೀರನ್ನು 4-6 ಡ್ರಮ್ ತುಂಬಿದ್ರು. ತುಂಬಿ ಹಡಗದಾಗ ಇಟ್ಕೊಂಡು ಇಂಗ್ಲೆಂಡಕ್ಕೆ ಹೋದರು, ಲಂಡನ್ ತನಕ ಹೋದರು. ಅಲ್ಲಿ ಹೋಗ್ಬೇಕಾದ್ರೆ ಆಗಿನ ಕಾಲಕ್ಕೆ 2 ತಿಂಗಳು 2 ತಿಂಗಳು 3 ತಿಂಗಳು ಹತ್ತಾ ಇತ್ತು. ಅವಕಾಶ ಹೋಗ್ಬೇಕು. ಹೋದ್ಮೇಲೆ ಅಲ್ಲಿ ಹೋಗಿ ತೆಗೆದ್ರು. ಅಲ್ಲಿ ಹೋಗಿ ಬಾಯಿ ತೆಗೆದ್ರೆ ಇಲ್ಲೇ ಹೋಗುವಾಗ ಹೆಂಗೆ ಅಷ್ಟು ತಿಳಿಯಾದಂಥ ಸವಿಯಾಗಿರ್ತಕ್ಕಂಥ ನೀರು ಥೇಟ್ ಹಂಗೆ ಇತ್ತು.
ಏನೇನು ಕಟ್ಟಿದ್ದಿಲ್ಲ, ವಾಸನೆ ಆಗಿದ್ದಿಲ್ಲ, ಹುಳ ಇಲ್ಲ, ಯಾವಾಗಲೂ ಇಲ್ಲ. ಆಶ್ಚರ್ಯನಿಷ್ಟು. ಆಮೇಲೆ ಅವರೇ ಮತ್ತೆ ಪುನಃ ಆ ನೀರನ್ನು ಸುರುವಿ ಅಲ್ಲೇ ಥೇಮ್ಸ್ ಅಂತ ನದಿ ಇರುವಂತ ಆ ಥೇಮ್ಸ್ ನದಿ ಒಳಗೆ ನೀರು ತುಂಬಿಕೊಂಡು ಮತ್ತೆ ಕಲ್ಕತ್ತಾಗಿ ಬಂದರು. 2 ತಿಂಗಳ ಮೇಲೆ ಇಲ್ಲಿ ಬಂದರು. ಬರೋದ್ರೊಳಗಾಗಿ ತೆಗೆದು ನೋಡಿದ್ರೆ ಹುಳ ಬುಚ್ಚಿಬಿಡ್ತಾ ಇದ್ದಾರೆ ತುಂಬೇನೆ. ಬ್ರಿಟಿಷರು ಬಂದಿಟ್ಟಿದ್ದಾರೆ. ಅದು ಯಾವುದೋ ಒಂದು ಪತ್ರಿಕಾ ಇತ್ತರಪ್ಪ, ಒಂದು ನಮ್ಮ ಅಣ್ಣ ಗೋವಿಂದನಾಚಾರ್ಯ ಅಂತ ತಗೊಂಡಿದ್ರು. ಅದನ್ನು ಇಂಗ್ಲೀಷ್ನೊಳಗಿತ್ತು, ನಮಗೆಲ್ಲ ಓದೋದು ಹೇಳಿದ್ರು. ಅದನ್ನೆಲ್ಲೂ ಕೂಡ ಅದನ್ನು ಮಾಡರ್ನ್ ರಿವ್ಯೂ ಅಂತ ತಿಳ್ಕೊಂಡು ಒಂದು ಇಂಗ್ಲೀಷ್ ಪತ್ರ. ಆ ಪತ್ರಿಕಾದೊಳಗೆ ಫೋಟೋ ಕೊಟ್ಟು ಹೋಗುವಾಗ ಯಾವ ಕಲ್ಕತ್ತಾದಿಂದ ಹೊರಡೋ ಕಾಲಕ್ಕೆ ಏನು ಡ್ರಮ್ ಇದ್ದು ಆ ಡ್ರಮ್ಮಿಂದು ಅದು ಇಲ್ಲಿ ಬಂದ ಮೇಲೆ ಇದನ್ನು ತೆಗೆದದ್ದು ಆ ರೀತಿಯಾಗಿ 2 ನೋಡಿ. ಆ ಪ್ರದೇಶದೊಳಗಿನ ನೀರು ಜಗತ್ತಿನೊಳಗೆ ಯಾವುದೇನಾದ್ರು 3-4 ದಿವಸ ಆಗೋದ್ರೊಳಗಾಗಿ ಫಳ ಆಗಿರ್ತದೆ. ಅಂಥದ್ದು 2-2 ತಿಂಗಳು 3-3 ತಿಂಗಳು ಆದರೂ ಸಹಿತ ಗಂಗಾ ನೀರು ಸ್ವಚ್ಛವಾಗಿ ಇರ್ತಾ ಇದೆ. ಔರಂಗಜೇಬನಂಥ ಔರಂಗಜೇಬ ಹಿಂದೂ ಧರ್ಮ, ಹಿಂದೂ ಶಾಸ್ತ್ರ, ಹಿಂದೂ ವಿಚಾರ, ಹಿಂದೂ ಆಚಾರ ಅಂದ್ರೆ ಉರಿದು ಬೀಳ್ತಾ ಇದ್ದವ. ಆದ್ದರಿಂದ ಆ ಔರಂಗಜೇಬ ಇಷ್ಟು ಹಿಂದೂ ಧರ್ಮದ್ವೇಷಿ. ಔರಂಗಜೇಬನ ಕಾಲಕ್ಕೆ ಕಾಶಿ ಒಳಗಿನ ಗ್ರಂಥಗಳನ್ನೆಲ್ಲ ಸುಟ್ರಿ. 6 ತಿಂಗಳು ಹತ್ತು ಅಷ್ಟು ಗ್ರಂಥ ರಾಶಿ ಗ್ರಂಥಗಳನ್ನು ಅಪರೂಪವಾದಂಥದ್ದು. ಇಷ್ಟು ಮಹಾದ್ವೇಷಿ, ಬ್ರಹ್ಮದ್ವೇಷಿ ಅಲ್ರಮ, ಭಾರತದ್ವೇಷಿ, ಹಿಂದೂ ಧರ್ಮದ್ವೇಷಿ, ದೇವದ್ವೇಷಿ, ಧರ್ಮದ್ವೇಷಿ ಇಂಥ ಮನುಷ್ಯ ಅವ. ಬಹಳ ಗಂಗಾದ ಮೇಲೆ ಮೋಹ ಅವನಿಗೂ ಕೂಡ. ಎಲ್ಲಿ ಹೋದ್ರೂ ಗಂಗಾ ನೀರೇ ಕುಡಿಬೇಕ್ರಿ. ಅವ ತನ್ನ ಕೊನೆಗಾಲದೊಳಗೆ ದಕ್ಷಿಣಕ್ಕೆ ಬಂದಿದ್ದ ಗೆಲ್ಲಬೇಕು ಅಂತ ತಿಳಿದುಕೊಂಡು. ವಿಜಾಪುರ ತನಕ ಬಂದಿದ್ದ. ಇತಿಹಾಸ ನೀವೆಲ್ಲ ಓದಿರ್ತಾ ಇದ್ದೀರಿ. ವಿಜಾಪುರ ತನಕ ಬಂದ. ಆದರೆ ದಿನ ಗಂಗಾ ನೀರೇ ಕುಡಿಬೇಕವ. ಅದಕ್ಕಾಗಿ ಒಂಟಿ ಸ್ವಾರ್ಥ ದರ್ದೂಸ್ ಬರುವಾಗ ಕಾಶಿಯಿಂದ ತುಂಬ್ಕೊಂಡು ಬರಬೇಕು. ಆ ನೀರು ತಗೊಂಡು ಬಂದ ಮೇಲೆ ಅದನ್ನು ತಗೊಂಡೇನೆ ಅವನ ಊಟ, ಅವನ ಸ್ನಾನ, ಎಲ್ಲ ವ್ಯವಸ್ಥೆ ಆಗಬೇಕು, ಕುಡಿಯುವುದು ಎಲ್ಲನೂ. ಆದರೆ ಬರುವಾಗ ಹಾದಿ ಒಳಗೆ ಏನೂ ಆಗಿ ಆ ನೀರು ತುಂಬಿಕೊಂಡು ಬರತಕ್ಕಂಥ ಒಂಟಿಗಳು, ಕುದುರೆಗಳು ಅವೇನೋ ಕುಂಟು ಬಿದ್ದು ಸತ್ತು ಹೋಗಿಬಿಟ್ಟು ಬಿದ್ದು ನೀರು ಬರಲಿಲ್ಲ ಔರಂಗಜೇಬನಿಗೆ. ಗಂಗಾ ನೀರು ಬಿಟ್ಟು ಕುಡಿಯೋಂಗಿಲ್ಲ. ವಿಜಾಪುರ ನೀರಾಗಲಿ, ಬಾಗಲಕೋಟೆ ನೀರಾಗಲಿ ಮುಟ್ಟಂಗಿಲ್ಲ. ಉಪವಾಸ ಕೂತ್ಕೊಂಡು ಅಯ್ಯೋ ನೀರು ಬರಲಿಲ್ಲ ಅಂತ ತಿಳ್ಕೊಂಡು. ಆಮೇಲೆ ಅಲ್ಲಿ ಹೇಳಿದ್ರಂತ ಮಂದಿ, ಅಲ್ಲಿ ವಿಜಾಪುರದಾಗ ಜನ ಹೇಳಿದರು, ನೋಡ್ರಿ ಸಾಹೇಬ್ರ, ಇಲ್ಲೇ ಗಲಗಲಿ ಅಂತ ಒಂದು ಹಳ್ಳದು, ಅಲ್ಲಿ ಕೃಷ್ಣಾ ನದಿ ಹರಿತಾ ಇದ್ದಾಳೆ. ಆ ಕೃಷ್ಣಾ ನದಿಯೊಳಗೆ ಈಗ ಗಂಗಾ ಬಂದಾಳ. ಕನ್ಯಾಗತ ಅಂತ ಇರ್ತದ್ರಿ. 12 ವರ್ಷಕ್ಕೊಮ್ಮೆ ಗಂಗಾ ತಂಗಿನ ಭೇಟಾಗಲಿಕ್ಕೆ ಕೃಷ್ಣಾಗೆ ಬರ್ತಾ ಇದ್ದಾಳಂತೆ. ಆದ್ದರಿಂದ ಈಗ ಹೋಗ್ರಿ, ಆ ನೀರು ನೀವು ಬೇಕಾದಂಗೆ ಗಂಗಾ ನೀರೇ ಅವ ಅಂದ ಕ್ಷಣವೇ ಆವಾಗ ಆ ಔರಂಗಜೇಬ ಗಲಗಲಿ ಬಂದು ವಾಸ ಮಾಡಿದಂಥ ಪಾಪಿಯಾದಂಥವ ಗಲಗಲಿ ಊರಾಗ ಅಲ್ಲಿ ಬಂದ. ಅಂದಾಗ ಅವನದೊಂದು ಆನೆ ಸತ್ಯ ಅಂತ. ಅಲ್ಲಿ ಗಲಗಲಿ ಊರಿಗೆ ಬಂದಾಗ ಆನೆ ಸತ್ತು. ಅಲ್ಲಿ ಊರ ಹೊರಗೆ ಆನೆದೊಂದು ಸಮಾಧಿ ಮಾಡ್ಯಾರ. ಗೋಲ ಅಂತ ಕಲ್ಲು ಮಾಡಿ ಅದನ್ನು ಕಟ್ಟಿ ಮಾಡಿ ಆ ಕಟ್ಟಿ ತೆಳಗೆ ಔರಂಗಜೇಬನ ತೆಳಗ ಮೇಲೆ ಬರ್ದಾರೆ. ಔರಂಗಜೇಬರವರ ಆನೆ, ಪಟ್ಟದ ಆನೆ ಅಲ್ಲಿ ಸತ್ತದ್ದು ಸಮಾಧಿ ಅಂತ ತಿಳ್ಕೊಂಡು ಬಂದಿದ್ದಾರೆ. ಆದ್ದರಿಂದ ಅದನ್ನು ಇವತ್ತಿಗೂ ನೀವು ಯಾರಾದರೂ 10 ಕಡೆ ಹೋದ್ರೆ ಬಿಜಾಪುರಕ್ಕೆ ಹೋಗಿ ಹಾದಿ ಒಳಗಿದ್ರೆ ಅದನ್ನು ನೋಡಿ ಬರ್ಬೋದು. ಅಂದರೆ ಅವಾಗ ಸಹಿತ ಇಷ್ಟು ಗಂಗಾದ ಹುಚ್ಚು, ಗಂಗಾ ನೀರೇ ಕುಡಿಬೇಕು ಅಂತ ತಿಳಿದುಕೊಂಡು. ಅದಕ್ಕಾಗಿ ನಮ್ಮ ಹಿಂದಿನವರು ಆ ಗಂಗಾನನ್ನು ಪ್ರತಿ ದಿವಸವೂ ಕೂಡ, ಯಾಕೆ ಅಂದರೆ ರಾಜಾಧಿರಾಜರು, ಎಂಥೆಂಥ ಶ್ರೀಮಂತರು, ಸಾಹುಕಾರರು ಎಲ್ಲ ಬಿಟ್ಟು ಗಂಗಾ ತೀರಕ್ಕೆ ಬಂದು ಕೂತ್ಕೋಬೇಕಂತ. ಅದಕ್ಕೆ ಹೇಳ್ತಾ ಇದ್ದಾರೆ, ಅಪಿಪ್ ರಾಜ್ಯಂ ತೃಣಮಿವ ಪರಿತ್ಯಜ್ಯ ಸಹಸಾ. ಗಂಗಾ ಲಹರಿ ಒಳಗಿನ ಒಂದೊಂದು ಪದ್ಯ ಎಷ್ಟು ಅರ್ಥಗಳವ, ಎಷ್ಟು ಸೌಂದರ್ಯ ಅದ ಅದರಲ್ಲಿ. ಅಪಿಪ್ ರಾಜ್ಯಂ ತೃಣಮಿವ ಪರಿತ್ಯಜ್ಯ ಸಹಸಾ. ಜರ್ ಪ್ರಾಸ. ಅಪಿಪ್ ರಾಜ್ಯ ಬಿಟ್ಟು ಬರ್ತಾರಂತ. ರಾಜ ಔರಂಗಜೇಬನಂಥವ್ರು ಕೂಡ ರಾಜ್ಯ ಅದೆಂಥದ್ದು ವಿಸ್ತಾರವಾದಂಥ ರಾಜ್ಯ. ಎಲ್ಲೋ ನಾ ಹೇಳಿದೆ ನಿನ್ನೆ, ಜಮಖಂಡಿ, ಮುಧೋಳ, ರಾಮದುರ್ಗ ಇಂಥ ಸಂಸ್ಥಾನ ಅಲ್ರಿ, ಇಡೀ ದೇಶಕ್ಕೆಲ್ಲ ಅಪಿಪ್ ರಾಜ್ಯಂ ತೃಣಮಿವ ಪರಿತ್ಯಜ್ಯ ಸಹತ. ಅದನ್ನೆಲ್ಲವನ್ನು ಕೂಡ ಹುಲ್ಲು ಕಡ್ಡಿ ಹಂಗೆ ಬಿಟ್ಟು ಹೋಗಬೇಕು. ನಾವೆಲ್ಲರೂ ಹೋಗುವಾಗ ಏನಪ್ಪ ಈ ಮನೆ ಒಳಗೆ ಎಷ್ಟು ಚಂದಾಗಿ ಹುಲ್ಲು ಬಿದ್ದು ಕಸ ಬಿದ್ದು ಬಿಟ್ಟು ಹೋಗಿ ಅಂತ ಯಾರಾದರೂ ಕೂಡ ಹಂಗೆ ಬಿಟ್ಟು ಬರ್ತಾರೆ. ಅಪಿಪ್ ರಾಜ್ಯಂ ತೃಣಮಿವ ಪರಿತ್ಯಜ್ಯ ಸಹಸ. ಎಲ್ಲಿ ಬರ್ತಾರೆ? ವಿಲೋಲತು ವಾನೇರಂ ತವ ಜನನ ತೀರಂ ಶ್ರುತವತಾಮ. ಗಂಗಾ ತೀರಕ್ಕೆ ಬರ್ತಾರೆ, ಕೃಷ್ಣ ತೀರಕ್ಕೆ ಬರ್ತಾರೆ. ವಿಲೋಲತು ವಾನೀರ ಅಂದರೆ ಜೇಕು ಜಾಲ ಜೋಕಾಲಿ ಜೀಕುವ ನಿನ್ನ ತೀರ ನೋಡಲು ಮನೆಯ ಮರೆದು
ಅಪಿಪ್ರಾಜ್ಯಂ ರಾಜ್ಯಂ. ರಾಯಚೂರೊಳಗೆ ನಮ್ಮ ಸತ್ಯಾತ್ಮತೀರ್ಥ ಶ್ರೀಪಾದ ಉತ್ತರಾವಣ ಸ್ವಾಮಿಗಳವರು ಚಾತುರ್ಮಾಸ ಕೂತಿದ್ರು. ನನಗೂ ಬಂದು ಅವರು ಗಂಗಾಲಹರಿ ಹೇಳು ಅಂತ ಹೇಳಿದರು. ನಾನು ಗಂಗಾಲಹರಿಯನ್ನು ಹೇಳಿದೆ. ಹೋಗುವಾಗ ಈ ಶ್ಲೋಕ ನನಗೆ ಮರ್ತು ಹೋಗ್ತಾ ಇತ್ತು. ಯಾಕಂದರೆ ವಯಸ್ಸಾಗಿಬಿಟ್ಟಿದೆ, ಶ್ಲೋಕ ನನಗೆ ಉಳಿಯುವುದಿಲ್ಲ. ಅದಕ್ಕಾಗಿ ನಾನು ಹಿಂಗೇನು ಅಂದದ ಅಂತಂದು ಕೂಡಲೇ ಸ್ವಾಮಿಗಳು ಈ ಶ್ಲೋಕ ತಾವು ಅಂದರು ನನ್ನ. ಆದ್ದರಿಂದ ಮನೆಯ ಮರೆದು ಅಪಿಪ್ರಾಜ್ಯಂ ರಾಜ್ಯಂ ತೃಣಮೇವ ಪರಿತ್ಯಜ್ಯ ಸಹಸಾ ಅಂತದ್ದನ್ನು ಮನೆಯ ಮರೆದು ಸಾಮ್ರಾಜ್ಯ ತೊರೆದು ತೃಣ ಹುಲ್ಲು ಎಂದು ತೃಣಮ ಬರೆದು. ಹಣ ಅನ್ನೋದು ತೃಣ ಅಂತ ತಿಳ್ಕೊಂಡು ಗಂಗಾ ತೀರಕ್ಕೆ ಬರಬೇಕಂತ. ಮನೆಯ ಮರೆದು ಸಾಮ್ರಾಜ್ಯ ತೊರೆದು ಹಣ ತೃಣ ಎಂದು ಹಣವ ಜರೆದು ಎಲ್ಲಿ ಬರಬೇಕು? ಜೇಕು ಜಾಲ ಜೋಕಾಲಿ ಜೀಕುವ ನಿನ್ನ ತೀರ ನೊರೆದು. ಜೇಕು ಜಾಲ ಜೋಕಾಲಿ ಅಲ್ಲೇ ಜೇಕ್ ಬೆಳೆದಿರ್ತದೆ ನದಿ ಒಳಗೆ. ಅದರಿಂದ ಜೇಕು ಜಾಲ ಜೋಕಾಲಿ ಜೀಕುವ ನಿನ್ನ ತೀರ ನೊರೆದು ಅಲ್ಲಿ ಬಂದು ಏನು ಮಾಡ್ಬೇಕ್ರಿ? ಕೃಷ್ಣಾ ನದಿ ಅಲ್ಲಿ ಗಂಗಾ ನದಿ ಅಲ್ಲಿ ನೀರು ಕುಡಿಬೇಕ್ರಿ. ನೀರು ಎಂಥವ್ರಿ? ಅಮೃತಕ್ಕಿಂತ ಸವಿ ಅಂಬು ಅಂಬೆ. ಹೇ ಅಂಬೆ ತಾಯಿಯೇ ನಿನ್ನ ಅಂಬು, ಅಂಬುಂದು ನೀರು. ಅಮೃತಕ್ಕಿಂತ ಸವಿ ಸುಧಾ ಅಂತಾರೆ ಅಮೃತಕ್ಕೆ. ಸುಧಾ ಅಂದರೆ ಕನ್ನಡದಲ್ಲೂ ಸುಧಾ ಬರ್ತದೆ, ವೀಕ್ಲಿ ಸುಧಾ, ಆ ಸುಧಾ ಅಲ್ಲ. ಹಂಗಾರೆ ಈ ಅಮೃತ ಅಮೃತದಕ್ಕಿಂತಲೂ ಕೂಡ ಅಮೃತಕ್ಕಿಂತ ಸವಿ ಅಂಬು ಅಂಬೆ ಬೊಗಸೆ ತುಂಬ ಕುಡಿಯೇ. ಆ ನೀರು ಎತ್ತಿ ಒಂದು 3 ಭವಿಷ್ಯ ಕೊಡದು ಬಿಡಬೇಕ್ರಿ. ಅಮೃತಕ್ಕಿಂತ ಸವಿ ಅಂಬು ಅಂಬೆ ಬೊಗಸೆ ತುಂಬ ಕುಡಿಯೇ. ಏನಾಗ್ತದೆ? ಜನರಿಗಾಗುವ ಆನಂದದೆದರು ನಿಜ ಮೋಕ್ಷ ಸುಖವು ಕಡೆಯೇ. ಅದ್ರ ಮೇಲೆ ಮೋಕ್ಷ ಸುಖ ಕಡಿಕೆ ಆಗ್ತದೆ ನೋಡ, ಅದು ಕಡಿಮೆ ಅಂತ ಅನಿಸ್ತಾ ಇದೆ. ಅದಕ್ಕಾಗಿ ಇಂಥ ಅಪೂರ್ವವಾಗಿರ್ತಕ್ಕಂಥ ಆ ಗಂಗೆಯ ನೀರಿನ ಮಹಿಮೆಯನ್ನು ಹೇಳ್ತಾ ಇದ್ದಾರೆ. ಅದಕ್ಕಾಗಿ ತಾಯಿ ನಿನ್ನ ಮೇಲೆ ನನ್ನದೊಂದು ಉಪಕಾರ. ಏನು ಉಪಕಾರ ನೋಡು? ಬೇಕಾದಷ್ಟು ದೇವತೆಗಳಿದ್ದಾರೆ, ಯಾತ್ರೆಗಳವ, ತೀರ್ಥಗಳವ, ಎಲ್ಲ ಬಿಟ್ಟು ನಾನು ನಿನ್ನನ್ನೇ ನಂಬಿದ್ದೇನೆ. ಅದನ್ನು ಹೇಳ್ತಾ ಇದ್ದಾನೆ ಕವಿ. ಅಂಬ ತವಾಲಂಬಾದಂಬ ತವಾಲಂಬಾದಂಬ ಸ್ಫುರದರಘು ಗರ್ವೇಣ ಸಹಸಾ ಮಯಾ ಸರ್ವೇ ಅವಜ್ಞಾ ಸರಣಿಮಥ ನೀತಾ ಸರಳ್ರಿ. ಸಂಸ್ಕೃತ ಭಾಷಾ ಕನ್ನಡ ಭಾಷೆ ಅದಕ್ಕಿಂತನೂ ಸರಳನು. ಏನೋ ಸ್ವಲ್ಪ ತಿಳ್ಕೊಂಡವ್ರಿಗೆ, ಲಟ್ಟು ಕೊಟ್ಟವ್ರಿಗೆ, ಸ್ವಲ್ಪ ನಿದ್ದೆ ತೂಕಡಿಸಿ ಬಿಟ್ಟು ಅಂತ ಕೇಳೋವ್ರಿಗೆ ಭಾಳ ಸರಳ. ಆಲಂಬ ಅಂದರೆ ನಿನ್ನ ಅವಲಂಬನೆ ಮಾಡೀನಿ ಬಾ, ನಿಮ್ಮನ್ನೇ ಆಲಂಬನೆ ಮಾಡೀನಿ, ನಿಮ್ಮನ್ನು ನಂಬಿನಿ ಅಂತ ಅರ್ಥ. ತವಾಲಂಬ ಅಂಬ, ಅಂಬ ಅಂದ್ರೆ ತಾಯಿ, ಅಮ್ಮ ಅಂತಾರೆ ಕನ್ನಡ ನಾವು, ಅಂಬ ಅಂಬ ಅಂತ ಹೇಳ್ತಾ ಇದ್ದಾರೆ. ಆದರೆ ದನಗಳಿಗೆ ಸಹಿತ ತಾಯಿ ನೆನೆಸ್ತಾವೆ ನೋಡ್ರಿ. ಕರ ಬಂತು ಅಂಬ ಅಂತು ತಾಯಿನ, ಮನುಷ್ಯರು ಮರೆತು ಬಿಡ್ತಾರೆ ತಾಯಿನ. ಆದರೆ ನಾವು ದೊಡ್ಡವರಾದರೆ ತಾಯಿ ಇರೋದಿಲ್ಲ. ತಾಯಿ ಇದ್ದರೆ ತಾಯಿ ಕೊಳಗ ತೆಂಗಿನಕಾಯಿ ಅಂತ ತಿಳ್ಕೊತಾ ಇದ್ದಾರೆ ಮಂದಿ. ಆದರೆ ದನಕರಗಳು ಮರೆಯುವುದಿಲ್ಲ ರೀ. ದೊಡ್ಡವರಾದ್ಮೇಲೆ ಯಾರು ತಾಯಿ ಅವ್ವ ಪವ್ವ ಅಂತ ಅನ್ನೋದಿಲ್ಲ. ಆ ಮುದುಕಿನ ಕರಿಯೋ, ಅದಕ್ಕೆ ನೀರು ಹಾಕೋ ಕರಿತಾ ಇದ್ದಾರೆ. ದನಕ ಮತ್ತು ಗಂಡು ದೊಡ್ಡವರು ತಾಯಿ ಅಂಬ ಅಂತ ಓದಿರ್ತಾವಂತ. ತಬಾಲಂಬ ಅಂಬ ಸುರದರಗು ಗರ್ವೇಣ ಸಹಸ. ಭಾಳ ಸೊಕ್ಕು ಬಂದಿತ್ತವ ನನಗೆ, ಗರ್ವ ಬಂದಿತ್ತು. ಯಾಕೆ ನಾ ಎಲ್ಲರೂ ಬಿಟ್ಟೆ, ಯಾವ ದೇವರಿಗೆ ಹೋಗಲಿಲ್ಲ, ಯಾವ ಗುಡಿಗೆ ಹೋಗಲಿಲ್ಲ, ಅಲ್ಲಿ ಯಾವುದೋ ಕಳ್ಳೆ ಮೆಳ್ಳೆ ಆಡಲಿಲ್ಲ. ಯಾಕೆ ನಮ್ಮವ್ವ ಇದ್ದ ಇನ್ಯಾರು ತಾಯಿ ಇದ್ದಾಳೆ ಅಂತ ಹುಡುಗರಿಗೆ ಭಾರಿ ರೀ. ಅವಕ್ಕೆ ಯಾರ್ಯಾರು ಸೊಪ್ಪು ಇರೋದಿಲ್ಲ. ಆದ್ದರಿಂದ ತಾಯಿ ಮಗಲ ಕೂತದ್ದು ಅಂದ್ರೆ ಬೇಕಾದವರಿಗೆ ಮಕ್ಕಳು ಹೊಡಿತಾವೆ ಚಿರ್ಕೋತಾವೆ. ಯಾಕೆ ನಮ್ಮವ್ವ ಇದ್ದ ಏನು ಮಾಡಿ ರಕ್ಷಣೆ ಮಾಡಿ ನಮ್ಮ ತಾಯಿ ಇದ್ದ ಅಂತ ತಿಳ್ಕೊಂಡು ತಾಯಿ ಭರವಸೆ ಮೇಲೆ ಮಕ್ಕಳು ಹಂಗೆ ಬಿಗ್ಗಾತ್ ಮಾಡ್ತಾ ಇದ್ದಾರೆ. ಹಂಗೆ ತಾಯಿ ನಾನು ತವಾಲಂಬ ಲಂಬ ಸ್ವರದ ಅಲಘು ಗರ್ವೇಣ ಸಹಸ ಮಯಾ ಸರ್ವೇ ವಜ್ಞಾ ಸರಣಿ ಮತ ನೀತಾ ಸ್ವರಗಳ ದೇವಾದಿ ದೇವತೆಗಳು ಯಾವ ಇಂದ್ರಿಲ್ಲ, ಚಂದ್ರಿಲ್ಲ, ಯಾರಿಲ್ಲ, ರಾಮವಿಲ್ಲ, ದುರ್ಗವಿಲ್ಲ, ಕಲ್ಲವಿಲ್ಲ, ಮಲ್ಲವಿಲ್ಲ, ಒಬ್ಬನೊಬ್ಬ ದೇವರನ್ನ ಲಕ್ಷ್ಯ ನಾನು ಕಪ್ಪಲಾರ್ಥ ನೋಡಲು ಸಹಿತ ಸ್ವರಗಳ ಗರ್ವೇಣ ಸಹಸ ಮಯಾ ಸರ್ವೇ ಅವಜ್ಞಾ ಸರಣಿ ಮತ ನೀತಾ ಸ್ವರಗುಣ. ನಿನ್ನ ನಂಬಿ ನಿನ್ನ ಮೇಲೆ ಭರವಸೆ ಇಟ್ಟು ಅವ್ರನ್ನೆಲ್ಲ ತಿರಸ್ಕಾರ ಮಾಡಿಬಿಟ್ಟೆ. ಈಗ ನೀನು ನನ್ನ ಕೈ ಬಿಟ್ರೆ ತಾಯಿ ಯಾರು ಒಳ್ಳೆವ ನಾನು ಅಂತ ಕೇಳ್ತಾ ಇದ್ದಾನೆ. ಅಂಬ ನಿನ್ನ ಆಲಂಬ ನಂಬಿ ನಾನು ಉಬ್ಬಿ ಕೊಬ್ಬಿ ಸೊಕ್ಕಿ ಲೆಕ್ಕ ಇರದ ಸುರಗಣವ ಹಳಿದೆ ಲೆಕ್ಕಿಸದೆ ಗರ್ವ ಉಕ್ಕಿ. ಲೆಕ್ಕ ಇಲ್ಲದೆ ಇರ್ತಕ್ಕಂಥ ದೇವತೆಗಳು ಒಬ್ಬರ 33 ಕೋಟಿ ದೇವತೆಗಳು.
ಒಬ್ಬರಲ್ಲ ಇಬ್ಬರಲ್ಲ 33 ಕೋಟಿ ಹೆತ್ತದ್ದು ಹುಟ್ಟಿದ್ದು 33. ಇಲ್ಲಿ ಬೇಂದ್ರೆ ಒಂದು ಹಾಡು ಮಾಡ್ಯಾರೆ ಆಗಿನ ಕಾಲಕ್ಕೆ 33 ಗುಣಾಕಾರ ಮಾಡಿ 33 × 33 38 ಹಾಕೋತೇವೆ ಎಲ್ಲನೂ. ಆದ್ದರಿಂದ ಹಂಗೆ ನಾನು ಹೆತ್ತಿದ್ದು ಹುಟ್ಟಿದ್ದು 33 ಕೋಟಿ ಅಂತ ಹಾಡು ಹಾಡ್ಯಾನ ಬೇಂದ್ರೆ. ಹಂಗಿಲ್ಲೇ ಕೇಳ್ತಾ ಇದ್ದಾನೆ, ಅಂಬ ನಿನ್ನ ಆಲಂಬ ನಂಬಿ ನಿನ್ನ ಅವರಂಬನು ನಂಬಿ ನನ್ನ ಗರ್ವ ಉಕ್ಕಿ ಸೊಕ್ಕಿ ಲೆಕ್ಕವಿರದ ಲೆಕ್ಕನೇ ಇಲ್ಲ ದೇವತೆಗಳಿಗೆ. ಲೆಕ್ಕವಿರದ ದೇವತಾ ಗಣವ ಹಳಿದೆ ಲೆಕ್ಕಿಸದೆ ಗರ್ವ ಉಕ್ಕಿ ಇಂದು ತಾಯೇ ಎಲ್ಲ ಅಮ್ಮ ನೀನು ಎನ್ನ ತ್ವರೆಯೇ ಸುರ ತ್ವರೆಯೇ. ತ್ವರೆಯನ್ನು ನದಿ ಅಂತಾರೆ, ಸುರ ತ್ವರೆಯಲ್ಲಿ ದೇವತಾ, ಸುರ ತ್ವರೆಯನ್ನು ಗಂಗಾ, ಸುರ ತ್ವರೆ ಅಂತಾರೆ. ಸುರ ತ್ವರೆಯೇ ನೀನೇ ಸುರ ತ್ವರೆ. ನೀನು ನನ್ನನ್ನು ತೊರೆದು ಬಿಟ್ರೆ ಇಂದು ತಾಯೇ ನೀ ನನ್ನ ತ್ವರೆಯೇ ಸುರ ತ್ವರೆಯೇ ಮಗುವ ಮರೆಯೇ. ತಾಯಿನೇ ಮಗುವ ಮರೆಯೇ ದೀನ ನಾನು ಗತಿಹೀನ ಅಕಟ ಆರೆದರು ಅಳಲಿ ಪರೆಯೇ. ಅಮ್ಮ ನಾ ಯಾರಾದರೂ ಶೋಕ ಮಾಡಲಿಲ್ಲ. ವಿದ್ಯಾರಣ್ಯರು ಒಂದು ಚೆಂದಾಗಿ ಶುರು ಮಾಡಿದ್ದಾರೆ, ಮಹಾ ಗಣಪತಿ ಮೇಲೆ ಮಾಡಿದ್ದಾರೆ. ಮಯಾ ಪಂಚಾಶೀತೆ ರಸಿಗಮಪನೀತೆ ವಯಸ್ಸಿ ನಿರಾಲಂಬೋ ಲಂಬೋದರ ಜನನಿಕಂ ಯಾಮಿ ಶರಣಮ್ಮ. ವಿದ್ಯಾರಣ್ಯರು ಕೊನೆ ಕಾಲದೊಳಗೆ ಆ ಗಣಪತಿಯನ್ನು ಸ್ತೋತ್ರ ಮಾಡಿದ್ದಾರೆ. ತವಾ ಕೇಳ್ತಾ ಇದ್ದಾರೆ, ಮಯಾ ಪಂಚಾಶೀತಿ 85 ವರ್ಷ ಮುಗಿದದಮ್ಮ ನನಗೆ. ನಮಗೂ 85 86 ನಾವಿದ್ದೇವೆ. ವಿದ್ಯಾರಣ್ಯರು ಮಹಾನುಭಾವರು ಅವರೆಲ್ಲೇ ನಾವೆಲ್ಲ ಯಾವ ಹೇಳಿದ್ರು ತಪ್ಪಲ ಆದರೂ ಅವ್ರು ಹೇಳ್ಕೊಂಡಿದ್ದಾರೆ. ಮಯಾ ಪಂಚಾಶೀತಿ 85 ಮಯಾ ಪಂಚಾಶೀತೇ ಉಪರಿ ಅದಕ್ಕಿಂತ ಹೆಚ್ಚು ಅಧಿಕಮ ಪನೀತೇತು ವಯಸ್ಸಿ. ಆದರೆ ಈಗ ನಿರಾಧಾರೋ ಹಾರೋ ಕೇಳ್ತಾ ಇದ್ದಾರೆ, ಮಯಾ ಪಂಚಾಶೀತೇ ರಸಿಕಮ ಪನೀತೇತು ವಯಸ್ಸಿ. ಅದರಿಂದ ನಾನು ಯಾರನ್ನ ಸೋಕು ನಿರಾಲಂಬೋ ಲಂಬೋದರ ಜನನಿ, ಲಂಬೋದರನಾದಂಥ ತಾಯಿ ಪಾರ್ವತಿ, ಆ ಗಣಪತಿಯ ತಾಯಿ ನೀನು. ಗಣಪತಿಯನ್ನೇ ಸ್ತೋತ್ರ ಮಾಡ್ತಾ ಇದ್ದೇವೆ, ಆ ಗಣಪತಿಯ ತಾಯಿ ನೀನು. ಅದಕ್ಕಾಗಿ ನಿನ್ನನ್ನು ನಿರಾಲಂಬೋ ಲಂಬೋ ದರಜರ ನಿಕಮ್ಮಯಾಮಿ ಶರಣಂ. ತಾಯಿ ನೀನು ನಮ್ಮನ್ನು ರಕ್ಷಣೆ ಮಾಡಿದ ಹೋದರೆ ನಾ ಯಾರಿಗೆ ಶರಣ ಹೊಲ್ಲಿ. ಲಂಬೋದರ ಜನನೇ ಅಂತ ಒಂದು ವಿಶೇಷಣ ಕೊಟ್ಟಾರೆ, ಬಹಳ ಅರ್ಥಪೂರ್ಣವಾದ ವಿಶೇಷಣ. ವಿದ್ಯಾರಣ್ಯರು ಸಮಗ್ರವಾದಂಥ ವೇದಕ್ಕೆ ಭಾಷ್ಯವನ್ನು ಬರೆದ ಏಕೈಕ ದರ್ಶನಾಚಾರ್ಯರು. ಸಮಗ್ರ ವೇದ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಇವರು ಒಬ್ಬರೇ ಮಾಡಿದವರು. ಜಗತ್ತಿನೊಳಗೆ ಅದರ ಮೇಲೆ ಪುನಃ ಯಾರ್ಯಾರು ವೇದಗಳಿಗೆ ಭಾಷ್ಯ ಬರೆಯತಕ್ಕಂಥ ಸಾಹಸವನ್ನು ಒಬ್ಬರು ಮಾಡಿಕೊಂಡಿಲ್ಲ. ಅಂಥ ವಿದ್ಯಾರಣ್ಯರು ಗಣಪತಿಯನ್ನು ಹೆತ್ತಂಥ ತಾಯಿಯನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಅಮ್ಮ 85 ವರ್ಷ ಬದುಕಮ್ಮ, ನೀನು ಸಹಿತ ನನ್ನನ್ನು ಕಡೆಗಣಿಸಿಬಿಟ್ಟು ನಾವು ಎಲ್ಲಿ ಹೋಗಲಿ. ನಿರಾಲಂಬೋ ಲಂಬೋದರ ಜನನೇ ವಿಶೇಷ ಕೊಟ್ಟಾರೆ. ಲಂಬೋದರ ಜನನೇ ಅಂದರೆ ಲಂಬೋದರ ಅಂದ್ರೆ ಗಣಪ. ಯಾಕೆ ಲಂಬೋದರ ದೊಡ್ಡ ಹೊಟ್ಟೆಯವ, ಆ ದೊಡ್ಡ ಹೊಟ್ಟೆ ಗಣಪನ ತಾಯಿ ನೀನು. ದೊಡ್ಡ ಹೊಟ್ಟೆಯವ ಅಂತಂದ್ರೆ ಅಂದರೆ ಬರೇ ಮೋದಕ ತಿಂತಾನೆ, ಕಡುಬು ತಿಂತಾನೆ, ದೊಡ್ಡ ಹೊಟ್ಟೆಯವ ಅಲ್ಲ. ದೊಡ್ಡ ಹೊಟ್ಟೆ ಅವರಂದ್ರೆ ಏನ್ರಿ? ಎಲ್ಲರೂ ಮಂದಿ ಹೇಳ್ತಾರೆ ನಮ್ಮ ತಪ್ಪೆಲ್ಲ ಹೊಟ್ಟೆ ಹಾಕೋರಪ್ಪ, ನಮ್ಮನ್ನು ಸ್ವಲ್ಪ ಹೊಟ್ಟೆ ಹಾಕೋರು ಏನು ಗೊತ್ತೀವ, ಅವ್ರು ಸತ್ತೋದಾರೆ ಎಲ್ಲರೂ. ಅಂದರೆ ನಮ್ಮ ಅಪರಾಧ ಕ್ಷಮ ಮಾಡಿ ನಮ್ಮನ್ನು ಅನುಗ್ರಹ ಮಾಡ್ರಿ ಅಂತ ತಾತ್ಪರ್ಯ. ಅದಕ್ಕೆ ಆ ವಿದ್ಯಾರಣ್ಯರು ಅವ್ರು ಹೇಳ್ತಾ ಇದ್ದಾನೆ, ನಿರಾಲಂಬೋ ಲಂಬೋದರ ಜನನಿ ಗಮ್ಯಾಮಿ ಶರಣಮ್ಮ. ತಾಯಿ ನೀನು ಲಂಬೋದರ ತಾಯಿ, ಹಾಗೆ ನಿನ್ನ ಮಗನೇ ದೊಡ್ಡ ಹೊಟ್ಟೆಯವ, ಬೇಕಾದವ್ರನ್ನ ಉದ್ಧಾರ ಮಾಡವ, ನೀನಂತೂ ಅವನ್ನು ಹೊಡೆದಾಕಿ. ಆದ್ದರಿಂದ ನನ್ನನ್ನು ನೀ ಕೈ ಬಿಡಬೇಡ ಅಂತ ವಿದ್ಯಾರಣ್ಯ ಬಿಡ್ಕೊಂಡಂಗೆ ಇಲ್ಲಿ ಜಗನ್ನಾಥ ಪಂಡಿತ ಹೇಳ್ತಾ ಇದ್ದಾನೆ. ಇಂದು ತಾಯೇ ನೀನೆನ್ನ ತೊರೆಯೇ ಸುರ ತೊರೆಯೇ ಮಗುವ ಮರೆಯೇ, ದೀನ ನಾನು ಗತಿಹೀನ ಅಕಟ ಯಾರೆದರೂ ಅಳಲಿ ಬರೆಯೇ. ನಾವು ಯಾರೆದರೂ ಹೇಳಬೇಕವ. ಆದ್ದರಿಂದ ಒಂದು ಚಮತ್ಕಾರದಂತನ ನಿಂದೇ ನಿನಗೆ ಗೊತ್ತಿಲ್ಲ, ಏನಿಲ್ಲ, ನೀ ಏನಿದ್ದಿ ಅನ್ನೋದನ್ನು ನಾವು ಹೇಳಬೇಕಾಗ್ತದೆ. ಅದಕ್ಕಾಗಿ ಸ್ಮೃತಿಂ ಯಾತ ಪುಂಸಾಂ ಅಕೃತ ಸುಕೃತಾನಾಮ ವಿಜಯ. ನೋಡು, ಒಂದು ಪವಾಡದ ನಿನ್ನಲ್ಲಿ, ಒಂದು ಪ್ರಭಾವದ ನಿನ್ನಲ್ಲಿ. ಹಂಗೆ ಮಂತ್ರಾಲಯ ಸ್ವಾಮಿಗಳಲ್ಲಿ ಒಂದು ಪವಾಡದ ನೋಡ್ರಿ. ಮಹಾರಾಜರವ್ರ ಹತ್ರ ಹೋಗಿಬಿಟ್ರೆ ಯಾರಾದರೂ ಕೂಡ ವ್ಯಂಗು ಕಂಜೋ ವಿವಾಜನ ಸ್ತೋತ್ರೇಣೇನಯ ಕುರ್ಯಾತ್ ಪ್ರದಕ್ಷಿಣ ನಮಸ್ಕೃತಿ ಸಜಂಘಾರೋ ಭವೇ ದೇವ ಗುರುರಾಜ ಪ್ರಸಾದತಃ ಅಂತ ಹೇಳ್ದಂಗೆ ರಾಯರ ಸುತ್ತ ಪ್ರದಕ್ಷಿಣೆ ಹಾಕಿಬಿಟ್ರೆ ಅದರಿಂದ ಎಂಥ ಕುರುಡ ಕುಂಟ ಸಹಿತ ಜಂಘಾಲಾಗಿ ಓಡಾಡ್ಬೋದಂತ. ಅಂಥ ಪ್ರವಾಡ ಮಂತ್ರಾಲಯ ಪ್ರಭುಗಳು ಮಾಡಿದಂಗೆ ತಾಯಿ
ನಿನ್ನಲ್ಲಿ ಸ್ನಾನ ಮಾಡಿ ಸ್ತೋತ್ರ ಮಾಡಿದಂಥ ಸ್ವಾಮಿಗಳೇ ಇಂಥ ಪ್ರಭಾವದ ನೀನಂತೂ ಅದ್ಭುತವಾದಂಥ ಮಹಾ ಸತ್ವರಿರ್ತಕ್ಕಂಥ ತಾಯಿ. ಆದ್ದರಿಂದ ಸ್ಮೃತಿಮಯಾತ ಪುಂಸಾಂ ಅಕೃತ ಸುಕೃತಾನಾಮ ಪಿಚಯ. ಪುಣ್ಯ ಮಾಡಿಲ್ಲ, ಪ್ರಭಾವ ಮಾಡಿಲ್ಲ, ಮಂತ್ರ ಇಲ್ಲ, ತಂತ್ರ ಇಲ್ಲ, ಜಪ ಇಲ್ಲ, ತಪ ಇಲ್ಲ, ಧ್ಯಾನ ಇಲ್ಲ, ಗಾನ ಇಲ್ಲ, ಏನೂ ಇಲ್ಲ. ಅಂಥ ಶುಂಠ ಶುದ್ಧ ಹುಂಬ ಶುಂಭ ಅವ ಸಹಿತ ನಿನ್ನನ್ನು ಧ್ಯಾನ ಮಾಡಿಬಿಟ್ಟ ಅಂದರೆ ಅವನು ಎಲ್ಲ ಪಾಪ, ಎಷ್ಟು ಪಾಪ ಮಾಡಿರ್ತಾನೆ ಆ ಎಲ್ಲ ಪಾಪ ಅದೆಲ್ಲ ಲೋಪ, ಅದ್ರದ್ದು ಯಾವುದೋ ಲೇಪ ಅವನಿಲ್ದಂಗೆ ಮಾಡಿರ್ತಾನೆ. ನೀವು ಎಷ್ಟು ಚಮತ್ಕಾರ ಹೇಳ್ಯಾರ ನೋಡೋದ್ರೊಳಗೆ. ಅಂಬ ಸ್ಮೃತಿಮಯಾತ ಪುಂಸಾಂ ಅಕೃತ ಸುಕೃತಾನಾಮ ಪಿಜಯ ಹರಚಂತಸ್ತಂದ್ರಾಮ ತಿಮಿರಮಿವ ಚಂದ್ರಾಂಶಧರಣೆ. ಅದನ್ನು ಚಮತ್ಕಾರ ಹೇಳಿದ್ದಾನೆ. ಅಂದರೆ ಪಾಪ ಹೋಗ್ತದಂದ್ರೆ ಶವಕಾಶ 4 ದಿವಸದ ಮೇಲೆ ಮತ್ತೊಂಚೂರು, ಇನ್ನೊಂದು 20 ತಿಂಗಳ ಮೇಲೆ, 2 ತಿಂಗಳು, 6 ತಿಂಗಳು, 8 ಮೇಲೆ ಡಾಕ್ಟರ್ ಅಂತ ಶವಕಾಶ ತಗೋರಿ ಒಮ್ಮಿಲೆ ಹೋಗೋದಲ್ರಿ, ಇದು ಮಾಡ್ಕೋತೀರಿ ಅಂತ. ಹಂಗಲ್ಲ. ಗಂಗಾ ಸ್ನಾನ ಮಾಡಿದರೆ, ಗಂಗಾನ ಜಪ ಮಾಡಿದರೆ, ಗಂಗಾನ ಧ್ಯಾನ, ಗಂಗಾ ಸ್ನಾನ ಮೊದಲು, ಗಂಗಾ ಸ್ನಾನ, ಆಮೇಲೆ ಗಂಗಾ ಪಾನ, ಆಮೇಲೆ ಗಂಗಾ ಧ್ಯಾನ. ಇವು 3 ಮಾಡ್ಬೇಕು ನೋಡ್ರಿ. ಮೊದಲನೇದು ಸ್ನಾನ ಗಂಗಾದಲ್ಲಿ, ಆಮೇಲೆ ಗಂಗಾನ ನೀರಿನ ಪಾನ. ಕಾಶಿ ಒಳಗಿದ್ದವರು ಸಹಿತ ಎಷ್ಟೋ ಮಂದಿ ನಮ್ಮ ಗಲಗಲಾಗಿದ್ದಾರೆ. ಅವ ಅಣ್ಣ ಅಂತ ತಿಳ್ಕೊಂಡಿದ್ದ. ಅವ 85 ವರ್ಷ ಮನೆಗಿದ್ದ. ಒಂದು ದಿವಸ ಗಲಗಲ ನದಿಗೆ ಬರಲಿಲ್ಲ, ಸ್ನಾನ ಮಾಡಿಲ್ಲ. ಭೂಪ ಫಲ ಅವ್ನಿಗೆ 85 ವರ್ಷ ಇದ್ದ. ಸಾವಿನ ಕಾಲಕ್ಕೆ ನೀರು ಹಾಕೊಂಡೇನು ಅಂದರೆ ಅವ ಕಡಿಗೂ ಹೇಳ್ದ ಹಾಕ್ರಿ ಅಂದ, ಬಾಯಿ ಸೊಟ್ಟಾಗಿ. ಆ ಭಾಗ್ಯ ಇರೋದಿಲ್ಲ. ಹಂಗಿದ್ದಂಗೆ ಗಂಗಾ ತೀರದಾಗಿದ್ರೂ ಕಾಶಿ ಒಳಗಿದ್ರೂ ನೀರು ಕುಡಿದೇ ಇದ್ದವ್ರಿಗೆ ಕೆಲವರಿದ್ದಾರೆ. ಅದಕ್ಕೆ ಒತ್ತು ಹೇಳ್ತಾ ಇದ್ದಾನೆ ಅವ. ಗಂಗಾ ಸ್ನಾನ, ಆ ಗಂಗಾ ಪಾನ, ಆಮೇಲೆ ಗಂಗಾನ ಧ್ಯಾನ, ಗಂಗಾ ಧಾಮದಿಂದ ಅದನ್ನು ಹೇಳ್ತಾ ಇದ್ದಾರೆ. ಇದನ್ನು ಮಾಡಿಬಿಟ್ರೆ ಒಂದು ಚಮತ್ಕಾರ ಆಗ್ತಾ ಇದೆ. ಶವಕಾಶ ನಿಧಾನವಾಗಿ ಆಗುವುದಲ್ಲ. ಹಂಗಾರೆ ಸೂರ್ಯೋದಯ ಆದಮೇಲೆ ಕತ್ಲೆ ಹೋಗಲಿಕ್ಕೆ ನಿಧಾನವಾಗಿ ಹೋಗ್ತದನ್ರಿ. ಬೆಳಕು ಹರಿಯೋ ಬಡಿಸೋಕ್ಕಿಲ್ಲದೆ ಕತ್ತಲೆ ಇತ್ತೋ ಇಲ್ಲೋ ಕತ್ತರಿಸಿ ಹೋಗ್ತದೆ. ಸುತ್ತಿರ್ತದೆ, ಮುತ್ತಿರ್ತದೆ, ಜಗತ್ತೆಲ್ಲ ಆಕ್ರಮಣ ಮಾಡಿರ್ತದೆ. ಸೂರ್ಯೋದಯ ಆಯಿತು ಅಂತಂದ್ರೆ ತಕ್ಷಣದೊಳಗೆ ಗೆಟ್ ಔಟ್ ಮಾಡ್ದಂಗೆ ಅದಕ್ಕೆ ಬಿಟ್ಟು ಇಂಡಿಯಾ ಬಿಟ್ಟು ವರ್ಲ್ಡ್ ಎಲ್ಲ ಪ್ರಪಂಚದಿಂದನೇ ಹೋಗಿ ಬಿಡ್ತವೆ. ನೋಡ್ಲಿಕ್ಕೆ ಸಹಿಸುವುದಿಲ್ಲ ಹಂಗಿತ್ತು ಕತ್ಲಿ ಅಂತ ಅನ್ನೋದನ್ನು. ಅದನ್ನು ಹೇಳ್ತಾ ಇದ್ದಾನೆ. ಅಂತಸ್ತಂದ್ರಾಮ್ ಅಷ್ಟೇ ಅಲ್ರಿ, ಇನ್ನೊಂದು ಹೆಚ್ಚಿಂದು ಗಂಗಾದೊಳಗೆ. ಇದು ಹೊರಗಿನ ಕತ್ಲಿ ಸೂರ್ಯ ಕಳೀತಾ ಇದ್ರೆ, ಒಳಗಿನ ಕತ್ಲಿ ಹೃದಯದೊಳಗೆ ಹೆಪ್ಪಗಟ್ಟಿರ್ತಕ್ಕಂಥ ಅಜ್ಞಾನ ರೂಪವಾದಂಥ ಮಾಲಿನ್ಯ ರೂಪ ಕಾಮ, ಕ್ರೋಧ, ಮದ, ಮೋಹ, ಮತ್ಸರ, ಇದೆಲ್ಲ ಜಾಡ್ಯ ಮೌಢ್ಯ ಅದು ಎಲ್ಲವನ್ನೂ ಕಳೀತದೆ. ಇದು ಹೆಚ್ಚಿನ ಬೆಳಕು. ಸೂರ್ಯನ ಬೆಳಕಿನಗಿಂತ ಗಂಗಾ ಸ್ನಾನದಿಂದ, ಗಂಗಾ ನಾಮ ಧ್ಯಾನದಿಂದ ಬರತಕ್ಕಂಥ ಪುಣ್ಯ ಚಮತ್ಕಾರ ಪವಾಡ ಅಂತ ತಿಳ್ಕೊಂಡು ಒತ್ತು ಹೇಳ್ತಾ ಇದ್ದಾನೆ ಕವಿ. ಸ್ಮೃತಿಮ್ಯಾತ ಹರತ್ಯಂತ ಸ್ತಂದ್ರಾಂ ತಿಮಿರಮಿವ ಸಂಧಾಂಶು ಸರಣಿ ಎಂ ಸಾತೆ ಮೂರ್ತಿ ಅಂತ ತಿಳ್ಕೊಂಡೆ ತಾಯಿ. ದೇವಾದಿ ದೇವತೆಗಳು ನನ್ನ ಧ್ಯಾನ ಮಾಡ್ತಾ ಇದ್ದಾರೆ, ಸೇವೆ ಮಾಡ್ತಾ ಇದ್ದಾರೆ. ಹುಡುಗಾಟಿಗೆಲ್ಲ ಯಾರ್ಯಾರಿಗೂ ತಲೆ ಬಾಗಿಸೋರಲ್ಲ. ಹಜಾಮನ ಹೊರತು ಇನ್ನೊಬ್ಬರು ಬಾಗಿಸೋದಿಲ್ಲ, ದೇವತೆಗಳನ್ನು ಹಜಾಮತಿ ಮಾಡಿಸೋದಿಲ್ಲ. ಆದರೂ ಸಹಿತ ಉಳಿದವರು ಯಾರ್ಯಾರು ಎಂದೆಂದೂ ತಲೆ ಬಾಗದೆ ಇರ್ತಕ್ಕಂಥ ದೇವಾದಿ ದೇವತೆಗಳು ಹಾಗಲ್ಲ ರಾತ್ರಿ ನಿನ್ನ ಸೇವೆ ಮಾಡ್ತಾರೆ ತಾಯಿ. ಎಂ ಸಾತೆ ಮೂರ್ತಿ ಸಕಲ ಸುರ ಸಂಸೇವ್ಯ ಸರದ ಮಮಾಂತ ಸಂತಾಪಮ್ಮ ತ್ರಿವಿಧಮಿತಾ ಪಂಚಹರತು ಹೇಳ್ತಾ ಇದ್ದಾನೆ. ಒಂದು ಚಮತ್ಕಾರ ಶ್ಲೋಕ ಹೇಳ್ತಾ ಇದೆ. ಒಂದೊಂದು ಶ್ಲೋಕನು ಹೇಳ್ತಾ ಹೋದ್ರೆ ಒಂದೊಂದು ಪದ್ಯ ಅದರ ಸ್ವಾರಸ್ಯ ಅದನ್ನು ಹಿಂದಿದಷ್ಟು, ಅದನ್ನು ನಾವು ಆಲೋಚನೆ ಮಾಡಿದಷ್ಟು ಒಂದೊಂದು ಒಳಗೆ ಅಂಥ ಸ್ಫೂರ್ತಿಯಿಂದ ಭಾವ ತರಂಗಗಳು, ಗಂಗಾ ತರಂಗ ಜೋಡಿ ಭಾವ ತರಂಗಗಳು ಅವು ಕೂಡ ಚಿಮ್ಮೆ ಬರ್ತಾವೆ, ಹೊಮ್ಮೆ ಬರ್ತಾ ಇದ್ದಾರೆ. ಒಂದು ಚಮತ್ಕಾರ ಹೇಳ್ತಾ ಇದ್ದಾನೆ. ಪರೀಕ್ಷೆ ಮಾಡಿದಂತೆ ಗಂಗಾ ನದಿ ದಂಡಿ ಮೇಲೆ ಕೂತ್ಕೊಂಡಿದ್ದ ಆ ಮಹಾನುಭಾವರಾದಂಥ ಅಪ್ಪಯ್ಯ ದೀಕ್ಷಿತರು, ಸ್ಮಾರ್ಥದ ಅದ್ವೈತ ಮತದ ಉದ್ದಾಮ ವಿದ್ವಾಂಸರವರು, ಅಧ್ವರ್ಯುಗಳು, ಘನಪಂಡಿತರಿರ್ತಾರೆ ಕೆಲವರು ಅದ್ವೈತ ಮತದೊಳಗೂ ಕೂಡ. ಅಪ್ಪಯ್ಯ ದೀಕ್ಷಿತರು ಅನಭಿಷಿಕ್ತ ಸಮ್ರಾಟ್ರವರು. ಅಂಥ ಸ್ನಾನ ಮಾಡಿ ಹೋಗೋ ಕಾಲಕ್ಕೆ ಜಗನ್ನಾಥಗೆ ಬೈದು ಬುದ್ಧಿ ಹೇಳಿದರು. ಎಲ್ಲ ಇಲ್ಲೇ ಬಿದ್ದಿಯಲ್ಲೋ, ವಯಸ್ಸಾಗಿದೆ, ಕೂದಲು ಬೆಳಗಾಗ್ಯಾವ, ಇನ್ನು ಕಣ್ಣು ಬೆಳಗಾಗೋ ತಡ ಇಲ್ಲೋ ತಮ್ಮ. ಅದಕ್ಕಾಗಿ ಈಗ ಆ ಗಂಗಾ ಇದ್ದ ಅಲ್ಲ ಮುಣಗಾಕಿ ಬರಬಾರ್ದ ಬ್ರಾಹ್ಮಣ, ಇಲ್ಲೇ ಬಿದ್ದಿದ್ದಿ ಅಂತ ಬೈದ್ರಂತ. ಆದ್ದರಿಂದ ಅಂತ ಅವರಿಂದ ಬೋಧ ಬಂತ ಅವನಿಗೆ ಗಂಗಾದ್ದು. ಅದಕ್ಕೆ ಅವನು ವಿಚಾರ ಮಾಡಿದ, ನನಗೆ ಹೇಳ್ತಾ ಇದ್ದಾರೆ, ನಮಗೆ ಯಾಕೆ ಎಲ್ಲರಿಗೂ ಪರೀಕ್ಷೆ ಮಾಡೋಣ ಅಂತ ಕೇಳಿದ. ಅಲ್ಲೇ ಕಾಯಿ ಉಪ್ಪಿ ಹಾರಾಡ್ತಾ ಇತ್ತು.
ಕಾಯ್ಕೋದು ಕೂತ್ಕೊಂಡ, ಸ್ನಾನಕ್ಕೆ ಹೋಗಲಿಲ್ಲ. ಗಂಗಾ ನದಿ ದಂಡಿ ಮೇಲೆ ಗಿಡಗಳಿದ್ದು ಬೇಕಾದಷ್ಟು. ಆ ಗಿಡದಲ್ಲಿ ಕಾಯಿ ಬೆಳಗ ಮುಂಜಾನೆ ಬೇಡ, ಇವರು ಬಂದು ಬೈದು ಹೋದಾಗ ಬೆಳಗಾಗಿತ್ತು. ಕಿಂ ನಿಶಂಕಂ ಶೇಷೇ ಶೇಷೇ ವಯಸ್ಸಿ ತ್ವಮ್ ಆಗತೆ ಮೃತ್ಯವು. ಕೇಳಿದವರು ಕಿಂ ನಿಶಂಕಂ ಶೇಷೆ, ಯಾಕೆ ಮಾಡ್ಕೊಂಡೇವು ಇಲ್ಲ ತನಕನು? ಶೇಷೇ ವಯಸ್ಸಿ, ನಿನ್ನ ಆಯುಷ್ಯ ಶೇಷಾಯುಷ್ಯ ಇದು, ಸ್ವಲ್ಪ ದಿವಸ ಉಳಿದದ ಶೇಷ. ಕಿಂ ನಿಶಂಕಂ ಶೇಷೆ ಶೇಷೇ ವಯಸ್ಸಿ ತ್ವಮ್ ಆಗತೆ ಮೃತ್ಯು. ಆ ಮೃತ್ಯು ಬಂತಂಡೆಲ್ಲೋ ಗಂಗಾ ಸ್ನಾನ ಮಾಡಿಬಿಡು. ಗಂಗಾ ಸ್ನಾನ ಮಾಡಿ ಮೃತ್ಯು ಬಂತಂದ್ರೆ, ಗಂಗಾ ಸ್ನಾನ ಮಾಡ್ತಾನೆ ಮೃತ್ಯು ಬಂದರೆ ನಿನ್ನ ಹೊತ್ತೊಯ್ತಾರೋ ಸ್ವರ್ಗಲೋಕಕ್ಕೆ ದೇವಾದಿ ದೇವತೆಗಳು ಬರ್ತಾ ಇದ್ದಾರೆ. ಆದ್ದರಿಂದ ಗಂಗಾದಲ್ಲಿ ಸ್ನಾನ ಮಾಡು, ಬೀಳು ಹೇಳೋ ಅಂತ ತಿಳ್ಕೊಂಡು ಎಬ್ಸಿದ್ರಂತೆ. ಅದನ್ನು ಹೇಳ್ತಾ ಇದ್ದಾನೆ. ಹಂಗನ್ನ ವಿಚಾರ ಮಾಡೋಣ ಅಂದರು. ಮಾಡಿಕೊಂಡು ಅಲ್ಲೇ ಗಿಡ ಹಾರಾಡ್ತಾ ಇದ್ದು ಕಾಯಿ ಗುಬ್ಬಿಗಳು. ಆಮೇಲೆ ಒಂದು ಕಾಯಿನ ಸಮೀಪಕ್ಕೆ ಕರೆದಂತ ಕೂತಿತ್ತದು. ಕಾಗಪ್ಪ ಕಾಗಪ್ಪ ಏನು ಅಂತ ಕೇಳಿ ಅವ್ರು ಹೇಳಿದರು, ಯಾಕೆ ಇಲ್ಲೇ ಇರ್ತಿದ್ದೀಪ್ಪ ನೀನು ಅಂತ ಕೇಳಿದ್ರಂತೆ. ಇಲ್ರಿ ನಾವು ಗಂಗಾ ತೀರದಾಗ ಇರೋವ್ರಿ ಅಂತ ಹೇಳಿದ್ರಂತೆ. ಅವರಂದರು, ಗಂಗಾ ತೀರದಾಗ ಸ್ನಾನ ಮಾಡಿದ್ರೆ ಸ್ನಾನ ಮಾಡ್ತೇನೆ ರೀ, ಆದರೆ ಸ್ವರ್ಗಕ್ಕೆ ಬಂದ್ರೆ ಹೋಗೋದಿಲ್ಲ ಅಂತ. ಅದು ಹೇಳ್ತದಂತೆ, ಯದಂತ ಖೇಲಂತೋ ಬಹುರತರ ಸಂತೋಷ ಭರಿತಾ ನಕಾಕಾ ನಾಕಾದೀಶ್ವರ ನಗರ ಸಾಕಾಂಕ್ಷ ಮನಸಃ. ಸರಳ್ರಿ ಸಂಸ್ಕೃತ ತಿಳಿದವ್ರು ಭಾಳ ಸರದ, ತಿಳಿದೇ ಇದ್ದವ್ರು ಕಬ್ಬುಡ್ಕಂತ ಕಠಿಣ ಸ್ವಲ್ಪ, ಕೇಳಿದವ್ರಿಗೆ ತಿಳಿದವ್ರಿಗೆ ಭಾಳ ಸರಳ. ಒಮ್ಮೊಮ್ಮೆ ಕಾರಣ ಸಹಿತ ಅಷ್ಟೇ ಕಠಿಣ ಆಗ್ತದೆ ರೀ ಮನುಷ್ಯರಿಗೆ. ಕನ್ನಡದ ಸಂಸ್ಕೃತ ಭಾಷೆ ಶ್ಲೋಕವ ವೆಂಕಟೇಶೋ ವಾಸುದೇವ ಪ್ರದ್ಯುಮ್ನೋ ಮಿತ ವಿಕ್ರಮ ಸಂಕರ್ಷಣೋ ನೃತ್ಯಶ್ಚ ಶೇಷಾದ್ರಿ ಬದ್ರೇವಚ. ಇದು ಯಾರಿಗೆ ಅರ್ಥ ಆಗುದಾರ? ವೆಂಕಟೇಶೋ ತಿರುಪತಿ ವೆಂಕಪ್ಪ, ವಾಸುದೇವ ಅವನೇ ವಾಸುದೇವ, ವೆಂಕಟೇಶೋ ವಾಸುದೇವ ಪ್ರದ್ಯುಮ್ನೋ ಅಮಿತ ವಿಕ್ರಮ ಅಂತೇಳ್ಕೊಂಡು ಹೇಳಿ, ಆದ್ದರಿಂದ ಮಾಯಾಮೀ ಪರಮಾನಂದಂ ತ್ಯಕ್ತ್ವಾ ವೈಕುಂಠಮತ್ತಂ ಸ್ವಾಮಿ ಪುಷ್ಕರ್ಣೀ ತೀರೆ ರಮಯಾ ಸಮೋದತೆ ವರಾಹೋ ವಾಮನಶ್ಚೈವ ನಾರಾಯಣ ಧೋಕ್ಷಜ ಶ್ರೀಧರ ಪುಂಡರೀಕಾಕ್ಷ. ಇದೆಲ್ಲರಿಗೂ ಅರ್ಥವಾಗ್ತಕ್ಕಂಥ ಸರಳವಾಗಿರ್ತಕ್ಕಂಥ ಸಂಸ್ಕೃತ. ಆದರೆ ಒಮ್ಮೆ ಇಷ್ಟು ಸರಳದ ಕನ್ನಡ ಒಮ್ಮೊಮ್ಮೆ ಇದಕ್ಕಿಂತ ಕಠಿಣ ಅನಿಸ್ತದೆ ರೀ. ಸುಮ್ಮನೆ ಕನ್ನಡ ಸರಳ ಅನ್ನೋರಿಗೆ ನೀವೆಲ್ಲ ಕನ್ನಡಿಗರು ಓದಿರಿ, ಕೇಳಿರಿ, ಬರೆದಿರಿ, ಬೇಂದ್ರೇನು ಊರಾಗಿದ್ದೀರಿ. ಆದರೆ ಕನ್ನಡ ಸಹಿತ ಒಮ್ಮೊಮ್ಮೆ ಎಂಥ ಕಠಿಣ ಇರ್ತದೆ. ಸುಮ್ಮನೆ ಒಂದು ಪದ್ಯ ಹೇಳ್ತೇನೆ. ಅಂಬರಕೇಶ ಶಂಬರ ವಿಪಕ್ಷ ಮದಾಂಬುಜ ಕುಂಭಿ ಜಂಭಿತ ಶಂಬರ ಕಂಬು ಶಂಬರುಚಿ ಡಂಬರ ವಿಗ್ರಹ ಗೀತದಂಭೆ ರಂಬಕದಂಬ ವಾಹಪಿತ ತುಂಬುರು. ಇದು ಸಂಸ್ಕೃತ ಅಲ್ರಿ, ಇದೆಲ್ಲ ಪೂರಾ ಕನ್ನಡದು. ಶಬರಶಂಕರ ವಿಳಾಸ, ರಾಜಶೇಖರ ವಿಳಾಸ ಅಂತ ತಿಳ್ಕೊಂಡು ಕನ್ನಡ ಕಾವ್ಯ ಕೇಳಿದ್ದೀರಿ ನೀವು. ಅದರೊಳಗೆ ಇನ್ನೊಂದು ಪದ್ಯ ಹಾಕ್ತಾ ಇದ್ದೇನೆ. ಅಂಬರಕೇಶ ಮಹಾದೇವರ ಮೇಲೆ ಒಂದು ಪದ್ಯ, ಶಬರಶಂಕರ ವಿಳಾಸ್ತಾ ಇದ್ದು. ಅಂಬರಕೇಶ ಶಂಬರ ವಿಪಕ್ಷ ಮದಾಂಬುಜ ಕುಂಭಿ ಜಂಭಿತ ಶಾಂಬರ ಕಂಬು ಶಂಬರುಚಿ ಡಂಬರ ವಿಗ್ರಹ ಗೀತದಂಭೆ ರಂಬಕದಂಬ ವಾಪಿತ ತುಂಬುರು ಕಂಬದ ಗಾನಲೋದರು ಲಂಬಸಿತಾಂಬುದ ಪ್ರಧಗರಾಂಕಿತ ಕಂಧರ ಶಾಂಭವೀಧವ. ಯಾರಿಗೆ ಅರ್ಥ ಕನ್ನಡ ಇದು? ತಿಳುಗನ್ನಡಂ ಗಲಿಗೆ, ಅರ್ಥ ಗಲಿಗೆ ಆಗಿ ಹೋಗ್ತದೆ ಮನುಷ್ಯರಿಗೆ. ಆದ್ದರಿಂದ ಆದರೆ ಅದೇ ಸಂಸ್ಕೃತದೊಳಗಿರ್ತಕ್ಕಂಥ ಯತ್ರ ಯೋಗೇಶ್ವರ ಕೃಷ್ಣ, ಗೀತಾದೊಳಗಿನ ಶ್ಲೋಕ್ರಿ. ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿ ಧ್ರುವಾನೀತಿ ಮತಿರ್ಮಮ ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಸರಳ ಕನ್ನಡ. ಆದ್ದರಿಂದ ಆ ರೀತಿಯಾಗಿ ಈ ಗಂಗಾಲಹರಿ ಒಳಗಿರ್ತಕ್ಕಂಥ ಪದ್ಯಗಳು ಕೂಡ ಸ್ವಲ್ಪ ಪ್ರಯತ್ನ ಮಾಡಿದರೆ ಅದರ ಸ್ವಾರಸ್ಯ ಗೊತ್ತಾಗ್ತಾ ಇದೆ. ನಿಮ್ಮ ಹೋಗಿ ಕೇಳಿದನಂತೆ, ನಕಾಕ ಕಾಕ ಅಂದರೆ ಕಾಯಿ, ನಕಾಕ ನಾಕಾಧೀಶ್ವರ ಸಾಕಾಂಕ್ಷ ಮನಸಃ. ಆ ಕಾಕಕ್ಕೆ ನಾಕಲೋಕಕ್ಕೆ ಹೋಗಲಿಕ್ಕೆ ಅಂದರೆ ಸ್ವರ್ಗಕ್ಕೆ ಹೋಗಲಿಕ್ಕೆ ಆಕಾಂಕ್ಷ ಇದ್ದಿದ್ದಿಲ್ಲಂತ. ಯಾಕೆ ಅದು ಹೇಳ್ತಂತ, ಕಾಗಿ ಇಂದ್ರಪುರಿ ಸುಖ ವಿರಾಗಿ ತಾನಾಗಿ ತೀರ್ಥಯೋಗಿ. ಗಂಗಾ ತೀರದಾಗಿದ್ದೀನಿ ರೀ, ಗಂಗಾ ತೀರದಾಗಿ ನಾನು ಕೂಡ ಯೋಗಿ ಮನುಷ್ಯ ಆಗಿದೆ. ಗಂಗಾ ತೀರದಾಗಿ ಕಾಗಿ ಯಾವ ತೀರ ತರು ತಿಳ್ಳೆಯಾಡಿ ತೊರೆ ತೊಟ್ಟಿಲ ತೆರೆ ತೊಟ್ಟಿಲಾಗಿ ತೂಗಿ ಕಾಗಿ ಇಂದ್ರಪುರಿ ಸುಖ ವಿರಾಗಿ ತಾನಾಗಿ ತೀರ್ಥಯೋಗಿ. ಇಂಥ ದಡದೆ ನಿಂತಂಥ ಸಂತ ಜನುಮ ದುಃಖ ಜಾಲ ಕಡಿದು ಬಿಡುವ ತಮ್ಮಡಿಯು ತಡೆಯು ತುಂಡೊರೆಸಲಾತಿ ಮೂಲ. ಕವಿ ಹೇಳ್ತಾ ಇದ್ದಾನೆ, ಗಂಗಾದಲ್ಲೇ ಯಾಕೆ ನಾವು ಮಾಡಬೇಕು ಅಂದರೆ
ಯಾವ್ಯಾವುದರಿಂದೂ ಕೂಡ ಶತಪ್ರಯತ್ನ ಮಾಡಿದರೂ ಕೂಡ ಸಿಗದೇ ಇದ್ದಂಥದ್ದು ಗಂಗಾ ತೀರದಾಗ ನಿಂತು ದೇವರ ಧ್ಯಾನವನ್ನು ಮಾಡಿದರೆ, ಗಂಗಾ ಸ್ನಾನ ಮಾಡಿದರೆ, ಗಂಗಾ ನೀರು ಪಾನ ಮಾಡಿದರೆ ಅದು ಸಿಗ್ತದೆ ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾನೆ. ಅದಕ್ಕೆ ಮಹಾದಾನೈರ್ ಧ್ಯಾನೈ ಮಾಡ್ತಿರ್ತಾರೆ. ಎಷ್ಟು ದಾನ ಮಾಡ್ತಾರೆ ಪುಣ್ಯಾತ್ಮರಾಗಿರ್ತಕ್ಕಂಥವರು. ಮಹಾದಾನೈ ಬರೀ ಚೂರ್ಚಾರ ದಾನ ಅಲ್ಲ, ಒಂದೆರಡು ಕಾಸು ಕೊಟ್ಟಿರ್ತಾರೆ ದಾನ ಅನ್ನೋದಿಲ್ಲ. ಮಹಾದಾನೈರ್ ಧ್ಯಾನೈ ಧ್ಯಾನ ಟೀಕಾಗಿರುತ್ತಾದರೂ ತತ್ವಪ್ರಕಾಶಿಕ ಗ್ರಂಥದೊಳಗೆ ಧ್ಯಾನ ಅಂದರೆ ಏನು ಅನ್ನೋದನ್ನು ವ್ಯಾಖ್ಯಾನ ಮಾಡ್ತಾರೆ ಅವರು. ಧ್ಯಾನ ಅಂತಂದ್ರೆ ಚಿಂತಾ ಸಂತಾಪ ಲೇಪೋ ಚಿಂತೆ ಹೋಗ್ಬೇಕ್ರಿ. ನಾವು ಧ್ಯಾನ ಮಾಡ್ತಾ ಇರ್ತೇವೆ, ರಾಮ ರಾಮ ರಾಮ. ಎಷ್ಟೋ ಮಂದಿ ಕೈಯಾಗ ಒಂದು ಜಪ್ಮಾಲೆ ಹಾಕೋವಂಥ ಪ್ಯಾಟಾಗ ಹೋಗುವ, ಬಾದಾಳದಾಗ ಹೋಗುವ, ಊಟ ಮಾಡುವಾಗ ಎಲ್ಲವಾಗ ಕೂಟುಗಳನ್ನು ಕೊಡುವ, ಸಂಡಾಸಕ್ಕೆ ಹೋಗುವ, ಜಪ್ಮಾಲೆ ಹಾಕೊಂಡು ಧ್ಯಾನ ಅಂತಾರೆ. ಅದಕ್ಕೆ ಧ್ಯಾನ ಅಂದ್ರೆ ಏನ್ರಿ? ಧ್ಯಾನ ಮಾಡ್ಲಿಕ್ಕೆ ಹತ್ತಿದ್ರೆ ಅಗದಿ ತದೈಕ ತಾನ ಲೀನ ಮಾನಸ ಆಗ್ಬೇಕು, ತನ್ಮಯ ಆಗ್ಬೇಕು, ತತ್ಪರ ಆಗ್ಬೇಕು, ತಲ್ಲೀನ ಆಗ್ಬೇಕು. ತದೈಕ ತಾನ ಲೀನ ಮಾನಸ ಧ್ಯಾನ ಮಾಡಬೇಕು. ಅಂದರೆ ನಾವು ಚಿಂತಾ, ನಾವು ಧ್ಯಾನ ಮಾಡುವಾಗ ಮನೆ ಒಳಗಿಂದು ಹಿಂದಿನ ಬಾಲ ಹಾಕ್ಯಾರೋ ಇಲ್ಲೋ, ನಳ ಬಂದ್ ಮಾಡೋರು ನೀರು ಹಾಗೆ ಬರೋ ಹೋಗ್ತು, ಮನೆಯಾಗಿ ಧ್ಯಾನ ಮಾಡ್ತಿರ್ತಾನೆ. ಆದರೆ ಧ್ಯಾನ ಮಾಡೋ ಇವನು ಧ್ಯಾನ ಎಲ್ಲಿರ್ತಾರೆ? ದೇವ್ರ ಕಡೆ ಇರೋದಿಲ್ಲ. ಧ್ಯಾನ ರಾಮ ರಾಮ ಕೃಷ್ಣ ಕೃಷ್ಣ ಕೃಷ್ಣಂಡು ರಾಮ 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 ಅನ್ಕೊಂಡು ಕೂತಿರ್ತಾನೆ. ಆದರೆ ಧ್ಯಾನ ಇನ್ನೊಂದು ಕಡೆ ಹೋಗಿರ್ತಾ ಇದೆ. ಅವ್ರು ಹೇಳ್ತಾರೆ ಚಿಂತ. ನಾವು ಧ್ಯಾನ ಮಾಡುವ ಮನುಷ್ಯನೊಳಗೆ ನಮ್ಮ ಅಂತರಂಗದೊಳಗೆ ಇನ್ನೊಂದ್ರೆ ಚಿಂತೆ ಅನ್ನೋದು ಇರ್ತದೆ, ವಲೇಶಿರಬಾರ್ದು. ಚಿಂತಾ ಸಂತಾಪ ಲೇಪೋದ್ಭವ ಮೃತ್ಯು ಮುಖರ ಅಶೇಷ ದೋಷಾದಿ ದೂರಂ ಸದ್ವಿ ಜ್ಞಾನ ಭಕ್ತಿ ವೈರಾಗ್ಯ. ಸದ್ವಿರ್ ವೈರಾಗ್ಯ ಭಕ್ತಿ ಶ್ರುತಿ ಮತಿ ನಿಯತ ಜ್ಞಾನ, ಅದರಿಂದ ಧ್ಯಾನ. ಅಂಥ ಧ್ಯಾನ ಮಾಡಿದರೆ ಸಹಿತ ಅದನ್ನ ಹೇಳ್ತಾ ಇದ್ದಾನೆ. ಮಹಾದಾನೈರ್ ಧ್ಯಾನೈ ಬಹುವಿಧ ವಿತಾನೈ, ಅನೇಕವಾದ ಯಜ್ಞಗಳವರಿ. ಹೋಮ ಹವನ ಯಜ್ಞ ಯಾಗ ವಾಯುಸ್ಥಿತಿ ಪುರಶ್ಚರಣ ಅಂತಾರೆ, ವಾಯುಸ್ಥಿತಿ ಹೋಮ ಅಂತಂತ ಇದ್ದಾರೆ, ಸಮಿತಾ ಹೋಮ ಅಂತಂತ ಇದ್ದಾರೆ. ಈ ಹೋಮ ಇದೆಲ್ಲವಾಗಲಿ, ಹೋಮ ಆಗಲಿ ರಾಮನಾಮ ಸ್ಮರಣ ಆಗಲಿ, ಇವು ಯಾವುದು ಮಾಡಿದರೆ ಸಹಿತ ಸಿಗದೇ ಇದ್ದಂಥದ್ದೊಂದದು. ಯಜ್ಞಯಾಗ ಹೋಮ ಹವನ ಶತಚಂಡಿಯಾಗ ರುದ್ರಯಾಗ ಯಾವುದು ಮಾಡಿದರೂ ಸಿಗದೇ ಇದ್ದದ್ದು ಒಂದು ಬದುಕದ ಸಾಮಾನ್ಯದ ವಸ್ತುವರ ಜಗತ್ತಿನೊಳಗೆ. ಮಹಾದಾನೈರ್ ಧ್ಯಾನೈ ಬಹುವಿಧ ವಿತಾನೈರ ವಿಜಯನ್ ನ ಲಭ್ಯಂ ಘೋರಾಭಿ ಸುವಿಮಲ ತಪೋ. ಎಷ್ಟು ತಪಸ್ಸು, ರಾಶಿ ರಾಶಿ ತಪಸ್ಸು ಮಾಡ್ರಿ ನೀವು, ಆದರೂ ಸಿಗದೇ ಇದ್ದದ್ದು ಒಂದು ಪದಕದ ಪದಾರ್ಥ ಅದ ಜಗತ್ತಿನೊಳಗೆ. ಅದ್ಯಾವುದು? ಅಚಿಂತ್ಯಂ ತದ್ವಿಷ್ಣೋ ಪದಮಖಿಲ ಸಾಧಾರಣತೆಯ. ಇಂಥ ಪರಮಾತ್ಮನ ಪಾದ, ಭಗವಂತನ ಚರಣ, ಅದನ್ನೇನು ನಾವು ಆಚರಣೆ ಮಾಡಿದರೆ ಸಹಿತ, ತಪಶ್ಚರಣ ಮಾಡಿದರೆ ಸಹಿತ ಸಿಗದೇ ಇದ್ದಂಥ ಭಗವಂತನ ಚರಣ. ಆ ಭಗವಂತನ ಚರಣ ಏನದ, ಅದನ್ನು ಏನೇನೋ ಆಯಾಸಿಲ್ದಂಗೆ, ತಪಸ್ಸಿಲ್ದಂಗೆ, ಉಪವಾಸ ಮಾಡ್ದಂಗೆ, ಗುಡ್ಡಕ್ಕೆ ಹೋಗ್ದಂಗೆ, ಗಡ್ಡಿಗೆ ತಿನ್ಲಾರ್ದಂಗೆ ನಾವು ಮನೆಯಾಗಿ ಕೂತಲ್ಲೇನೆ ಗಂಗಾನನ್ನು ಧ್ಯಾನ ಮಾಡಿಬಿಟ್ರೆ ಕರ್ಕೊಂಡು ಹೋಗ್ತಾರೆ. ಯಾಕೆ ಹಾಕ್ಬಿಡ್ತೀವಿ, ಸಾಯ್ತೀರಿ ನೀವು ಅಂತ ಕೇಳ್ತಾ ಇದ್ದಾನೆ. ನಲಭ್ಯಂ ಮಹಾದಾನೈರ್ ಧ್ಯಾನೈ ಬಹುವಿಧ ವಿತಾನೈರ ವಿಜಯತ ನಲಭ್ಯಂ ಘೋರಾಭಿ ಸುವಿಮಲ ತಪೋರಾಶಿಭಿರಪಿ ಅಚಿಂತ್ಯಂ ತದ್ವಿಷ್ಣೋ ಪದಮಖಿಲ ಸಾಧಾರಣತೆಯ. ಸರ್ವಸಾಧಾರಣವಾಗಿ ಎಲ್ಲ ಜನರು ಕೂಡ ದದಾನ ಕೇನಾಸಿ ತ್ವಮಿಹ ತುಲನೀಯ ಕಥೆಯನ. ಇದಕ್ಕೆ ತಾಯಿ, ನಾನು ಕವಿ ಇದ್ದೀನಿ, ಬೇಕಾದಷ್ಟು ಕಾವ್ಯ ಬರೆದಿದ್ದೇನೆ. ಮುಸಲ್ಮಾನರಂಥ ಮುಸಲ್ಮಾನ ರಾಜ ಮಹಾರಾಜರು ತಲೆ ತೋರಿಸಿ ಅವರನ್ನು ಮಾನ ಮರ್ಯಾದೆ ಮಾಡಿಕೊಂಡು ಬಂದೆ. ಇಂಥ ನೋಡು ದೊಡ್ಡ ಕವಿ. ಆದರೆ ಇಂಥ ನಿನ್ನಗೆ ಉಪಮಾ ಕೊಡಬೇಕು ಅಂದರೆ ಜಗತ್ತಿನೊಳಗೆ ಎಲ್ಲೂ ನನಗೆ ಉಪಮಾ ಸಿಗದಂಗಾಗಿ ಅನನ್ವಯ ಅಲಂಕಾರ ಅಂತಾರೆ. ಅದಕ್ಕೆ ಅನನ್ವಯ ಅಲಂಕಾರ ಅಂದರೆ ಏನ್ರಿ? ಸಂಸ್ಕೃತದೊಳಗೆ ಒಂದು ಅಲಂಕಾರ ಅಂದರೆ ಅದಕ್ಕೆ ದೃಷ್ಟಾಂತನೇ ಸಿಗೋದಿಲ್ಲ. ಈಗ ರಾಮರಾವಣಯೋರ್ ಯುದ್ಧಂ ರಾಮರಾವಣಯೋರಿವ ಹೇಳ್ತಾ ಇದ್ದಾರೆ. ಗಗನಂ ಗಗನಾಕಾರ, ಆಕಾಶ ಎಷ್ಟು ದೊಡ್ಡದಪ್ಪ, ಆಕಾಶ ಎಷ್ಟು ಅದಕ್ಕಂದ್ರೆ ದೃಷ್ಟಾಂತ ತೋರಿಸಕ್ಕಿಲ್ರಿ. ಅದ ದೊಡ್ಡ ಪಟಾಬೈಲ್ ಹಂಗದ, ನಮ್ಮ ಹಾಲ್ನೊಳಗೆ ಹಂಗದ, ಅಥವಾ ನೆಹರು ಗ್ರೌಂಡ್ನ ಹಂಗದ. ಏನು ಆಕಾಶಕ್ಕೆ ಅದಕ್ಕೆ ದೃಷ್ಟಾಂತ ಕೊಡಬೇಕಾದ್ರೆ ಯಾವ್ಯಾವ ಎಂತೆಂಥ ದೊಡ್ಡ ದೊಡ್ಡ ವಸ್ತುಗಳು, ಪದಾರ್ಥಗಳು, ಮಹಲ್ಗಳು ಅವು ಯಾವುವು ಆಕಾಶಕ್ಕೆ ದೃಷ್ಟಾಂತ ಇಲ್ಲ. ಆಕಾಶಕ್ಕೆ ದೃಷ್ಟಾಂತ ಅಂದರೆ ಆಕಾಶ ಹಂಗದಪ್ಪ, ಎಷ್ಟು ದೊಡ್ಡ, ಆಕಾಶದಷ್ಟೇ ದೊಡ್ಡದು. ಗಗನಂ ಗಗನಾಕಾರ,
ಸಾಗರ ಸಾಗರೋಪಮ. ಸಮುದ್ರ ಎಷ್ಟು ದೊಡ್ಡದ, ಎಷ್ಟು ಆಳದ, ಎಷ್ಟು ಉದ್ದದ, ಎಷ್ಟು ನೀರದ, ಅದಕ್ಕೆ ದೃಷ್ಟಾಂತ ಯಾವ ಕವಿನೂ ಕೂಡ ಅದಕ್ಕೆ ಸಾಗರ ಸಮುದ್ರಕ್ಕೆ ದೃಷ್ಟಾಂತ ಮಾಡಲಿಕ್ಕೆ ಶಕ್ಯವಿಲ್ಲ. ಗಗನಂ ಗಗನಾಕಾರಂ ಸಾಗರ ಸಾಗರೋಪಮಃ. ಅದರಂತೆ ವಾಲ್ಮೀಕಿ ಋಷಿ ಹೇಳ್ತಾ ಇದ್ದಾನೆ, ರಾಮ ರಾವಣಯೋರ್ಯುದ್ಧಂ ರಾಮ ರಾವಣಯೋರಿವ. ರಾಮ ರಾವಣ ಯುದ್ಧನೇ ಆಯ್ತು ರೀ. ಅದು ಹೆಂಗೆ ಆಯ್ತು ಅಂದರೆ ಅದಕ್ಕೇನು ಹೇಳೋದಪ್ಪ, ರಾಮ ರಾವಣ ಯುದ್ಧದಂಗೆ ಹೆಂಗಾಯ್ತು, ರಾಮ ರಾವಣರ ಯುದ್ಧದಂಗೆನೇ ಆಯ್ತು ಬರ್ಬೇಕು ಹೊರತು ಇನ್ನೊಂದು ದೃಷ್ಟಾಂತ ಇಲ್ಲ. ಆ ರೀತಿಯಾಗಿ ಲಕ್ಷ್ಮೀ ಸಹಸ್ರ ಅಂತಂದು ವೆಂಕಟಾಧ್ವನಿ ಕಾವ್ಯ ಬರೆದಾರೆ. ಲಕ್ಷ್ಮೀ ಒಂದು 1000 ಶ್ಲೋಕ ಮಾಡೋಣ ಲಕ್ಷ್ಮೀದೇವಿ ಮೇಲೆ. ಆ ಲಕ್ಷ್ಮೀದೇವಿ ಮೇಲೆ ಮಾಡೋ ಕಾಲಕ್ಕೆ ಅವ ಇದೇ ಮಾತಾಡ್ತಾನೆ, ತಾಯಿ ನಿನ್ನಂಥ ಸುಂದರಿಯರು, ನಿನ್ನಂಥ ಕರುಣಾಶಾಲಿಗಳು, ನಿನ್ನಂಥ ಒಳ್ಳೆ ತಾಯಿ ಮಾತ್ರ ತೋರ್ತಕ್ಕಂಥವ್ರು ಯಾರೂ ಇಲ್ಲವ. ಆದ್ದರಿಂದ ನಿನಗೆ ನಿನ್ನೆ ದೃಷ್ಟಾಂತ ಹೊರತು ದೊಡ್ಡ ದೊಡ್ಡ ಕವಿಗಳೆಲ್ಲ ನಿನಗೆ ದೃಷ್ಟಾಂತ ಕುಂಟಾಗಿ ಹೋಗಿಬಿಟ್ಟಿದ್ದಾರೆ. ಆದ್ದರಿಂದ ಹಾಗೆ ಹೇಳಿದ್ದಾನೆ. ಹಂಗೆ ಇಲ್ಲಿ ಕವಿ ಕೂಡ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ತಾಯಿ ಅಚಿಂತ್ಯಂ ತದ್ವಿಷ್ಣೋ ಪದಮಖಿಲ ಸಾಧಾರಣತೆಯ ದದಾನ ಕೇನಾಸಿ ತ್ವಮಿಹ ತುಲನೀಯ ಕಥೇನಃ. ಅದಕ್ಕಾಗಿ ಮತ್ತು ಅದೇ ಹೇಳ್ತಾ ಇದ್ದಾನೆ. ಏನು ವಿಶಿಷ್ಟ, ನೃಣಾಮೀಕ್ಷಾ ಮಾತ್ರಾತ್ ಅಪಿಪರಿಹರಂತ್ಯಾ ಭವಭಯಂ. ನೋಟದಿಂದ ನೀ ನಮ್ಮನ್ನು ನೋಡುವುದಂತೂ ಅಲ್ಲ, ನಾವು ನಿನ್ನ ನೋಡಿದ್ರೆ ಸಾಕು. ನೋಟದಿಂದ ಸಂಸಾರ ತಾಪ ಪರಿಹರಿಸಿ ಜನರ ಹರಿಸಿ ಪೊರೆವ ನಿನ್ನ ನರ ನೆಂತು ಮಹಿಮೆ ಪೊಗಳುವನು ಈಶನರ. ಈಶನ ಅರಸಿ ಮಹಾದೇವರ ಅರಸಿಯಾಗಿರ್ತಕ್ಕಂಥ ಗಂಗಾದೇವಿಯೇ ಪೊರೆವ ನಿನ್ನ ನರ ನೆಂತು ಮಹಿಮೆ ಪೊಗಳುವನು ಈಶನರಸಿ. ನಿನ್ನೆ ಶ್ಲೋಕ ಹೇಳಿದ್ದದನ್ನು ಈ ಮಂದಿ ಹಿಂದಿನ ಭಾಗ ನೆನಪಾರಿಲ್ಲ, ಮುಂದಿನ ಅಷ್ಟೇ ಹೇಳಿದ್ದೆ. ರೋಷ ತುಂಬಿದಂಬಿಕೆಯ ಮನಮ ರಂಭಿಸುವುದನ್ನೇ ಬಿಟ್ಟು ಅವಳ ಗಂಡ ನಂಜುಂಡ ಕುಣಿಮನಿನ ತಲೆಯ ಮೇಲೆ ಇಟ್ಟು. ಇನ್ನೊಂದು ಮಾತಾಡ್ತಾ ಇದ್ದಾನ್ರಿ ನೋಡು, ಚೂರು ಚಾರು ಪಾಪ ಮಾಡಿದವರು ಉದ್ಧಾರ ಮಾಡಲಿಕ್ಕೆ ರಗಡ್ ಮಂದಿ ಇದ್ದಾರೆ. ಎಷ್ಟೋ ಜನ ಸ್ವಾಮಿಗಳಿದ್ದಾರೆ, ಎಷ್ಟೋ ಜನ ಬಾಬಾಗಳವ, ವೈರಾಗಿಗಳವ, ಬ್ರಾಹ್ಮರಿದ್ದಾರೆ, ಜಪ ಅವ, ತಪ ಅವ. ಅವರೆಲ್ಲ ಏನು ಮಾಡ್ತಾರೆ, ಚೂರುಚಾರು ಏನಾದ್ರು ತಿಂದಿದ್ರೆ, ಕುಡಿದಿದ್ರೆ, ಕುಡಿದಿದ್ರೆ, ತಿನ್ನಬಾರ್ದು ತಿಂದಿದ್ರೆ, ಹೋಗಬಾರ್ದಲ್ಲಿ ಹೋಗಿದ್ರು ಅಂದರೆ ಅವ್ರನ್ನ ಪಾರು ಮಾಡಿ ಅವ್ರನ್ನ ಉದ್ಧಾರ ಮಾಡಿ ಅವ್ರನ್ನ ಸರಿಯಾಗಿ ಸದ್ಗತಿ ಹತ್ತಂಥವ್ರು ಎಷ್ಟೋ ಬಂದಿದ್ದಾರೆ. ತಿಳಿದು ಕೃತಕ್ಷುದ್ರ ಈನಸ್ಕ ಕ್ಷುದ್ರ ಪಾಪ. ಏನೋ ಏಕಾಶಿದ್ರು ಪಾಪ ಭಾಳ ಸಂಕಟಾದಿ ಕಚ್ಚು ಅಂದರೆ ಏನೋ ಹಣ್ಣು ಹರಿದುಕೊಂಡಿದ್ದ, ಊಟ ಮಾಡಿದ, ಏನೋ ಮಾಡಿದ ಅಂತಂದ್ರೆ ಅಂಥ ಪಾಪ ಕಳೀಲಿಕ್ಕೆ ಅದನ್ನು ಅದ್ಭುತ ಕ್ಷುದ್ರ ಈನಸ್ಕಾನ್ ಅವ್ರನ್ನೆಲ್ಲರನ್ನು ಕೂಡ ಝಡಿ ಸಂತಪ್ತ ಮನಸ್ಸ ಬಂದ. ಏನು ಹೇಳ್ತಾನೆ, ಪಾಪ ಮಾಡಬಾರ್ದು, ಮಾಡೋದಂಥ ಏನು ದೊಡ್ಡ ತಪ್ಪಲ್ಲ. ಮನುಷ್ಯ ಉಪ್ಪುಂಡು ದೇಹ ಮೇಲೆ ತಪ್ಪಾಗೋದು ಸಾಧ್ಯತೆ. ಆದರೆ ಅದರೊಳಗೆ ಏನಾಗಬೇಕು ರೀ, ತಪ್ಪು ಮಾಡಿದ ಮೇಲೆ ಅವಾಗ ಪಶ್ಚಾತ್ತಾಪ ಆಗಬೇಕು. ಇದನ್ನು ಮಾಡಬಾರ್ದು, ನಾ ಮಾಡಿಬಿಟ್ನಲ್ಲಪ್ಪ, ಇದನ್ನು ಮಾಡಬಾರ್ದಾಗಿತ್ತು, ಇದನ್ನು ಕುಡಿಬಾರ್ದಾಗಿತ್ತು, ಇದನ್ನು ನೋಡಬಾರ್ದಾಗಿತ್ತು, ನೋಡ್ತೀವಿ, ಆಡಬಾರ್ದು ಆಡ್ತೀವಿ, ಮಾಡಬಾರ್ದು ಮಾಡ್ತೀವಿ. ಆದರೆ ಅದು ಅಂಥ ದೊಡ್ಡ ತಪ್ಪಲ್ಲ. ಆದರೆ ಅದಾದಮೇಲೆ ಅದನ್ನೇ ಸಾಧನೆ ಮಾಡ್ತಾ ಅದೇ ಬರೋಬ್ಬರಿ, ಹಂಗೆ ಮಾಡಿದ್ದೆ, ತಿಂದಿದ್ದೇ ಬರೋಬ್ಬರಿ, ಉಂಡೋದ್ದೇ ಸಾಯೋಣೇನು ನಾವು ಏಕಾಶಿ ಬಂದರೆ ನಾವೇನಾಯ್ತು. ಅದಕ್ಕೆ ಅದು ತಿಳ್ಕೊಂಡು ನಾವು ತಿನ್ನೋದು ತಪ್ಪು, ತಿಂದ ಮೇಲೆ ಅದನ್ನು ಸಾಧನೆ ಮಾಡೋದು ತಪ್ಪು. ಅದೇನು ನಿರ್ವಾಯಿಲೆ ತಿಂದೇವ್ರಿ, ನಾವೇನು ಚೈನಿ ಬಿಟ್ಟಿವೇನು ಅಂತ ಹಿಂಗೆ ಅನ್ಕೋತ ಕೂತವ್ರು, ಅದಲ್ಲ. ಆದ್ದರಿಂದ ಕ್ಷುದ್ರ ಪಾಪ ತಾರಿದ್ದ ತಾಪ ಕಳೆಯಲಿ. ಇಂಥವರನ್ನು ಯಾರಾದರೂ ಇದ್ದರೆ ಅವರನ್ನು ಕ್ಷುದ್ರ ಪಾಪ ದಾರಿದ್ರ್ಯ ತಾಪ ಕಳೆಯಲಿಕ್ಕೆ ಎಷ್ಟೋ ತೀರ್ಥವರಿ. ಯಾವುದಾದ್ರು ತೀರ್ಥವಾಗಿ ಮುಳುಗಿ ದೇಹ ಎತ್ತಿಕೊಂಡು ಬಂದೇವೆ ಅಂತಂದ್ರೆ ದುಃಖ ಹರಿಸಿ ಪರಿಶುದ್ಧೀಕರಿಸಿ ಉದ್ಧರಿಸಲಿವೆ ಸಮರ್ಥ. ಅವೆಲ್ಲ ಸಮರ್ಥವ ಮನುಷ್ಯ ಉದ್ಧಾರ ಮಾಡಲಿಕ್ಕಾಗಿ. ಆದರೆ ಕೃಚ್ಛ್ರ ಪ್ರಭೃತಿ, ಕೃಚ್ಛ್ರ ಚಂದ್ರಾಯಣ ಅಂತ ವೃತ್ತಗಳವರಿ ಎಂತೆಂಥ ವೃತ್ತ ಮಾಡಿದ್ದಾರೆ ಮಹಾನುಭಾವರಾಗಿರ್ತಕ್ಕಂಥವ್ರು. ಅದನ್ನು ಮಾಡಿದರೆ ಮನುಷ್ಯ ಬದುಕಿ ಉಳಿಯುವುದೇ ಕಷ್ಟ. ಆದರೆ ಅಂಥ ಕೃಚ್ಛ್ರ ಪ್ರಭೃತಿ, ಆದರೆ ಆ ಕೃಚ್ಛ್ರ ಚಾಂದ್ರಾಯಣಕ್ಕೆ ಮೀರಿದ ಪಾಪ ಅದನ್ನು ಮಾಡಿದವರು ನಾವೆಲ್ಲ ಇದ್ದೇವೆ ಅಂತ ಆದ್ದರಿಂದ ನಮ್ಮನ್ನು ಕೃಚ್ಛ್ರ ಪ್ರಭೃತಿ ಪರಿಹಾರ ಮೀರಿದತಿ ಘೋರ ಪಾಪ ಪ್ರಶಮ ಮಾಡಿ ನರನ್ನು ಉದ್ಧರಿಸುವಲ್ಲಿ ನಿಜ ನಿನಗೆ ನೀನೇ ಉಪಮವನ್ನು ಉದ್ಧಾರ ಮಾಡೋದ್ರೊಳಗೆ ತಾಯಿ ನೀವು ಒಬ್ಬಳೇ ಸಮರ್ಥರು. ಜಗತ್ತೊಳಗೆ ಎಷ್ಟು ನದಿ ಅದ, ಕಾವೇರಿ ಅದ, ಕೃಷ್ಣ ಅದ, ಭಗೀರಥಿ ಅದ, ತುಂಗಾ ಅದ. ಅವು ಯಾವ ನದಿಗಳು ಕೂಡ ಅದನ್ನು ಪಾಸಂಗಕ್ಕೆ ಸಹಿತ
ಹೋಲೋದಿಲ್ಲ ತಾಯಿ. ನೀವೊಬ್ಬಾಕೆ ಸಣ್ಣ ಸಣ್ಣ ಪಾಪ ಮಾಡಿದವರು ಉದ್ಧಾರ ಮಾಡ್ತಾವವು. ಅದು ದೊಡ್ಡ ದೊಡ್ಡ ಪಾಪ, ಪ್ರಾಯಶ್ಚಿತ್ತಕ್ಕೆ ಮೀರಿದ ಪಾಪ. ಆ ಪಾಪಗಳನ್ನೆಲ್ಲ ಸಂಪೂರ್ಣವಾಗಿ ಲೋಪ ಮಾಡಿ ನಮಗೆ ಸದ್ಗತಿಯನ್ನು ಕಾಣಿಸ್ತಕ್ಕಂಥ ತಾಯಿ ನೀವೊಬ್ಬಾಕೆ ಇತ್ತು ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾನೆ. ಆದ್ದರಿಂದ ನೋಡು, ನಾ ಯಾಕೆ ಬಂದೆ ನಿನಗೆ, ನನ್ನ ದೋಷವನ್ನು ಕೂಡ ಹೇಳ್ತಾ ಇದ್ದೇನೆ. ಪುರೋಧಾವಂ ಧಾವಂ, ನಾ ಇಡೀ ದಿವಸ ಏನು ಮಾಡಿದೆ, ಜನ್ಮಾವಧಿ ಪುರೋಧಾವಂ ಧಾವಂ, ಓಡಿ ಓಡಿ, ಧಾವನ ಧಾವನ, ಯಾಕೆ ಧಾವಿಸ್ತು, ಕನ್ನಡ ಶಬ್ದನೇ ಅದು, ಸಂಸ್ಕೃತಾಗ ನಾವು ಅದನ್ನು ಉಚ್ಚಾರ ಮಾಡ್ತಾ ಇದ್ದೇವೆ. ಪುರೋಧಾವಂ ಧಾವಂ, ಓಡಿ ಓಡಿ, ಪುರೋಧಾವಂ ಧಾವ, ಯಾರು ಮುಂದೆ ಓಡಿಯೋ ನಾವು, ದ್ರವಿಣ ಮದಿರಾ ಘೂರ್ಣಿತ ದಿಶಾಂ, ರೊಕ್ಕದ ಸೊಕ್ಕಿನಿಂದ ತಲೆ ತಿರುಗಿ ಹೋಗಿರ್ತಕ್ಕಂಥ, ಕಣ್ಣು ತಿರುಗಿ ಹೋಗಿರ್ತಕ್ಕಂಥವ್ರ ಮುಂದೆ ಓಡಿ ಓಡಿ ಓಡಿ, ಪುರೋಧಾವಂ ಧಾವಂ ದ್ರವಿಣ ಮದಿರಾ ಘೂರ್ಣಿತ ದಿಶಾಂ, ಮಹೀಪಾನಾಂ ನಾನಾ ತರುಣತರ ಖೇದಸನ್, ಸಿರಿಯ ಸೆರೆಯ ಮದ ಧುಂದ ಅಂಧ ನೃಪರೆದರು ಓಡಿ ಓಡಿ. ಸಿರಿಯ ಸೆರೆಯ ಐಶ್ವರ್ಯದ ಒಂದು ಶರೀರಿ, ಅದೊಂದು ಮದ್ಯ ಇದ್ದಂಗೆ. ಈ ಮಧ್ಯ ಸ್ವಲ್ಪ ಹೋಗ್ತಾವ್ರಿ, ಆ ಕುಡಿದು ಬಂದಿರ್ತಾರಲ್ಲ, ತಲೆ ಮೇಲೆ ಒಂದು 4 ತಂಬಿಗೆ ನೀರು ಹಾಕಿರೋ 1 2 ಕೊಡ ನೀರು ಸುರಿದ್ರೆ ಸ್ವಲ್ಪ 2 ತಾಸಿನ ಮೇಲೆ ಕಡಿಮೆ ಆಗ್ತದೆ. ಆದರೆ ಐಶ್ವರ್ಯದ ನಶೆ ತುಂಬಿರ್ತದಲ್ರಿ, ಅದು ಎಂದೆಂದೂ ಹೋಗುದು, ಜನ್ಮಾವಧಿ ಇದ್ದಿದ್ದೆ ಅದು. ಶಿರಿಯ ಸೆರೆಯ, ಶಿರಿ ಅನ್ನೋದೊಂದು ಶೆರೆ, ಶಿರಿಯ ಸೆರೆಯ ಮದ ಧುಂದ ಅಂಧ ನೃಪರೆದರು ಓಡಿ ಓಡಿ, ದಣಿದು ಮಣಿದು ನಿತ್ರಾಣ ಪ್ರಾಣ ನಾ ವಿದ್ಯೆ ಬುದ್ಧಿಗೆ ಏಡಿ. ನಾ ಬರದೆ ಓಡಿ ಓಡಿ ಅವ್ರ ಮುಂದೆ, ಶ್ರೀಮಂತರ ಮುಂದೆ, ಸಾಹುಕಾರ ಮುಂದೆ, ಅಧಿಕಾರಸ್ಥರ ಮುಂದೆ, ಅವರ್ಯಾರು ಇರ್ತಾ ಇದ್ದಾರಲ್ಲ, ಎಂ ಪಿಗಳು ಇವರು ಎಂ ಪಿಗಳು ಯಾರ್ಯಾರು ಓಡಿ ಓಡಿ ಸಾಕಾಗಿ ಸಾಕಾಗಿ ಹೋಗಿದೆ. ದಣಿದು ಮಣಿದು ನಿತ್ರಾಣ ನಾ ವಿದ್ಯೆ ಬುದ್ಧಿಗೆ ಹೇಳಿ. ಹಂಗಾರೆ ಏನಾಯಿತು, ನಿನ್ನ ಕ್ಷಣಮ ಬಿಟ್ಟು ಅಲೆದು ಬಣ್ಣ ಬಟ್ಟದ್ದು ಎನ್ನ ತಪ್ಪು, ನನ್ನ ತಪ್ಪಾಯಿತು. ನಿನ್ನ ಬಿಟ್ಟು ಹೋದದ್ದು, ಇನ್ನೊಬ್ಬ ಶ್ರೀಮಂತರ ಬೆನ್ನು ಹತ್ತಿದ್ದು, ಅಲ್ಲಿ ಓಡಾಡಿದ್ದು ನನ್ನ ತಪ್ಪು ಖರೆ. ಆದರೆ ಕಂಡ ಎಂದು ದಯ ಸಿಂಧು ಇಂದು ನೀನಪ್ಪಿಕೊಳ್ಳೆವಪ್ಪು. ಇಂಥದ್ದು ನಾನು ಅಪರಾಧ ಮಾಡಿದ್ರು ಕೂಡ ನೀ ತಾಯಿ ಆದ್ದರಿಂದ ನೀನು ನನ್ನ ಅಪರಾಧವನ್ನೆಲ್ಲ ಒಪ್ಪಿ ನನ್ನ ಅಪ್ಪಿಕೊಂಡೇನ್ರೆ ತಾಯಿ, ನಿನಗದು ಒಪ್ಪು ಅಂತ ಕೇಳ್ಕೊತಾ ಇದ್ದಾರೆ. ಮಮೈ ಮಾಯಂ ಮಂತು ಸ್ವಹಿತ ಚಂದುರ್ಜನಧಿಯ ವಿಯೋಗಸ್ಥೇ ಮಾತಃ ವಿಯೋಗ ಯರಿಹ ಕರುಣಾದಕ್ಷಣಮಂತಿ ಅಂತ ತಿಳ್ಕೊಂಡು ಹೇಳಿ ಈ ರೀತಿಯಾಗಿ ಸ್ತೋತ್ರವನ್ನು ಮಾಡಿದ್ದಾನೆ. ಇನ್ನು ಬಹಳಷ್ಟು ಪದ್ಯಗಳಿವೆ. ಗಂಗಾ ತೀರ್ಥ ಕೆಲವು ಪದ್ಯಗಳು ಒಳ್ಳೆ ಕೊನೆಯವರೆಗೂ ನೆನಪಿಟ್ಟುಕೊಳ್ಳತಕ್ಕಂಥ ಕೆಲವೊಂದು ಪದ್ಯಗಳು, ಕೆಲವೊಂದು ಭಾವಗಳು. ಇದು ಒಂದು ಭಾವಗೀತೆ. ಆದ್ದರಿಂದ ಇದರೊಳಗೆ ಆ ಭಾವಗಳ ಪ್ರಭಾವ ನಮ್ಮ ಹೃದಯದ ಮೇಲೆ, ಅಂತಃಕರಣದ ಮೇಲೆ ಆಗಿ ನೀವು ಕೇಳುವುದು ಎಂದೋ ಒಂದು ಸಲ ಕೇಳಿದರೆ ಸಹಿತ ನಿಮ್ಮ ಜನ್ಮಾವಧಿ ನೆನಪಿಡ್ತಕ್ಕಂಥ ಮಾತುಗಳನ್ನು, ಪದ್ಯಗಳನ್ನು, ಸುಂದರವಾದಂಥ ಶ್ಲೋಕಗಳನ್ನು ಕವಿ ಹೇಳ್ತಾ ಇದ್ದಾನೆ. ಆ ಭಾಗವನ್ನು ನಾಳಿನ ದಿವಸ ನಿರೂಪಣೆ ಅಂಥೇಳಿ ನಾಳೆ ಇದು ಮುಗಿತಾ ಇದೆ. ಅನಂತರದಲ್ಲಿ ನಾಡದ್ದು ರಾಘವೇಂದ್ರ ಸ್ವಾಮಿಗಳ ಮಹಾಮಹಿಮವನ್ನು ಹೇಳ್ತಕ್ಕಂಥ ಗುರುಗುಣಸ್ತವನ ಅಂತದ. ಗುರುಗಳಾದಂಥ ರಾಘವೇಂದ್ರ ಸ್ವಾಮಿಗಳ ಗುಣಗಳನ್ನು ಸ್ತವನ, ಕವನ ರೂಪವಾಗಿ, ಕಾವ್ಯ ರೂಪವಾಗಿ, ಸುಂದರವಾಗಿ ಅವರು ಏನು ಗ್ರಂಥ ಬರೆದಾರೆ ಅದನ್ನು ಹೇಳ್ತಾರೆ. ಆ ಗ್ರಂಥದ ವೈಶಿಷ್ಟ್ಯ ಏನು, ಅದರಿಂದೇನು ಹರಕತ್ತಾಗಿತ್ತು, ಅದರಿಂದೇನು ಜಗದುದ್ಧಾರ ಆಗ್ತದೆ ಅನ್ನೋದನ್ನು ಗುರುಗುಣ ಸ್ತವನದ ನಿರೂಪಣೆ ಮಾಡ್ತಾ ಇದ್ದಾರೆ. ಅವರ ಪೀಠದಲ್ಲಿ ಬಂದಿರತಕ್ಕಂಥ ಮಹಾನುಭಾವರು ವಾದೀಂದ್ರ ತೀರ್ಥ ಶ್ರೀಪಾದಂಗಳವರು ಅವರು ಹೇಳಿರ್ತಕ್ಕಂಥ ಗುರುಗುಣ ಸ್ತವನವನ್ನು ಅದನ್ನು ನಾಡಿನ ದಿವಸ ಅದನ್ನು ಹೇಳೋದು ಅಂತ ಇಟ್ಕೊಂಡಿದ್ದೇವೆ. ಆದ್ದರಿಂದ ತಾವೆಲ್ಲರೂ ಕೂಡ ಬಂದು ಅದನ್ನು ಶ್ರವಣವನ್ನು ಮಾಡಿ ಉಪಕೃತರಾಗಬೇಕು ಅಂತೇಳಿ ಇನ್ನೂ ಉಪನ್ಯಾಸವನ್ನು ಮುಕ್ತಾಯ ಮಾಡ್ತಾರೆ. ಶ್ರೀ ಹರೇ ನಮಃ. ಅಕ್ಷಯಂ ಕರ್ಮ ಎಷ್ಟನ್ ಪರ್ಯ ಸರ್ಪಿತಂ ಮಂಗಳಾರ್ಥ ಪರಂ. ಕಟ್ಟಿ ಪಟ್ಟಿಕೊಂಡ ಇಲ್ಲಿ ದೀಪೆ ಅದಲ್ಲ ಹೇಳ್ತೀನಿ. ಅಕ್ಷಯಂ ಕರ್ಮ ಎಷ್ಟನ್ ಪರ್ಯ ಸರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಅನ್ನಾಮತಃ ಅಕ್ಷರೋ ಯೋಜನಃ ಸರ್ವದೇವಾಮೃತಃ ಉಚ್ಚಿಗಂ ಯಸ್ಯ ವಿಶ್ವಂ ಸದಾ ಅಜಾರಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲ ಖಂಡಮಂಡಲಂ ಶುದ್ಧಾನಂದೋರು ಸಂವಿದ್ಯುತಪರೋರೋದಾರವೀರ್ಯಾನಿದೇಹಂ ಚಿಂತಾ ಸಂತಾಪಲೇಪೋದ್ಭವಮತಿಮಕರ ಶೇಷದೋಷಾದಿದೂರಂ ಸದ್ಧರ್ವೈರಾಗ್ಯಭಕ್ತಿ ಶ್ರುತಿಮತಿನೇತ ಜ್ಞಾನಧ್ಯಾನಯೋಗಾತ್ ಗಂ ಮುಂದೆ ಮುಕುಂದಾಭಿನಮೋ ನಮನಂ ವೇದಾಂತವೇದ್ಯಂ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ನಮಃ. ಪರಮಗುರುಶ್ರೇಷ್ಠಾವಾಪ್ತಿರಾಂ ಶ್ರೀ ಗುಣಗಣಾನೋನಿತ್ಯವಂತರೋಷಃ ಸರಸಿರ ನಯನೋಸೋ ಶ್ರೀಪತಿರ್ಮಾನೋನಃ ಕಲ್ಯಾಣಾನ್ ಗುರುಗಾತ್ರಾಯ ಕಾಮದಾಸಪ್ರದಾಯನೆ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ನಮಃ.
ನಮಸ್ಕಾರ.